Good morning, friends. Welcome to the day 18th Diamond class. ನೆನ್ನೆಲ್ಲ ಅದ್ಭುತವಾಗಿ ನಮ್ಮ ಮೋದಿ ಕೇರ್ ಪ್ಲಾನಲ್ಲಿ ಎಷ್ಟು ಇನ್ಕಮ್ ಇದೆ ಅಂತ ಗೊತ್ತಾಯಿತು. ಇವತ್ತು ತುಂಬ ಜನಗಳಿಗೆ ಆಶ್ಚರ್ಯ ಆಗಿದೆ, ಇಷ್ಟೊಂದು ಇನ್ಕಮ್ ಇದೆಯಾ ಅಂತ. ಕೆಲವರಿಗೆ ನಂಬಿಕೆನೇ ಬರ್ತಾ ಇಲ್ಲ, ಇದು ನನ್ನಿಂದ ಆಗುತ್ತಾ ಅಂತ. ಇವೆರಡೂ ಪ್ರಶ್ನೆಗಳಿಗೆ ಉತ್ತರ ಇವತ್ತು ಸಿಗೋದಿಲ್ಲ ನಿಮಗೆ. ಇದು ಹಾಗೆ ಸಹಜ. ಆದರೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾ ಇರೋ ಲಕ್ಷಾಂತರ ಕೇಸ್ಗಳಿದೆ ಪ್ರಪಂಚದಾದ್ಯಂತ. ಒಂದು. ಎರಡನೇದು, ನಿಮಗಿದಾಗುತ್ತಾ ಅನ್ನೋದಕ್ಕೆ ಇವಾಗ ನೀವು ಅದನ್ನು ಯೋಚನೆ ಮಾಡಬೇಡಿ. ನೆನ್ನೆ ತೋರಿಸಿದ್ದು ಅದು ಸಾಧ್ಯತೆ, ಅದು ಖಂಡಿತ ಆಗಿದೆ, ಆಗುತ್ತೆ. ಆದರೆ ಅದು ನಿಮಗೆ ಇಮಿಡಿಯೇಟ್ಲಿ ನಂಬಿಕೆ ಬರೋದಿಲ್ಲ. ಅದಕ್ಕೆ ಯೋಚನೆ ಮಾಡೋಕೆ ಹೋಗ್ಬೇಡಿ. ನೀವು ಮಾಡಬೇಕಾಗಿರೋ ಕೆಲಸ ಏನೋ ಅಷ್ಟೇ ನೋಡಿ. ಇವಾಗ ನಾನೇನು ಮಾಡಬೇಕು ಅಷ್ಟೇ. ನನ್ನ ಕೆಲಸ, ನಾನು ಎಲ್ಲ ಜ್ಞಾನ ತಗೊಳ್ಳೋದು, ನನ್ನ ಕೈನಲ್ಲಿ ಏನೇನು ಆಗ್ತಿದೆ ಅದು ಮಾಡ್ತಾ ಹೋಗೋದು. ಕೆಲಸ ಮಾಡ್ತಾ 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 ಹೋಗೋಣ, ಫಲ ಸಿಗುತ್ತೆ. ಅದು ಎಷ್ಟು ಸಿಗುತ್ತೆ, ಹೇಗೆ ಸಿಗುತ್ತೆ ಅದನ್ನ ಆಮೇಲೆ ನೋಡ್ತಾ ಹೋಗೋಣ. ಅದಕ್ಕೆ ಬೇಕಾಗಿರೋ ಇನ್ನು ಸಾಕಷ್ಟು ಸ್ಕಿಲ್ಸ್ ಡೆವಲಪ್ ಆಗಬೇಕಾಗಿದೆ ನಮಗೆ. ಆ ಸ್ಕಿಲ್ಸ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇದು ಇವತ್ತು ನೆನ್ನೆ ನೋಡಿರ್ತಕ್ಕಂಥದ್ದು. ಆ್ಯಂಡ್ ಎಲ್ಲರೂ ಸಹ ಗ್ರಾಜ್ಯುಯೇಟ್ಸ್ ಆ್ಯಂಡ್ ರಿಕ್ರಿಯೇಟರ್ಸ್ ಅಟೆಂಡೆನ್ಸ್ ಹಾಕಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಸ್ಟೂಡೆಂಟ್ಸ್ಗಳಿಗೆ ಇವತ್ತಿಂದ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಕೊನೆಗೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ನೆಕ್ಸ್ಟು ಮಂಡೆಯಿಂದ ನೀವು ಸಹ ರಿಜಿಸ್ಟ್ರೇಷನ್ ಚೆಕ್ ಲಿಸ್ಟ್ನ ಅಟೆಂಡೆನ್ಸ್ ಹಾಕ್ಬೋದು. ಓಕೆ, ಇವತ್ತು ನೋಡೋಣ. ನಾನು ಹೇಳ್ತಾ ಇದ್ದೇನೆ, ಸುಪ್ತ ಮನಸ್ಸಿನ ಸಾಮರ್ಥ್ಯ, ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್, ಈ ಒಂದು ಟಾಪಿಕ್ ಬಗ್ಗೆ ಇವತ್ತು ನಾನು ಮಾತಾಡ್ತೀನಿ ಅಂತ. ಇದ್ರ ಬಗ್ಗೆ ಇದೇನೇನು ಮಾಡಬೇಕು ಆಲ್ರೆಡಿ ನಾವು ಮಾಡ್ತಾ ಬರ್ತಿದ್ದೀವಿ. ಡೈಲಿ 4:50ರಿಂದ 5 ಗಂಟೆ ತನಕ ನಾವು ಮಾಡ್ತಾ ಇರೋದು ಆಲ್ರೆಡಿ ಈ ಕೆಲಸ ಮಾಡ್ತಿದ್ದೀವಿ. ಆದರೆ ಇದ್ರ ಅರಿವು ಗೊತ್ತಿಲ್ಲ. ಕೆಲವೊಬ್ರಿಗೆ ಗೊತ್ತಿದೆ, ಕೆಲವೊಬ್ರಿಗೆ ಗೊತ್ತಿಲ್ಲ. ಇದನ್ನು ಸಂಪೂರ್ಣವಾಗಿ ತಿಳ್ಕೊಬೇಕಾಗಿದೆ. ಅದೇನು ಅಂತಕ್ಕಂತ ತಿಳ್ಕೊಳ್ಳೋಣ. ಈ ಒಂದು ಸಾಮರ್ಥ್ಯ ಏನಿದೆ, ಒಂದು ನಾನು ಇಂಟ್ರೊಡಕ್ಷನಲ್ಲಿ ಹೇಳಿದ್ದೆ, ನಮ್ಮೊಳಗಡೆ ಒಂದು ಅಗಾಧವಾದ ಶಕ್ತಿ ಇದೆ, ಅದು ನನಗೆ ಗೊತ್ತಿದೆಯಾ ಅಂತ. ಇದೇನೆ ಫ್ರೆಂಡ್ಸ್, ಇವತ್ತು ಪ್ರಪಂಚದಾದ್ಯಂತ ಯಾರೆಲ್ಲ ಸಾಧಕರಿದ್ದಾರೆ, ಏನೆಲ್ಲ ಸಾಧನೆಗಳು ಮಾಡಿದ್ದಾರೆ, ಎಂತೆಂಥ ಸಾಧನೆ ಮಾಡಿರೋರೆಲ್ಲರೂ ಸಹ ಅವರು ಈ ಶಕ್ತಿನ ಯೂಸ್ ಮಾಡ್ಕೊಂಡಿದ್ದಾರೆ. ಅವರೆಲ್ಲರೂ ಯೂಸ್ ಮಾಡಿಕೊಂಡು ಇದರಿಂದ ಫಲ ಪಡ್ಕೊಂಡು ಇವತ್ತು ಅದ್ಭುತವಾದ ಮಿರಾಕಲ್ಗಳು ನಡೆದೋಗಿದೆ ಅವ್ರ ಲೈಫಲ್ಲಿ. ಈಗ ಅದು ನನ್ನಂಥ ಸಾಮಾನ್ಯನಲ್ಲೂ ಇದೆಯಾ? ನಾನು ಅನ್ಕೊಂಡ್ಬಿಟ್ಟಿದ್ದೀನಿ ನನ್ನ ಸಾಮಾನ್ಯ ಅಂತ. ಅದು ನಾನು ಅನ್ಕೊಂಡಿರೋದು, ಅದರೊಳಗಡೆ ನನಗೆ ಎಷ್ಟು ಶಕ್ತಿ ಇದೆ ನಮಗೆ ಇವತ್ತು ಗೊತ್ತಾಗ್ತಾ ಹೋಗುತ್ತೆ. ಏನಿದು ಸಬ್ಕಾನ್ಷಿಯಸ್ ಮೈಂಡ್? ಅದಕ್ಕಿಂತ ಮೊದಲು ನಾವು ನೋಡೋಣ, ಮನಸ್ಸಿನಲ್ಲಿ 2 ಥರ ಇದೆ, 2 ವಿಧ ಇದೆ. ಒಂದು ಜಾಗೃತ ಮನಸ್ಸು, ಕಾನ್ಷಿಯಸ್ ಮೈಂಡ್. ನಾನು ಎಚ್ಚರವಿದ್ದಾಗ, ಜಾಗೃತವಾಗಿದ್ದಾಗ ನನಗೇನು ಇದೆ ನನಗೆ ಗೊತ್ತಾಗ್ತಿದೆ, ಅದು ನನ್ನ ಮನಸ್ಸು. ಈಸಿಯಾಗಿ ನನಗೆ ಗೊತ್ತಾಗ್ತಕ್ಕಂಥದ್ದು. ನಾನೀಗ ಮಾತಾಡ್ತಾ ಇದ್ದೀನಿ, ನಾನೇನು ಕೆಲಸ ಮಾಡ್ತಾ ಇದ್ದೀನಿ, ದಿನನಿತ್ಯ ನನಗೆ ಅರಿವಿರತಕ್ಕಂಥದ್ದು ಜಾಗೃತ ಮನಸ್ಸು. ಎರಡನೇದೇ ಸಬ್ಕಾನ್ಷಿಯಸ್ ಮೈಂಡ್, ಸುಪ್ತ ಮನಸ್ಸು. ಇದು ನನಗೆ ಗೊತ್ತಿರೋದಿಲ್ಲ, ಆದರೆ ಇರುತ್ತೆ. ನನಗೆ ಅರಿವಿಗೆ ಬರೋದಿಲ್ಲ, ಆದರೆ ಯಾವಾಗಲೂ ಇದೆ. ಇದು ಎಷ್ಟು ಶಕ್ತಿ ಅಂದರೆ ನೋಡ್ತಾ ಹೋಗ್ತೀರಾ ಇವತ್ತು ಏನೇನೆಲ್ಲ ಇದು ಮಾಡುತ್ತೆ ಅಂತ. ಎಚ್ಚರವಿದ್ದಾಗ ಮಾತ್ರ ಇರೋದು ಜಾಗೃತ ಮನಸ್ಸು. ಎಲ್ಲ ಸಮಯದಲ್ಲಿ 100% ಕೆಲಸ ಮಾಡ್ತಾ ಇರುತ್ತೆ, ಆಲ್ವೇಸ್. ಅದು ಸುಪ್ತ ಮನಸ್ಸು. ಈಗ ಈ ಸುಪ್ತ ಮನಸ್ಸಿನ ಪವರ್ ನೋಡೋಣ. ನಮ್ಮ ಜಾಗೃತ ಮನಸ್ಸು ಏನಿದೆ ಅಲ್ವಾ, ಆ ಜಾಗೃತ ಮನಸ್ಸಿಗಿನ 1,00,000 ಪಟ್ಟಿಗಿನ ಜಾಸ್ತಿ ಶಕ್ತಿ ಇದೆ ಇದರಲ್ಲಿ. ಅಷ್ಟು ಶಕ್ತಿ ಇದೆ ಈ ಮನಸ್ಸಿಗೆ. ಇದು ನಮಗೆ ಯಾವಾಗಲೂ ಇದೆ, ಅದರ ಅರಿವೇ ನಮಗೆ ಬಂದಿಲ್ಲ. ಇನ್ಫ್ಯಾಕ್ಟ್ ಈ ಒಂದು ನಾಲೆಡ್ಜ್ ಏನಿದೆ, ಇದು ನನಗೆ ಫಸ್ಟ್ ಟೈಮ್ ಸಿಕ್ಕಿದ್ದು 2001ನಲ್ಲಿ. ನನ್ನ ಗುರುಗಳು ಈ ಒಂದು ಕ್ಲಾಸಲ್ಲಿ, ಈಗಲೂ ನೆನಪಿದೆ, ಕ್ಯಾಪಿಟಲ್ ಹೋಟ್ಲಲ್ಲಿ 800 ರೂಪೀಸ್ ಪೇ ಮಾಡಿಬಿಟ್ಟು ಆಗ 2001ನಲ್ಲಿ ಅಟೆಂಡ್ ಮಾಡಿರೋ ಒಂದು ಟ್ರೈನಿಂಗ್. ಅವತ್ತಿಂದ ಇವತ್ತಿನ ತನಕ ಈ ಶಕ್ತಿ ನನ್ನ ಲೈಫಲ್ಲಿ ಅದ್ಭುತವಾಗಿ ಮಿರಾಕಲ್ ಮಾಡಿದೆ. ನಾವೇನೇ ಅನ್ಕೊಂಡಿದ್ದೀವಿ ಅದೆಲ್ಲದೂ ಸಹ ಆಗಿದೆ. ಅದಕ್ಕೆ ಕಾರಣ ಈ ಒಂದು ನಾಲೆಡ್ಜ್, ಈ ಒಂದು ಲಾಜಿಕ್, ಈ ಒಂದು ಶಕ್ತಿಯ ಪರಿಚಯ, ನನ್ನೊಳಗಡೆನೇ ಇರತಕ್ಕಂಥ ಶಕ್ತಿ ಪರಿಚಯ ಇವತ್ತು ನಾನು ನಿಮಗೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅಂತ ಒಂದು ಅದ್ಭುತವಾದ ನಾಲೆಡ್ಜ್ನ ಇವತ್ತು ತಗೊಳ್ತಾ ಇದ್ದೀರಾ. ಎಲ್ಲರೂ ಸಹಿತ ಮತ್ತೊಮ್ಮೆ ನಾನು ಜ್ಞಾಪಿಸ್ತಾ ಇದ್ದೀನಿ, ಎಲ್ಲ ಸ್ಟೂಡೆಂಟ್ ಪೋಸ್ಟಲ್ಲಿ ಕೂತ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ, ಕೂತ್ಕೊಂಡು ಅಟೆಂಡ್ ಮಾಡ್ತಿದ್ದೀರಾ ಅನ್ಕೊಂಡಿದ್ದೀನಿ, ವಿತ್ ಫ್ಯಾಮಿಲಿ ಸಮೇತ ಇದ್ದೀರಾ ಅನ್ಕೊಂಡಿದ್ದೀನಿ. ಇವಾಗ ನೋಡೋಣ ಇದು ಎಷ್ಟು ಶಕ್ತಿಶಾಲಿ, ಹೇಗಾಗುತ್ತೆ ಇದು, ಏನೇನು ಲಾಜಿಕ್ ಇದು ಅಂತ. ಫಸ್ಟ್, ಈ ಮನಸ್ಸು ಹೇಗಪ್ಪ ಅಂದರೆ, ನಾನೇನು ಜಾಗೃತ ಮನಸ್ಸಿಂದ ಕೊಡ್ತೀನಿ, ಕಾನ್ಷಿಯಸ್ ಮೈಂಡಿಂದ ಏನು ಕೊಡ್ತೀನಿ, ಈ ಸಬ್ಕಾನ್ಷಿಯಸ್ ಮೈಂಡ್ ಹಂಗೆ ಸ್ವೀಕಾರ ಮಾಡುತ್ತೆ. ಇದು ಯಾವುದಕ್ಕೂ ಸಹಿತ ಇದು ಜಡ್ಜ್ ಮಾಡಲ್ಲ.
ಏನು ತೀರ್ಪು ಕೊಡಲ್ಲ. ನೀನು ಏನು ಹೇಳ್ತೀಯ ಅದು ತಗೊಳ್ತೀನಿ ಅಂತ. ಇದು ನನ್ನ ಸೇವಕ ಅಂತ ಹೇಳ್ಬೋದು ಬೇಕಾದ್ರೆ. ನೀನೇನು ಹೇಳ್ತೀಯ ಅದನ್ನ ನಾನು ಮಾಡ್ತೀನಿ, ನೀನೇನು ಹೇಳ್ತೀಯ ಅದನ್ನ ನಾನು ಮಾಡ್ತೀನಿ. ನಾನು ಯಾಕೆ ಅಂತ ಕೇಳಲ್ಲ, ಇದು ಸರಿ ಅಂತ ಹೇಳಲ್ಲ, ತಪ್ಪು ಅಂತ ಹೇಳೋದಿಲ್ಲ. ನೀನು ಏನೇ ಕೊಟ್ರು ಅದನ್ನು ನಾನು ನಿನಗೆ ಕೊಡ್ತೀನಿ, ನೀನೇನು ಹೇಳಿದ್ರು ಅದನ್ನ ನಾನು ನಡೆಸ್ಕೊಡ್ತೀನಿ ಅಂತಕ್ಕಂಥ, ಏನು ಜಡ್ಜ್ ಮಾಡ್ದಲೆ ಅದನ್ನ ನಾನು ಸ್ವೀಕಾರ ಮಾಡುತ್ತೆ. ಇದು ಸಬ್ ಕಾನ್ಷಿಯಸ್ ಮೈಂಡ್. ಹೇಗೆ ಇದು ಜಾಗೃತ ಮನಸ್ಸು ಹೇಗಪ್ಪ ಅಂದರೆ, ಒಂದು ಲ್ಯಾಪ್ಟಾಪ್ ಇರುತ್ತೆ ಗೊತ್ತು ನಿಮಗೆ, ಕಂಪ್ಯೂಟರು ಕೀಬೋರ್ಡ್, ನಾವು ಎಂಟ್ರಿ ಮಾಡ್ತೀವಿ. ನಾವೇನು ಎಂಟ್ರಿ ಮಾಡ್ತೀವಿ, ನಾವು ಎಂಟ್ರಿ ಮಾಡೋದು ಜಾಗೃತವಾಗಿ ಗೊತ್ತಾಗಿದೆ ನಮಗೆ. ನಾವೇನು ಎಂಟ್ರಿ ಮಾಡ್ತೀವಿ ಅದು ಜಾಗೃತ ಮನಸ್ಸು. ಸುಪ್ತ ಮನಸ್ಸು ಏನಪ್ಪ ಅಂದರೆ CPU, ಪ್ರೊಸೆಸರ್ ಅಂತ, ಅಂದರೆ ಅದರೊಳಗಡೆ ಒಂದು ಸಿಸ್ಟಮ್ ಇದೆ, ಸಾಫ್ಟ್ವೇರ್. ನಾವು ಎಂಟ್ರಿ ಮಾಡೋದು ಹಾರ್ಡ್ವೇರ್, ಆ ಒಳಗಡೆ ಪ್ರೋಸೆಸ್ ಆಗಿ ಸ್ಟೋರ್ ಆಗಿರುತ್ತೆ ನೋಡಿ, ಅದು ಸಬ್ ಕಾನ್ಷಿಯಸ್ ಮೈಂಡ್. ನಾನು ಏನು ಎಂಟ್ರಿ ಮಾಡಿರ್ತೀನಿ ಅದು ಹಂಗೆ ಸ್ವೀಕಾರ ಮಾಡಿರುತ್ತೆ. ನಾನು ಏನು ಡಾಟಾ ಫಿಲ್ಅಪ್ ಮಾಡಿರ್ತೀನಿ ಅದನ್ನ ಹಾಗೆ ಸ್ವೀಕಾರ ಮಾಡುತ್ತೆ. ನೆಕ್ಸ್ಟ್ ಕೇಳಿದಾಗ, ಸರ್ಚ್ ಕೊಟ್ಟಾಗ ಅದನ್ನಷ್ಟೇ ಎತ್ಕೊಡುತ್ತೆ. ನಾನು ಏನು ಎಂಟ್ರಿ ಮಾಡಿರ್ತೀನೋ ಅದನ್ನೇ ಕೊಡುತ್ತೆ ಹೊರತು ನಾನು ಎಂಟ್ರಿ ಮಾಡಿಲ್ದವ್ರದ್ದು ಏನಾದ್ರು ಕೊಟ್ಟಿದ್ಯಾ ಕಂಪ್ಯೂಟರು? ಖಂಡಿತ ಇಲ್ಲ. ನಾನು ಯೂಟ್ಯೂಬಲ್ಲಿ ಯಾವುದು ಸರ್ಚ್ ಮಾಡ್ತೀನೋ ಅದು ಕೊಡುತ್ತೆ, ಅದ್ರಲ್ಲಿ ಆಲ್ರೆಡಿ ಸ್ಟೋರ್ ಆಗಿದೆ. ಯಾರೋ ಸ್ಟೋರ್ ಮಾಡಿರ್ತಾರೆ, ನಾನು ಸರ್ಚ್ ಮಾಡ್ತೀನಿ ತಗೊಳ್ತೀನಿ. ಆದರೆ ನನ್ನ ಲೈಫಲ್ಲಿ ಏನೇನಪ್ಪ ಅಂದರೆ, ನಾನೇ ಸ್ಟೋರ್ ಮಾಡಿರೋ ಮನಸ್ಸಲ್ಲಿ, ನಾನೇ ಜಾಗೃತವಾಗಿ ಸ್ಟೋರ್ ಮಾಡಿರೋ ಅಂಶನ ನಾನು ಸರ್ಚ್ ಕೊಟ್ಟಾಗ ನನಗೆ ಸಿಗುತ್ತೆ. ಸರ್ಚ್ ಕೊಡ್ದಲೇ ಇದ್ರೂ ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾ ಇರುತ್ತೆ. ಅಂಡ್ ನಾನೇ ಫೀಡ್ ಮಾಡಿರೋದಲ್ಲ, ಈ ಅರಿವು ನನಗಿರ್ಬೇಕು. ಇದೇ ಥರ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ನೀವೆಲ್ಲ ಮೊಬೈಲಲ್ಲಿ ಗೊತ್ತಲ್ಲ ನಿಮ್ಮ ಹತ್ರ, ಮೊಬೈಲಲ್ಲಿ ನೀವೆಲ್ಲ ಹೆಸರುಗಳು ಸ್ಟೋರ್ ಮಾಡಿರ್ತೀರಿ, ಕರೆಕ್ಟಾ? ನೀವು ಮೊದಲು ಒಂದು ನಂಬರ್ ಬಂದಿರುತ್ತೆ ಅಥವಾ ನಂಬರ್ ಸ್ಟೋರ್ ಮಾಡಿರ್ತೀವಿ, ಹೆಸರು ಹಾಕಿರ್ತೀವಿ. ನಾವು ಏನಂತ ಕೊಟ್ಟಿರ್ತೀವಿ, ನಾವೇನು ಕೊಟ್ಟಿರ್ತೀವೋ ಅದೇ ಕಾಲ್ ಬಂದಾಗ ಡಿಸ್ಪ್ಲೇ ಆಗುತ್ತೆ. ನೀವು ಫಾರ್ ಎಕ್ಸಾಂಪಲ್ ಕೆಲವೊಬ್ರು ತಂದೆಗೆ ಬಾಸ್ ಅಂತ ಹಾಕಿರ್ತಾರೆ, ಅಲ್ಲೇನಾದ್ರು ಕೇಳುತ್ತಾ ನೀನು ಬಾಸ್ ಅಲ್ಲ, ನಿನ್ನ ಫಾದರ್ ಅವರು ಅಂತ? ಇಲ್ಲ. ಮದರ್ಗೆ ಮದರ್ ಇಂಡಿಯಾ ಅಂತ ಹಾಕಿರ್ತಾರೆ, ಅಲ್ಲಿ ಕೇಳುತ್ತೆ ನಿಮ್ಮ ತಾಯಿ ಹೆಸರು ಹಾಕು ಅಂತ ಕೇಳಲ್ಲ. ಕ್ಲೋಸ್ ಫ್ರೆಂಡ್ಸಿಗೆ ನಿಕ್ ನೇಮ್ ಇಟ್ಟಿರ್ತೀರಿ, ಏನೇನೋ ಇಟ್ಟಿರ್ತೀರ, 1 2 3 ಅಂತ ನಂಬರ್ಸ್ ಎಲ್ಲ ಸ್ಟೋರ್ ಮಾಡಿರ್ತೀರ. ನೀವು ಯಾವ ನಂಬರಿಗೆ ಯಾವ ಹೆಸರು ಸ್ಟೋರ್ ಮಾಡಿರ್ತೀರೋ ಆ ನಂಬರು ಬಂದಾಗ, ಆ ನಂಬರ್ ಡಯಲ್ ಆದಾಗ ನಿಮಗೆ ಹೆಸರು ತೋರಿಸುತ್ತೆ. ನೀವು ಸ್ಟೋರ್ ಮಾಡ್ಬೇಕಾದ್ರೆ ಯಾವತ್ತೂ ಕೇಳೋದಿಲ್ಲ, ಅದು ನೀವೇನು ಸ್ಟೋರ್ ಮಾಡಿರ್ತೀರೋ ಅದನ್ನು ಕೊಡುತ್ತೆ. ಅಂದ್ರೆ ಅರ್ಥ, ನಾನು ಸ್ಟೋರ್ ಮಾಡಿದ್ದೀನಷ್ಟೇ ನನ್ನ ಮೊಬೈಲ್ ಹೇಗೆ ಕೊಡುತ್ತೋ ಹಾಗೆ ನನ್ನ ಸಬ್ ಕಾನ್ಷಿಯಸ್ ಮೈಂಡ್ ನಾನೇನು ಎಂಟ್ರಿ ಮಾಡಿರ್ತೀನಿ ಅದನ್ನ ತಂದ್ಕೊಡುತ್ತೆ. ಇವತ್ತಿನ ನನ್ನ ಜೀವನ ಯಾಕೆ ಹೀಗಿದೆ, ಇಷ್ಟು ವರ್ಷ ಕಳೆದಿದೆಯಲ್ವಾ, 20 30 40 50 60 ವರ್ಷ, ಇವೆಲ್ಲ ನನ್ನ ಜೀವನದಲ್ಲಿ ಏನೇನೆಲ್ಲ ನಡೀತಿದೆಯಲ್ವಾ, ಇದೆಲ್ಲದು ನಾನೇ ಸ್ಟೋರ್ ಮಾಡಿರೋ ಡಾಟಾ. ನಾನು ಹೇಗೆ 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 ಸ್ಟೋರ್ ಮಾಡಿದ್ದೀನೋ ಅದು ನನ್ನ ಲೈಫಲ್ಲಿ ನಡೀತಾ ಇದೆ. ನನ್ನ ಸಣ್ಣ ಮಗುವಿಂದ ಹಿಡ್ಕೊಂಡು ನನ್ನ ಅನುಭವದಲ್ಲಿ ಬಂದಿರತಕ್ಕಂಥ ಎಲ್ಲ ಡಾಟಾ ಏನು ಎಂಟ್ರಿ ಮಾಡಿದ್ದೀನಿ ನಾನು, ಅದ್ರ ಪ್ರಕಾರ ನನ್ನ ಲೈಫ್ ನಡೀತಾ ಇದೆ ಇವತ್ತು. ತುಂಬಾ ಜನರಿಗೆ ಪ್ರಶ್ನೆ ಇದೆಯಲ್ವಾ, ನನ್ನ ಲೈಫ್ ಯಾಕೆ ಹಿಂಗೆ ಅಂತ. ಯಾಕೆ ಹಿಂಗೆ ಅಂದರೆ, ಅದು ನಾನು ಹಂಗೆ ಅದಕ್ಕೆ ಅದಂಗೆ, ನಾನು ಹಿಂಗಿದ್ದೆ ಅದಕ್ಕೆ ನನಗೆ ಹಂಗಿದೆ. ಎಲ್ಲದೂ ಸಹಿತ ನಾನೇ ಪ್ರೋಗ್ರಾಮ್ ಮಾಡಿರೋದು. ನಾನು ಎಂಟ್ರಿ ಮಾಡಿರ್ತೀನಿ, ಫ್ರೆಂಡ್ ಹೆಸರು ರಮೇಶ ಅಂತ, ಕಾಲ್ ಬಂದಾಗ ಅದೇನಾದ್ರು ಸೋಮ ಅಂತ ತೋರಿಸುತ್ತಾ? ಖಂಡಿತ ಇಲ್ಲ. ನಾನು ಲೈಫಲ್ಲಿ ಪ್ರಶ್ನೆ ಮಾಡ್ಕೊಳ್ತೀನಿ, ನಾನು ಹಿಂಗೆ ಮಾಡ್ಕೊಂಡಿರಲಿಲ್ವಲ್ಲ ಅಂತ. ನಾನು ಮಾಡಿರೋ ಪ್ರೋಗ್ರಾಮೇ ಅದು ನನಗೆ ಬರ್ತಾ ಇದೆ. ಅದು ಹೇಗೆ ಅಂತ ನೋಡ್ತಾ ಹೋಗ್ತೀರ. ಮುಂದಿದ್ದು ಹೆಂಗೆ ಸಬ್ ಕಾನ್ಷಿಯಸ್ ಮೈಂಡ್ ನನ್ನೊಳಗಡೆ ಇದೆಯಾ ಇಲ್ಲೋ ಅಂತ ಚೆಕ್ ಮಾಡೋಕೆ ಒಂದು ಎಕ್ಸಾಂಪಲ್. ಹೇಗೆ ಕೆಲಸ ಮಾಡುತ್ತೆ ಇದು ಅಂತ ನಿಮ್ಗೆಲ್ರಿಗೂ ಸಹ ನೆನಪಿದೆ. ನಿಮ್ಮ ದಿನಗಳು, ಕೆಲವೊಂದು ದಿನಗಳು ನೆನಪಿಸ್ಕೊಳ್ಳಿ. ನೀವೊಂದು ದಿವಸ ಟೂರಿಗೆ ಹೊರಟಿರ್ತೀರ ಅಥವಾ ಎಲ್ಲಾದ್ರೂ ಒಂದು ಟ್ರಾವೆಲ್ ಮಾಡಬೇಕಾಗಿರುತ್ತೆ, 4 ಗಂಟೆಗೆ ಅಲಾರಾಮ್ ಇಟ್ಟಿರ್ತೀರ. ಟೂರೇ ಅನ್ಕೊಳ್ಳಿ, ತುಂಬ ಖುಷಿಯಾಗಿ ನಾವು 5 ಗಂಟೆಗೆ ಎದ್ದು ಹೋಗ್ಬೇಕಾಗಿರುತ್ತೆ. 4 ಗಂಟೆಗೆ ಎದ್ದರೆ ಸ್ನಾನ ಮಾಡ್ಕೊಂಡು ರೆಡಿ ಆಗೋಕ್ಕೆ. ಯೋಚನೆ ಮಾಡಿ, ಎಲ್ಲರೂ ಅಲ್ರಾಮ್ ಹೊಡೆದ ಮೇಲೆ ಎದ್ದಿದ್ದೀರೋ, ಅಲ್ರಾಮ್ ಹೊಡೆಯೋದಕ್ಕೆ ಮೊದಲನೇ ಎದ್ದಿರ್ತೀರೋ. ಎಷ್ಟೋ ಜನ ನಿದ್ದೆನೂ ಬರಲ್ಲ, ನಿದ್ದೆ ಮಾಡಿದ್ರು ಸಹಿತ ಇನ್ನೇನು ಜಸ್ಟ್ ಅಲ್ರಾಮ್ ಹೊಡೆಯುತ್ತೆ ಅಂದಾಗ ಎದ್ದೇಳ್ತೀವಿ. ಯಾಕಿದು ಯೋಚನೆ ಮಾಡಿದ್ವಿ ಯಾವತ್ತಾದ್ರೂ? ಯಾಕೆ ಹಿಂಗಾಯ್ತು? ಬೇರೆ ಟೈಮಲ್ಲಿ 7 ಗಂಟೆ 8 ಗಂಟೆ ಆದ್ರೂ ಯಾರು ಅಳ್ಳಾಡ್ಸಿರು ಎದ್ದಿರಲ್ಲ ಬಾಡಿ. ಅವತ್ತು ಮಾತ್ರ ಟಕ್ಕನಾಗಿ ಎದ್ದು ಕೂತಿರುತ್ತೆ 4 ಗಂಟೆಗೆ. ಯಾಕೆ? ಏನು ಈ ಲಾಜಿಕ್ ಅರ್ಥ ಮಾಡ್ಕೊಂಡಿದ್ದೀರಾ? ಇದ್ರ ಹಿಂದ್ಗಡೆ ಇರೋ ಲಾಜಿಕ್ಕೆ ಸಬ್ ಕಾನ್ಷಿಯಸ್ ಮೈಂಡ್. ದಟ್ ಈಸ್ ಸಬ್ ಕಾನ್ಷಿಯಸ್ ಮೈಂಡ್. ನಾನು ರಾತ್ರಿಯೆಲ್ಲ ಖುಷಿಯಾಗಿ ನಾನು ನಾಳೆ ಟ್ರಿಪ್ಪಿಗೆ ಹೋಗ್ತೀನಿ ಅನ್ನೋ ಖುಷಿಯಿಂದ ಮಲಗಿರ್ತೀನಿ, ನಾನು ಒಳ್ಳೆ ಪ್ಲೇಸಿಗೆ ಹೋಗ್ತೀನಿ ಅಂತ. ಈ ಥರ ಏನು ಫೀಲ್ ಮಾಡಿರ್ತೀವಲ್ವಾ, ಆ ಫೀಲಿಂಗ್ ಫುಲ್ ಸ್ಟೋರ್ ಆಗಿರುತ್ತೆ ರಾತ್ರಿ.
ಆ ಸ್ಟೋರ್ ಆದಾಗ ಅವಾಗ ಆಟೋಮೆಟಿಕ್ ಆಗಿ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ಗೆ ಎಲ್ಲ ಗೊತ್ತು, ಯಾವ್ಯಾವ ಟೈಮು ಏನೇನು ಎಲ್ಲ ಗೊತ್ತು. ಆ ಟೈಮಿಗೆ ತಕ್ಕಂತೆ ಟಕ್ಕನಾಗಿ ಎಬ್ಬಿಸ್ಕೊರ್ಸುತ್ತೆ. ಯೋಚನೆ ಮಾಡಿ, ಯಾವತ್ತೂ ಎದ್ದಾಳಕ್ಕಾಗದಿರೋ ಅವತ್ತು ಈಸ ಟಕ್ಕದಾಗ ಎದ್ದೇಳ್ತೀವಿ. ಅದೇ ಇಷ್ಟ ಇರಲಿಲ್ಲ ಅಂದ್ರೆ ಯಾರು ಅಲ್ಲಾಡ್ಸಿ ಎದ್ದೇಳಲ್ಲ, ಅದು ಬೇರೆ ಪ್ರಶ್ನೆ. ಇಷ್ಟದಿಂದ ನಾನು ಏನು ಫೀಡ್ ಮಾಡಿರ್ತೀನಿ ಅದಕ್ಕೆ ಸಬ್ ಕಾನ್ಶಿಯಸ್ ಮೈಂಡ್ ರೆಸ್ಪಾಂಡ್ ಮಾಡುತ್ತೆ. ಈ ತರ ಎಷ್ಟು ಜನಕ್ಕಾಗಿದೆ? ಒಂದಲ್ಲ ಒಂದು ದಿನ ಆಗಿದೆಯಾ? ಯಾರ್ಯಾರಿಗೆಲ್ಲ ಆಗಿದೆ ಕಂಗ್ರ್ಯಾಚುಲೇಷನ್ಸ್, ನಿಮ್ಮೊಳಗಡೆ ಈ ಶಕ್ತಿ ಇದೆ ಅಂತ ಅರ್ಥ. ಇದೊಂದು ಎಕ್ಸಾಂಪಲ್ ನಾನು ಕೊಟ್ಟಿದ್ದು. ನಿಮಗೆ ಇದಾಗಿದೆ ಅಂದ್ರೆ ನಿಮ್ಮೊಳಗಡೆ ಈ ಸಬ್ ಕಾನ್ಶಿಯಸ್ ನ ಪವರ್ ಇದೆ, ಎಲ್ಲರಲ್ಲೂ ಇದೆ. ನಿಮಗೆ ಒಂದ್ಸಲ ಕನ್ಫರ್ಮೇಶನ್ ಕೊಡಿಸ್ತಾ ಇದ್ದೀನಿ. ಇಷ್ಟು ಶಕ್ತಿ ಇರ್ತಕ್ಕಂಥದ್ದು ಇದೇನೇನೇನು ಮಾಡುತ್ತೆ ಅದನ್ನ ನೋಡ್ತಾ ಹೋಗೋಣ. ನಾನೇನು ಅನ್ಕೊಂಡೆ ರಾತ್ರಿ ನನಗೆ ರಿಸಲ್ಟ್ ಕೊಡ್ತು ಅಂದ್ರೆ ಅರ್ಥ ನನ್ನ ಲೈಫಲ್ಲಿ ನಾನು ಏನೇನೇನೇನೇನು ಅಂದ್ಕೊಳ್ತೀನಿ ಅಂದುಕೊಂಡಿರೋದೇ ಆಗಿರೋದು. ನಾನು ಡೇ ಒನ್ನಿಂದನೂ ಹೇಳ್ತಾ ಬರ್ತಿದ್ದೀನಿ, ನಾವೇನ್ ಅನ್ಕೊಳ್ಳಿ ಆಗುತ್ತೆ, ಅನ್ಕೊಳ್ದೇ ಇರೋದಕ್ಕಾಗಿಲ್ಲ ಅಂತ. ಅದಕ್ಕೆ ಇನ್ನ ಪುರಾವೆಗಳು ಕೊಡ್ತಾ ಹೋಗ್ತೀನಿ. ನಾನು ಯಾವ ಯಾವ ಟೆಕ್ನಾಲಜಿನಲ್ಲಿ ನಾನು ಇದುವರೆಗೂ ಅಂದ್ಕೊಂಡಿಲ್ಲ, ಅದಕ್ಕೆ ಆಗಿಲ್ಲ. ಏನೇನು ಅಂದ್ಕೊಂಡಿದ್ದೀನಿ ಹಾಗಾಗಿದೆ. ಇವತ್ತಿನ ನನ್ನ ಲೈಫ್ ಏನ್ ನಡೆದಿದೆ ಇದು ನೆನ್ನೆ ಮೊನ್ನೆ ಇಂದಿನ ದಿನಗಳಲ್ಲೇ ಅಂದ್ಕೊಂಡಿದ್ದೇ ಆಗಿರೋದು. ನಾನು ಅನ್ಕೊಂಡಿದ್ದೆ, ನಾನ್ ಪ್ರೋಗ್ರಾಮ್ ಮಾಡಿದ್ದೇ ಆಗಿರೋದು. ಅದರ ಅರಿವು ಇವಾಗ ನಿಮಗೆ ಆಗ್ಬೇಕಾಗಿದೆ. ಇದೇ ತರ ಒಂದು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀವಿ. ಇವಾಗ ಹೇಗೆ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಕೆಲಸ ಮಾಡುತ್ತೆ ಅಂತ. ಈ ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ ಸಿಕ್ಕಾಪಟ್ಟೆ ಪ್ರಯೋಗಗಳು ನಡೆದಿದೆ. ಅಂಡ್ ಇಟ್ ಇಸ್ ಸೈಂಟಿಫಿಕ್ಲಿ ಪ್ರೂವನ್. ಸಾಕಷ್ಟು ಟ್ರಯಲ್ ನಡೆದಿದೆ, ರಿಸರ್ಚ್ ನಡೆದಿದೆ. ಅದರಲ್ಲಿ ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ ನಾನು ಇವಾಗ. ಗಲ್ಲು ಶಿಕ್ಷೆಗೆ ಗುರಿಯಾಗಿರ್ತಾರೆ ಕೈದಿಗಳು, ಸಾಯೋದಕ್ಕೆ ಕನ್ಫರ್ಮ್. ಅವರಿಗೆ ಏನ್ ಮಾಡ್ತಾರೆ, ಒಂದು ಟ್ರಯಲ್ ಮಾಡೋಕ್ಕೋಸ್ಕರ ಅವ್ರಿಗೆ ಹೇಳ್ತಾರೆ, ನಿಮಗೆ ಗಲ್ಲು ಶಿಕ್ಷೆ ಆಗಲ್ಲ, ಬಟ್ ನೀವು ಸಾಯ್ತೀರಾ ಬೇರೆ ರೀತಿನಲ್ಲಿ ಅಂತ. ಇದಕ್ಕೆ ನಾನಾ ಥರದ್ದು ಮಾಡ್ತಾರೆ. ಇವತ್ತೊಂದು ಎರಡು ಎಕ್ಸಾಂಪಲ್ ಹೇಳ್ತೀನಿ ನಾನು. ಇಬ್ಬರನ್ನ ತಗೊಳ್ತಾರೆ. ಫಸ್ಟ್ ಅವ್ರಿಗೆ ಹೇಳ್ತಾರೆ, ನೋಡಪ್ಪ ನಿಮಗೆ ಗಲ್ಲು ಶಿಕ್ಷೆ ಇಲ್ಲ, ಹಾಸ್ಪಿಟ್ಲಲ್ಲಿ ಮಲಗಿಸ್ತಾರೆ. ಅವ್ರಿಗೆ ಹೇಳ್ತಾರೆ, ನಿಮ್ಮ ದೇಹದಿಂದ ಸಂಪೂರ್ಣವಾಗಿ ರಕ್ತ ತೆಗೆದುಬಿಟ್ಟು, ನಿಮ್ಮ ದೇಹದಿಂದ ರಕ್ತ ಹೋದ್ರೆ ಸಾಯಲೇಬೇಕಲ್ವ ನೀವು, ಆ ಥರ ಸಾಯ್ತೀರಾ. ಅವ್ರಿಗೆ ಹೇಳ್ತಾರೆ, ನಿಮಗೇನು ಗೊತ್ತೇ ಆಗಲ್ಲ ಅಂತ ಹೇಳ್ತಾರೆ. ಅವರು ರೆಡಿ, ನನಗೇನು ಗೊತ್ತಾಗದಿದ್ರೆ ಆಯ್ತು, ಹೆಂಗಿದ್ರು ಸಾಯೋದು ಕನ್ಫರ್ಮು, ಆ ಟೈಮಲ್ಲಿ ಹಿಂಗೆ ಸಾಯ್ತೀನಿ ಅಂತ ರೆಡಿ ಆಗ್ತಾರೆ. ಇಬ್ಬರಿಗೂ ಹೇಳ್ತಾರೆ, ಮಲಗಿಸ್ತಾರೆ. ಇಬ್ಬರಿಗೂ ಸಹಿತ ಬ್ಲಡ್ ತೆಗಿಯೋದಕ್ಕೆ ಇಂಜೆಕ್ಟ್ ಮಾಡ್ತಾರೆ. ರಕ್ತ ಇಳಿತಾ ಇರುತ್ತೆ, ಒಂದೊಂದೇ ರಕ್ತ ಹೋಗುತ್ತೆ. ಅವ್ರಿಗೆ ಹೇಳಿರ್ತಾರೆ, ಎಕ್ಸಾಕ್ಟ್ಲಿ ರಾತ್ರಿ 12 ಗಂಟೆಗೆ ನಿಮ್ಮ ಪ್ರಾಣ ಹೊರಟೋಗುತ್ತೆ ಅಂತ. ಆ ಪ್ರಾಣ ಹೊರಟೋಗುತ್ತೆ ಅಂತ ಹೇಳಿದ ತಕ್ಷಣ ಇಬ್ಬರಿಗೂ ಎಕ್ಸಾಕ್ಟ್ಲಿ 12 ಗಂಟೆ ಸತ್ತುತ್ತಾರೆ. ವಿಶೇಷ ಏನಪ್ಪಾ ಅಂದ್ರೆ ಅದರಲ್ಲಿ ಒಬ್ಬರಿಗೆ ಸಂಪೂರ್ಣ ಬ್ಲಡ್ ತೆಗೆದಿರ್ತಾರೆ, ಇನ್ನೊಬ್ಬರಿಗೆ ಅವ್ರ ಕಣ್ಣು ಮುಚ್ಚೋ ತನಕ ಮಾತ್ರ ಒಂದು 100 ml ಬ್ಲಡ್ ತೆಗೆದಿರ್ತಾರೆ ಅಷ್ಟೇ. ಆಮೇಲೆ ಅದನ್ನ ತೆಗೆದುಬಿಟ್ಟು ಬರೀ ಸೌಂಡ್ ಬರೋ ಮಾಡಿರ್ತಾರೆ. ಕೇವಲ 100 ml ಬ್ಲಡ್ ಹೋಗಿದೆ ಅಷ್ಟೇ ಫಿಸಿಕಲ್ ಆಗಿ. ಇನ್ನೊಬ್ಬಂದು ಫುಲ್ ಬಾಡಿ ಹೋಗಿ ಸತ್ತ, ಇವನು ಬರೀ 100 mlಗೆ ಎಕ್ಸಾಕ್ಟ್ಲಿ 12 ಗಂಟೆ ರಾತ್ರಿಗೆ ಅವ್ರಿಬ್ರು ಪ್ರಾಣ ಹೊರಟೋಗುತ್ತೆ. ಹೇಗಾಯ್ತಿತ್ತು? ಕಣ್ಮುಚ್ಚಕ್ಕಿನ ಮೊದಲೇ ಕಂಪ್ಲೀಟ್ಲಿ ಫೀಡ್ ಆಗಿತ್ತು. ನನ್ನ ದೇಹದಿಂದ ರಕ್ತ ಹೋಗುತ್ತೆ, ನನಗೆ 12 ಗಂಟೆ ರಾತ್ರಿಗೆ ನಾನು ಸಾಯ್ತೀನಿ. ದಟ್ಸ್ ಇಟ್, ಪ್ರೋಗ್ರಾಮ್ ಫಿಕ್ಸ್. ಅದು ಪ್ರೋಗ್ರಾಮ್ ಫಿಕ್ಸ್ ಆಗೋಗ್ಬಿಟ್ಟಿದೆ, ಅದು ಖಂಡಿತ ಹಂಗೆ ಆಗ್ಬಿಡುತ್ತೆ. ಇದೇ ತರ ಇನ್ನೊಂದು ಎಕ್ಸಾಂಪಲ್ಸ್ ಸಾಕಷ್ಟು ಟ್ರಯಲ್ ಮಾಡಿದ್ದಾರೆ. ಇದೇ ತರ ಇನ್ನೊಬ್ಬ ಕೈದಿ ತಗೊಳ್ತಾರೆ. ಕೈದಿ ತಗೊಂಡ್ಬಿಟ್ಟು ಅವನಿಗೆ ಹೇಳ್ತಾರೆ, ನಿನಗೆ ಗಲ್ಲು ಶಿಕ್ಷೆ ಇಲ್ಲ, ನಿನಗೆ ಒಂದು ನಾಗರಾವ್, ವಿಷಕಾರಿಯಾಗಿರ್ತಕ್ಕಂಥ ನಾಗರಾವ್ನ ಕರ್ಕೊಂಡು ಬಂದು ನಿನ್ನ ನಾಗರಾವ್ನ ಕಚ್ಚಿಸಿ ಸಾಯಿಸ್ತೀವಿ ನಿನ್ನ ಅಂತ. ಆಯ್ತು, ಹೆಂಗಿದ್ರು ಸಾಯಿಸ್ ಫಿಕ್ಸ್ ಅಂದ್ಬಿಟ್ಟು ಅವನಿಗೆ ಕಣ್ಣು ಮುಚ್ಚಕ್ಕಿನ ಮೊದಲು ನಾಗರಾವ್ನ ಪಕ್ಕಕ್ಕೆ ಇಡ್ತಾರೆ, ಕಣ್ಣು ಮುಚ್ತಾರೆ. ಕಣ್ಣು ಮುಚ್ಚಿದ ಮೇಲೆ ಆವಲ್ ಚುಚ್ಚಲ್ಲ, 2 ಪಿನ್ ಇದೆ ಚುಚ್ತಾರೆ. ಚುಚ್ಚಿ ಸ್ವಲ್ಪ ಹೊತ್ತಿಗೆ ಅಣ್ಣ ಪ್ರಾಣ ಕಳ್ಕೊಳ್ತಾರೆ. ಹೇಗಾಯ್ತಿದೆ? ಫುಲ್ಲಿ ಪ್ರೋಗ್ರಾಮ್ ಆಗೋಯ್ತು. ನನಗೆ ಕಚ್ಚಿದ್ದ ಹಾವು ವಿಷ ಏರ್ತು, ಫಿನಿಶ್. ಎಷ್ಟು ಶಕ್ತಿ ಇದೆ ನೋಡಿ ಇದರಲ್ಲಿ. ನಾನು ಇವಾಗ ಹೇಳ್ತಕ್ಕಂಥದ್ದು ನೆಗೆಟಿವ್ ಕ್ಯಾರೆಕ್ಟರ್ಸ್ ಹೇಳ್ತಾ ಇದ್ದೀನಿ. ಬಿಕಾಸ್ ನಾವೆಲ್ಲರೂ ಸಹಿತ ನನ್ನ ಮೈಂಡಿಗೆ ಏನೇನೆಲ್ಲ ಪ್ರೋಗ್ರಾಮ್ ಮಾಡಿದ್ದೀನೋ, ಪಾಸಿಟಿವ್ ಪ್ರೋಗ್ರಾಮ್ ಮಾಡಿದ್ರೆ ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಪ್ರೋಗ್ರಾಮ್ ಮಾಡಿದ್ರೆ ನೆಗೆಟಿವ್ ಆಗುತ್ತೆ. ಅದಕ್ಕೆ ನೆಗೆಟಿವ್ ಪಾಸಿಟಿವ್ ಗೊತ್ತಿಲ್ಲ. ನಾನು ಏನೇನೇನೇನೇನೇನು ಪ್ರೋಗ್ರಾಮ್ ಮಾಡ್ತೀನಿ ಅದೆಲ್ಲ ಆಗುತ್ತೆ. ಜಸ್ಟ್ ಚುಚ್ಚಿದ್ರೆ ಸಾಯಕ್ಕೆ ಸಾಧ್ಯನಾ? ಜಸ್ಟ್ 100 ml ಬ್ಲಡ್ ಅಲ್ಲಿ ಸಾಯಕ್ಕೆ ಸಾಧ್ಯನಾ? ಆದ್ರೆ ಮನಸ್ಸಿಗೆ ಎಲ್ಲ ಸಾಧ್ಯ. ಮನಸ್ಸೊಳಗಡೆ ನನಗೆ ಎಷ್ಟು ಶಕ್ತಿ ಇರುತ್ತೆ ಅಂದ್ರೆ ಏನನ್ನು ಬೇಕಾದ್ರೂ ಮಾಡ್ತಕ್ಕಂಥ ಶಕ್ತಿ ಇರುತ್ತೆ.
ಹಾಗಾಗಿ ನನ್ನ ಆಲೋಚನೆಗಳು ವೆರಿ 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 ಇಂಪಾರ್ಟೆಂಟ್. ನಾನು ಮನಸ್ಸಿಗೆ ಏನ್ ಫೀಡ್ ಮಾಡ್ತಾ ಇದ್ದೀನಿ ಪ್ರತಿದಿನ ಪ್ರತಿ ಕ್ಷಣ. ನಿಮ್ದು ಚೆಕ್ ಮಾಡ್ಕೊಳ್ಳಿ, ಏನೇನೇನೇನೇನೇನು ಫೀಡ್ ಮಾಡಿದ್ದೀರಾ ಅಂತ. ಈ ತರ ಟ್ರಯಲ್ಸ್ ತುಂಬಾ ಮಾಡಿದ್ದಾರೆ. ಇವತ್ತು ಮಕ್ಕಳಿಗೆ ಸ್ಲೀಪ್ ಟಾಕ್ ಅಂತ ಮಾಡ್ತಾರೆ. ನೀವು ಮಕ್ಕಳಲ್ಲಿ ಏನೆಲ್ಲ ಒಂದು ಪರಿವರ್ತನೆ ತಗೋಬೇಕು ಅಂದ್ರೆ ಹೇಳಿದ್ರೆ ಕೇಳ್ತಾ ಇಲ್ಲ ಅಂದ್ರೆ ರಾತ್ರಿ ಮಲಗಬೇಕಾದ್ರೆ, ಇನ್ನೇನು ಜಸ್ಟ್ ಮಲಗಬೇಕಾದ್ರೆ ಮಲಗಿದ ಮೇಲೆ ಸಾಕಷ್ಟು ಸ್ಕೂಲ್ಗಳಲ್ಲಿ ಟ್ರಯಲ್ ಮಾಡಿದ್ದಾರೆ, ಹಾಸ್ಟೆಲ್ಗಳಲ್ಲಿ ಟ್ರಯಲ್ ಮಾಡಿದ್ದಾರೆ. ಅವ್ರು ಮಲಗಿದಾಗ ಅವರಿಗೆ ಆಡಿಯೋ ಪ್ಲೇ ಮಾಡಿ 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 ಬೆಳಗ್ಗೆ ಅವ್ರ ಬಾಯಿಂದ ಅದನ್ನೆಲ್ಲ ಕರೆಕ್ಟಾಗಿ ಕಂಠಪಾಠ ಮಾಡಿರ್ತಾರೆ. ಈ ತರ ಸಾಕಷ್ಟು ಟ್ರಯಲ್ ಮಾಡಿದ್ದಾರೆ. ನೀವು ಇದನ್ನ ಟ್ರೈ ಮಾಡ್ಬೋದು. ನಿಮ್ಮ ಮಕ್ಕಳಿಗೆ ಏನಾದರೂ ಹೇಳಬೇಕು ಅಂತಿದ್ರೆ ರಾತ್ರಿ ಮಲಗಿದಾಗ ಸ್ಲೀಪ್ ಟಾಕ್ ಅಂತ ಮಾಡಿ. ಸಣ್ಣ ಮಗುವಾಗಿದ್ದಾಗ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ. ನೀವೇನೇನು ಹೇಳ್ಬೇಕು ಅಂತಿದ್ದೀರಾ, ಕನ್ಸ್ಟ್ರಕ್ಟಿವ್ ಸ್ಟೇಟ್ಮೆಂಟ್ಸ್ ಕೊಡ್ಬೇಕಲ್ಲಿ. ನೀನು ಈ ಥರ ಆಗಿದ್ಯಾ, ನೀನು ಈ ಥರ ಮಾಡ್ತಿದ್ಯಾ ಅಂತ. ನೀನು ಹಿಂಗೆ ಮಾಡಬೇಡ ಅಂತ ಹೇಳಂಗಿಲ್ಲ. ಅದನ್ನ ಹೇಳ್ತಾ ಹೇಳ್ತಾ ನೀವು ಏನು ಫೀಡ್ ಮಾಡ್ತೀರಾ ನಿಮ್ಮ ಮನಸ್ಸಿಗೆ ಮತ್ತೆ ಮಕ್ಕಳ ಮನಸ್ಸಿಗೆ ಅದು ಹಂಗೆ ಹೆಚ್ಚಾಗುತ್ತೆ. ಈ ತರ ಇವತ್ತು ಗಲ್ಲು ಶಿಕ್ಷೆ ಆಗಿರೋರು ಸಹಿತ ಸಾಯಿಸಿದೆ ಅಂದ್ರೆ ಆ ಮನಸ್ಸಿಗೆ ಎಷ್ಟು ಶಕ್ತಿ ಇದೆ ಅಂತ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ, ನಾನು ಮನಸ್ಸಿಗೆ ಏನು ಕೊಡ್ತೀನೋ ಅದಾಗುತ್ತೆ ಅನ್ನೋದಕ್ಕೆ ನಿಮಗೆ ಇವತ್ತು ಫಿಕ್ಸ್ ಆಗೋಗ್ಬಿಡ್ಬೇಕು. ನನ್ನ ಲೈಫಿಗೆ ನಾನು ಇಲ್ಲಿ ತನಕ ಪ್ರೋಗ್ರಾಮ್ ಮಾಡಿರೋದೇ ಕಾರಣ. ಇನ್ನು ಮುಂದೆ ನಾನೇನು ಪ್ರೋಗ್ರಾಮ್ ಮಾಡಬೇಕು ಅದು ನಿಮಗೆ ಅರಿವಾಗಬೇಕು. ಇದೇ ಥರ ಇನ್ನೊಂದು ಎಕ್ಸ್ಟ್ರಾರ್ಡಿನರಿ ಎಕ್ಸಾಂಪಲ್ ಇದೆ. ಒಂದು ಕ್ಯಾನ್ಸರ್ ಬಂದಿರುತ್ತೆ ಒಬ್ಬ ಮಗಳಿಗೆ. ತಂದೆಗೆ ತುಂಬ ಶಾಕ್ ಆಗುತ್ತೆ. ಮಗಳು ಕ್ಯಾನ್ಸರ್ ಬಂದ್ಬಿಟ್ಟಿದೆ, ಸತ್ತೋಗ್ಬಿಡ್ತಾಳೆ ಅನ್ನೋ ಟೆನ್ಷನ್ನಲ್ಲಿ ಅವನು ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಕೊಡ್ತಾನೆ. ಆಮೇಲೆ ಎಲ್ಲರೂ ನಾವೇ ಮಾಡ್ತೀವಿ, ಸಾಮಾನ್ಯವಾಗಿ ಹರಕೆ ಹೊತ್ಕೊಳ್ತೀವಲ್ವ. ಏನಾದ್ರು ಪ್ರಾಬ್ಲಮ್ ಅಂದರೆ ದೇವ್ರಿಗೆ ಹರಕೆ ಹೊತ್ಕೊಳ್ತೀವಿ. ಹರಕೆ ಪವರ್ ನೋಡಿ ಏನಾಗುತ್ತೆ ಅಂತ. ಹರಕೆ ಹೊತ್ತಿರ್ತೀವಿ. ಅವನಿಗೇನೋ ಒಂದು ಇಂಟ್ಯೂಷನ್ ಬಂದ್ಬಿಡುತ್ತೆ. ಅವನು ಅನ್ಕೊಂಡ್ಬಿಡ್ತಾನೆ ನನ್ನ ಮಗಳು ಹುಷಾರಾಗ್ತಾಳೆ, ನಾನು ರೈಟ್ ಲೆಗ್ ಬಲಗಡೆ ಕಾಲನ್ನ ಕಟ್ ಮಾಡ್ಕೊಳ್ತೀನಿ ಅಂತ ಹುಚ್ಚ ಸಂಕಲ್ಪ ಮಾಡ್ಬಿಡ್ತಾನೆ. ತಂದೆ ಪ್ರೀತಿ, ಮಗಳ ಜೀವಕ್ಕೆ ನನ್ನ ಕಾಲು ಇಂಪಾರ್ಟೆಂಟ್ ಅಲ್ಲ ಅಂದ್ಬಿಟ್ಟು ಹಂಗೆ ಅನ್ಕೊಂಡ್ಬಿಡ್ತಾನೆ. ಇದು ರಿಯಲ್ ಆಗಿ ನಡೆದಿರುತ್ತೆ. ಇದು ಸಹ ಅನ್ಕೊಂಡಿರ್ತಾನೆ. ಯಾವಾಗ್ಲೂ ಅವನು ಜಪ ಮಾಡ್ತಿರ್ತಾನೆ, ನನ್ನ ಮಗಳು ಹುಷಾರಾಗ್ತಾಳೆ ನಾನು ಕಾಲು ಕಟ್ ಮಾಡ್ಕೊಳ್ತೀನಿ, ನನ್ನ ಮಗಳು ಹುಷಾರಾಗ್ತಾಳೆ ನಾನು ಕಾಲು ಕಟ್ ಮಾಡ್ಕೊಳ್ತೀನಿ. ತುಂಬಾ ಗಾಢವಾದ ನಂಬಿಕೆ ಅವನಿಗೆ. ಇದಾದ್ಮೇಲೆ ಅವನಿಗೆ ಮಿರಾಕಲ್ ರಿಸಲ್ಟ್ ಬಂದ್ಬಿಡುತ್ತೆ, ನೆಗೆಟಿವ್ ರಿಪೋರ್ಟ್ ಬಂದ್ಬಿಡುತ್ತೆ. ಮಗಳಿಗೆ ಕ್ಯಾನ್ಸರ್ ಇಂದ ಗುಣಮುಖ ಆಗ್ಬಿಟ್ಲು. ಈಗ ಅವನ ಅರಿಕೆ ಈಡೇರಿಸ್ತಾನ? ನೆಗ್ಲೆಕ್ಟ್ ಮಾಡ್ಬಿಡ್ತಾನೆ. ಪರವಾಗಿಲ್ಲ ಬಿಡು, ಮಗಳು ಬದುಕಾಯ್ತಲ್ಲ, ಯಾರಿಗೆ ಗೊತ್ತಾಗುತ್ತೆ, ಯಾರಿಗೆ ಕಮಿಟ್ಮೆಂಟ್ ಇಲ್ವಲ್ಲ ನಂದೇನು ಅಂದ್ಬಿಟ್ಟು ಆರಾಮಾಗಿರ್ತಾನೆ. ಎಕ್ಸಾಕ್ಟ್ಲಿ ಅವನ ರಿಪೋರ್ಟ್ ಬಂದ್ಮೇಲೆ ಒಂದು ವಾರ ಆದ್ಮೇಲೆ ಅವನಿಗೆ ಕಾರ್ ಆಕ್ಸಿಡೆಂಟ್ ಆಗುತ್ತೆ. ರೈಟ್ ಲೆಗ್ ಬಿಟ್ಟು, ಬಲಗಾಲ್ ಬಿಟ್ಟು ಇನ್ನೇನು ಕಟ್ಟಾಗಿರಲ್ಲ. ಎಲ್ಲ ಬಾಡಿ ಸೂಪರ್ ಆಗಿರುತ್ತೆ, ಬಲಗಡೆ ಕಾಲ್ ಮಾತ್ರ ಕಟ್ಟಾಗಿರುತ್ತೆ. ಹೇಗಾಯ್ತಿದು? ಅವನು ಡೈಲಿ ಪ್ರೋಗ್ರಾಮ್ ಮಾಡಿದ್ದ ನನ್ನ ಮಗಳ ಕಾಯಿಲೆ ಗುಣ ಆಗುತ್ತೆ ಅಂತ, ಅಲ್ಲೂ ಗುಣ ಆಯ್ತು ಅವನ ಫೀಡಿಂಗಿಗೆ. ಪ್ಲಸ್ ಅವನ ಕಾಲಿಗೆ ಹೇಳಿದ್ದ ನನ್ನ ಕಾಲು ಕಟ್ ಮಾಡ್ಕೊಳ್ತೀನಿ ಅಂತ, ಅದು ಕಟ್ಟಾಯ್ತು. ಆಕ್ಸಿಡೆಂಟ್ ಆಗಿದ್ದು ಕಾಲು ಕಟ್ಟಾಗೋಕ್ಕೋಸ್ಕರ ಅಂತ ಒಂದು ಸ್ಥಿತಿ ನಿರ್ಮಾಣ ಆಯ್ತು. ನಾನೇನು ಕೊಟ್ಟಿರ್ತೀನಿ ಈ ಸಬ್ ಕಾನ್ಶಿಯಸ್ ಮೈಂಡ್ಗೆ ಕಂಪ್ಲೀಟ್ಲಿ ಕನೆಕ್ಟ್ ಆಗಿರುತ್ತೆ. ಈ ಸಬ್ ಕಾನ್ಶಿಯಸ್ ಮೈಂಡ್ ಹೇಗಪ್ಪ ಅಂದ್ರೆ ಹೋಲ್ ಯೂನಿವರ್ಸಿಗೆ ಕನೆಕ್ಟ್ ಆಗಿರುತ್ತೆ. ನನ್ನ ಸಬ್ ಕಾನ್ಶಿಯಸ್ ಮೈಂಡು ಸೂಪರ್ ಕಾನ್ಶಿಯಸ್ ಅಂತಿದೆ, ಚೈತನ್ಯ ಅಂತೀವಲ್ವ, ಅದು ಕನೆಕ್ಟ್ ಆಗೋದೇ ಇದು. ಕಂಪ್ಲೀಟ್ ನನ್ನ ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆಗಿರುತ್ತೆ ಇದು. ನನ್ನ ಬ್ರಹ್ಮಾಂಡ ಇದಕ್ಕೆ ಸ್ಪಂದಿಸ್ತಾ ಇರುತ್ತೆ. ನಾನು ಹೇಗಿರ್ತೀನಿ, ನಾನು ಏನು ಮಾಡ್ತಿದ್ದೀನಿ ಎಲ್ಲದಕ್ಕೂ ಸ್ಪಂದನೆ ನಡೀತಾ ಇರುತ್ತೆ. ಹಾಗಾಗಿ ನಾನು ಏನೇನೇನೇನೇನೇನು ಪ್ರೋಗ್ರಾಮ್ ಮಾಡ್ತೀನಿ ಅದಕ್ಕೆ ಫುಲ್ ಗಮನ ಇರಬೇಕು. ನಾನು ಏನು ಆಡ್ತೀನಿ, ನನ್ನ ಮಾತು ಏನು ಆಡ್ತೀನಿ, ಪ್ರತಿಯೊಂದು ಸಹ ನಾನು ಏನು ಯೋಚಿಸ್ತೀನಿ, ನನ್ನ ಭಾವನೆ ಏನು, ಎಲ್ಲದೂ ಮ್ಯಾಟರ್ ಆಗುತ್ತೆ ಇದಕ್ಕೆ. ಈ ಒಂದು ಕಾರಣದಿಂದನೇ ಇವತ್ತೆಲ್ಲರ ಲೈಫು ಈಗಿರೋದು. ನಾನೇ ಮಾಡಿರೋ ಪ್ರೋಗ್ರಾಮಿಂಗ್ ಅದು. ಯೋಚನೆ ಮಾಡಿ ಹೆಂಗಾಯ್ತು ಸಾಧ್ಯ? ಬರೀ ಬಲ್ಗಾಲ್ ಮಾತ್ರ ಕಟ್ಟಾಗಕ್ಕೆ ಅಷ್ಟು ಶಕ್ತಿ ಇದೆ ಅಂದ್ರೆ, ಈಗ ನಾನು ಹೇಳ್ತಾ ಇರೋದು ಇವೆಲ್ಲವೂ ಇಷ್ಟು ಶಕ್ತಿ ಇದೆ. ಈಗ ನೀವು ಲಿಂಕ್ ಮಾಡ್ತಾ ಬರಬೇಕು. ಕಾಲನ್ನು ಕಟ್ ಮಾಡೋ ಶಕ್ತಿ ಇದೆ, ಪ್ರಾಣನ ಕಳೆಯೋ ಶಕ್ತಿ ಇದೆ ನನ್ನ ಸಬ್ ಕಾನ್ಶಿಯಸ್ ಮೈಂಡಿಗೆ. ಆಗಿದ್ಮೇಲೆ ನಾನು ಅಲ್ಲಿ ಸಾಧನೆ ಅಂತ ಹಾಕಿದ್ರೆ, ನಾನೇನ್ ಮಾಡ್ಬೇಕು ಅಂತ ಹಾಕಿದ್ರೆ, ನನ್ನಲ್ಲಿಷ್ಟು ಶಕ್ತಿ ನನ್ನೊಳಗಡೆ ಇದೆ ಅಂತ ಹಾಕಿದ್ರೆ, ನಾನು ಮಾಡಬಲ್ಲೆ ಅಂತ ಹಾಕಿದ್ರೆ, ಅದನ್ನು ಮಾಡಕ್ ಶಕ್ತಿ ಇಲ್ವಾ? ಅದಕ್ಕೆ ಖಂಡಿತ ಆಗುತ್ತೆ. ಇದು ಒಂದು ಎಕ್ಸಾಂಪಲ್. ಇದೇ ತರ ಒಂದು ಎಕ್ಸ್ಟ್ರಾರ್ಡಿನರಿ ನಾಡ್ನುಡಿ ಇದೆ, ಎಲ್ರಿಗೂ ಗೊತ್ತಿದೆ. ಬಾಯಲ್ಲಾಡಿದ್ದು ಬೆನ್ನಿಗೆ ಮೂಲ. ಕೇಳಿದೀ ತರ ನಾವು ಎಷ್ಟೋ ಸರಿ ಕೇಳಿದೀವಿ. ನಾವು ಹಿರಿಯರೆಲ್ಲ ಹೇಳಿದ್ದಾರೆ. ಯಾಕೆ ಬಂತಿದೆ ಸ್ಟೇಟ್ಮೆಂಟ್? ಬಾಯಲ್ಲಾಡಿದ್ದು ಬೆನ್ನಿಗೆ ಮೂಲ ಅಂದ್ರೆ ನಾನು ಏನೇನೇನು ಆಡ್ತೀನಿ ಅದು ನನಗೇ ಮೂಲ ಆಗುತ್ತೆ ಅಂತ. ನಾನು ಏನೇನು ಆಡ್ಬೇಕಾದ್ರೆ, ಮಾತಾಡ್ಬೇಕಾದ್ರೆ, ಯೋಚಿಸ್ಬೇಕು, ನಾನು ಏನು ಯೋಚಿಸ್ತೀನಿ ಅದಾಗುತ್ತೆ ಅಂತ. ಈಗ ನೋಡಿ ನಿಮ್ಮ ಲೈಫನ್ನ ಒಂದೇ ಸರಿ ಸ್ಕ್ಯಾನ್ ಮಾಡಿ ಅಲ್ಲ,
ನಿಮ್ಮ ಲೈಫಲ್ಲಿ ನಾನು ಹೇಳಿದ್ದೆಲ್ಲ ಏನೇನಾಗಿದೆ ಅದು ನಾನು ಆಡಿದ್ದಕ್ಕೆ ನಾನೇ ತಂದ್ಕೊಂಡಿರೋದು. ಅದು ನಿಮ್ಮ ಲೈಫ್ ಬಗ್ಗೆ ನಿಮಗೆ ಅರಿವು ಬಂದಾಗಿನಿಂದ ಇವತ್ತಿನ ತನಕ ಯಾವ ಯಾವ ಭಾವನೆನ ಫೀಡ್ ಮಾಡಿದ್ದೀರಾ? ಎಲ್ಲ ಟೈಮಲ್ಲೂ ನನ್ನ ಕರ್ಮ, ನನ್ನ ಪಾಪಿ, ನಾನು ವೇಸ್ಟು, ನಾನು ಅಯೋಗ್ಯ, ನನ್ನ ಕೈನಲ್ಲಿ ಆಗಲ್ಲ, ಇವೆಲ್ಲ ಫೀಡ್ ಮಾಡಿ ಪ್ರೋಗ್ರಾಮ್ ಮಾಡಿರೋರು ಯಾರು? ನಾನು ಇದನ್ನ ಮಾಡಿದ್ದೀನಿ, ಅದಕ್ಕೆ ನನಗೆ ಹಂಗಿರೋದು. ಇದೆಲ್ಲದು ನಾನೇ ಪ್ರೋಗ್ರಾಮ್ ಮಾಡಿರೋ. ನನ್ನ ಫೀಲಿಂಗ್ ಹೆಂಗಿರುತ್ತೆ? ಭಯ. ಎಲ್ಲದಕ್ಕೂ ನೋಡಿದ್ರು ನನ್ನೊಳಗಡೆ ಇರ್ತಕ್ಕಂಥ ಎಲ್ಲ ನೆಗೆಟಿವ್ ಕ್ಯಾರೆಕ್ಟರ್ಸ್ ಇದಾವಲ್ವಾ, ಅವೆಲ್ಲವೂ ನಾನೇ ಪ್ರೋಗ್ರಾಮ್ ಮಾಡ್ಕೊಂಡಿರೋದು. ಅದಕ್ಕೆ ಹೆಂಗಾಗ್ತಿದೆ. ನನಗಷ್ಟೇ ಅಲ್ಲ, ನಾನು ಇತರರಿರೋರಿಗೆ, ಸುತ್ತಮುತ್ತಲಿರೋರಿಗೂ ಅದನ್ನ ಹೇಳ್ತಿರ್ತೀನಿ, ನೀನು ಹಿಂಗೆ ನೋಡು, ನಿನ್ನ ಕೈನಲ್ಲಿ ಬಿಡು, ಇದಾಗಲ್ಲ, ನೀನಾ ವೇಸ್ಟ್ ಬಾಡಿ. ಎಷ್ಟು ಜನ ಹೇಳಿದಿರ ಕೇಳಿ? ನೀನು ಮಕ್ಕಳಿಗೆ ಎಸ್ಪೆಷಲಿ ಅಪ್ಪ ಅಮ್ಮಂದ್ರೆ ಹೇಳಿದ್ರು, ನೀನ್ ಲೈಫಲ್ಲಿ ಉದ್ಧಾರ ಆಗಲ್ಲ. ಯಾರು ಹೇಳಿರೋದು ಅದನ್ನ? ನೀವು. ಅದಕ್ಕೆ ಅವನು ಉದ್ಧಾರ ಆಗಿಲ್ಲ, ಆಗ್ತಿಲ್ಲ. ನಾನು ಹೇಳ್ತೀನಿ, ಮತ್ತೆ ನಾನು ಹೇಳ್ದಂಗೆ ಆಯ್ತು ಅಂತೀನಿ. ಎಷ್ಟೋ ಕಡೆ ನಾನು ಹೇಳ್ದಂಗೆ ಆಯ್ತು ಅಂತೀನಿ. ನಾನು ಹೇಳ್ದಂಗಲ್ಲ ಆಗಿದ್ದು, ನೀವು ಹೇಳಿದ್ದಕ್ಕೆ ಆಗಿದ್ದು. ನಾನು ಹಿಂಗೆ ಅನ್ಕೊಂಡೆ ಅದಕ್ಕೆ ಆಯ್ತು, ನಾನು ಹೇಳ್ದೆ ಅದಕ್ಕೆ ಆಯ್ತು. ಹೇಳ್ಬೇಕಾದ್ರೆ ಬರೀ ವರ್ಡ್ಸ್ ಇಂಪಾರ್ಟೆಂಟ್ ಅಲ್ಲ, ನನ್ನ ಫೀಲಿಂಗ್. ಎಷ್ಟೋ ಜನಗಳಿಗೆ ಬಾಯಲ್ಲಿ ಆಡಲ್ಲ ಮಕ್ಕಳ ಬಗ್ಗೆ, ಒಳಗಡೆ ಭಾವನೆ, ಅಯ್ಯೋ ನನ್ನ ಮಗ ವೇಸ್ಟು, ನನ್ನ ಮಗ ದಡ್ಡ, ನನ್ನ ಮಗ ಓದಲ್ಲ, ನನ್ನ ಗಂಡ ಸರಿ ಇಲ್ಲ, ನನ್ನ ಗಂಡ ಮೆಂಟ್ಲು, ತಿಕ್ಲ, ಏನೇನೆಲ್ಲ ಹೇಳಿರ್ತೀರ ನೋಡಿ. ಒಳಗಡೆ ಬಾಯಿ ಬಿಟ್ಟು ಹೇಳಿರೋದಿಲ್ಲ, ಬಟ್ ಅದು ವರ್ಕ್ ಆಗುತ್ತೆ. ನೀವು ಯಾವ ರೀತಿ ಭಾವನೆ ಅನ್ಕೊಂಡಿರ್ತೀರ. ಸೋಂಬೇರಿ, ಎಂತೆಂಥ ವರ್ಡ್ಗಳನ್ನ ಬಳಸಿದ್ದೀರಾ ನೋಡಿ. ನನ್ನ ಗಂಡ ಸೋಂಬೇರಿ, ನನ್ನ ಹೆಂಡತಿ ಸೋಂಬೇರಿ, ವೇಸ್ಟು. ನೀವೆಲ್ಲ ಏನೇನು ಹೇಳಿದ್ದೀರಾ ಅದು ಹಂಗೆ ನಡೀತಾ ಇದೆ. ಅದು ನಾನು ಹೇಳ್ತೀನಿ, ನಾನು ಅನ್ಕೊಂಡಂಗೆ ಆಯ್ತು ಅಂತ. ಸಾರಿ, ನಾನು ಅನ್ಕೊಂಡಂಗಾಗಿದ್ದಲ್ಲ, ಅದಕ್ಕೆ ನಾನು ಹೆಮ್ಮೆ ಪಡ್ಕೊಳ್ಳೋದಲ್ಲ, ನಾನು ಅನ್ಕೊಂಡಿದ್ದಕ್ಕೆ ಅದಾಗಿದ್ದು. ಅಂದಮೇಲೆ ನಾನು ಏನು ಅಂದ್ಕೊಳ್ತೀನಿ ಅದು ಮುಖ್ಯ, ನಾನು ಏನು ಆಡ್ತೀನಿ ಮುಖ್ಯ, ನಾನು ಏನು ಯೋಚಿಸ್ತೀನಿ ಮುಖ್ಯ, ನಾನು ಯಾವ ಭಾವನೆನಲ್ಲಿ ಇರ್ತೀನಿ ಅದು ಬಹಳ ಮುಖ್ಯ. ಅದು ಮಕ್ಕಳ ವಿಷಯದಲ್ಲಾಗಿರ್ಬೋದು, ಮನೆಯಲ್ಲಿ ಯಾರದೇ ವಿಷಯ ಆಗಿರ್ಬೋದು. ಇವ್ರಿಂಗೆ 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 ಅವ್ರಂಗೆ. ಯಾಕೆ? ನೀವು ಕೊಟ್ಟಿರೋ ಫೀಡ್, ನೀವು ಕೊಟ್ಟಿರೋ ಡಾಟಾ ಎಂಟ್ರಿ, ನೀವು ಎಂಟ್ರಿ ಮಾಡಿದ್ದೀರಾ ಇವ್ರಿಂಗೆ ಅಂತ, ಅದಕ್ಕೆ ಅವ್ರಂಗೆ. ಹೋಟೆಲ್ಗೆ ಹೋಗ್ಬಿಟ್ಟು ಮಸಾಲೆ ದೋಸೆ ಆರ್ಡ್ರ್ ಮಾಡಿ ರಾಗಿ ದೋಸೆ ಬರುತ್ತಾ? ನೀವೇ ಆರ್ಡ್ರ್ ಮಾಡಿರೋ ಮಸಾಲೆ ದೋಸೆ ಅವನು ತಂದು ಕೊಡ್ತಾನೆ. ನೀವೇ ಆರ್ಡ್ರ್ ಮಾಡಿರೋದು ನಿಮ್ಮ ಲೈಫಿಗೆ, ನಾನು ಹಿಂಗೆ ನಾನು ಹಿಂಗೆ ನಾನು ಹಿಂಗೆ, ಅವ್ರಿಂಗೆ 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 ಅವ್ರಂಗೆ, ಅದಕ್ಕೆ ನೀವು ಹಂಗೆ. ಅದಕ್ಕೆ ಎಲ್ಲೆಲ್ಲಿ ನೀವು ಹೆಂಗೆ ಇದೀರೋ ಅದು ನೀವೇ ಮಾಡಿರೋ ಪ್ರೋಗ್ರಾಮಿಂಗ್. ಇದೊಂದು ಅರ್ಥ ಮಾಡ್ಕೊಂಬಿಡಿ. ನನ್ನ ಲೈಫಲ್ಲಿ ಖುಷಿನೇ ಇಲ್ಲ, ನನಗೆ ಖುಷಿ ಬರೋಕ್ಕೆ ಸಾಧ್ಯನೇ ಇಲ್ಲ ನಿಮಗೆ. ನನ್ನ ಲೈಫಲ್ಲಿ ಯಾರಿಗೂ ಬಂದಿಲ್ಲ ಅಷ್ಟು ಕಷ್ಟ, ಅದಕ್ಕೆ ನಿಮಗೆ ಕಷ್ಟ. ನಿಮಗೆ ಕಷ್ಟ ಬರಲೇಬೇಕು. ಹುಡುಕೊಂಡು ಬರ್ತಾವ ನನಗೆ ಪ್ರಾಬ್ಲಮ್, ನಿಮಗೇ ಬರಬೇಕು. ಯಾಕೆ ಗೊತ್ತಾ? ನೀವೇ ಆರ್ಡರ್ ಮಾಡಿದ್ದೀರ. ದಾರಿಲಿ ಹೋಗ್ತಿರ್ತಾರೆ ಯಾರೋ ಭಿಕ್ಷುಕರು, ಕರೆದ್ರೆ ಹೆಂಗಿರುತ್ತೆ? ಬರ್ರಪ್ಪ ನಾನು ಭಿಕ್ಷೆ ಹಾಕ್ತೀನಿ. ಹಂಗೆ ಈ ಪ್ರಾಬ್ಲಮ್ಗಳೆಲ್ಲ ಹೋಗ್ತಿರ್ತಾವೆ ದಾರಿಲಿ. ನಾನೇ ಅಟ್ರಾಕ್ಟ್ ಮಾಡ್ಕೊಳ್ತೀನಿ, ನಾನೇ ಕರಿತೀನಿ, ನಾನೇ ಬಂದು ಆತಿಥ್ಯ ಕೊಟ್ಟು ಕೂತ್ಕೊಳ್ಳಪ್ಪ ನಮ್ಮ ಮನೆಯಲ್ಲಿ, ನಾನು ನಿನಗೆ ಆತಿಥ್ಯ ಕೊಡ್ತೀನಿ ಅಂತ. ಇವೆಲ್ಲವೂ ನಾನೇ ತಂದುಕೊಂಡಿರೋದು. ನನಗೆ ಸಿಕ್ಕಾಪಟ್ಟೆ ಸಾಲ 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 ಸಾಲ, ಇನ್ನೂ ಜಾಸ್ತಿ ಆಗ್ತಿದೆ. ಸಾಲ ಅಂದಂಗೆ ಜಾಸ್ತಿ ಆಗ್ತಿದೆ. ಬರೀ ಅದ್ರ ಬಗ್ಗೆನೇ ಯೋಚನೆ ಮಾಡ್ತೀನಿ, ಅದಕ್ಕೆ ಜಾಸ್ತಿ ಆಗ್ತಿದೆ. ಇವತ್ತಿನಿಂದ ಯಾರಿಗೆಲ್ಲ ಸಾಲ ಇದೆ ಆ ವರ್ಡ್ನ ಬಳಸಬೇಡಿ. ಸಂಪಾದನೆ ಮಾಡ್ತೀನಿ ಅದಕ್ಕೆ ಕೊಡಿ, ಅದನ್ನ ಹೇಳ್ಬೇಡಿ. ದೇವ್ರ ಹತ್ರ ಹೋಗ್ಬಿಟ್ಟು ಕೇಳ್ಕೊಳ್ತೀನಿ ನಾವು, ದೇವರೇ ಸಾಲ ತೀರ್ಸು. ಸಾಲ ಅಂತಿದ್ದಂಗೆ ಅವ್ನು ದೇವ್ರಿಗೆ ಗೊತ್ತಾಗೋದಂತೆ, ತಥಾಸ್ತು. ನೀವೇನು ಹೇಳಿದ್ರು ತಥಾಸ್ತು, ಫಸ್ಟ್ ವರ್ಡ್ ಅಷ್ಟೇ. ನೀವು ಸಂಪಾದನೆ ಮಾಡಿ ಆ ಹಣ ಅದಕ್ಕೆ ಕೊಡಿ. ನನಗೆ ಹಣ ಸಂಪಾದನೆ ಆಗ್ತಿದೆ ಅಂತ ನಾನು ಪ್ರೋಗ್ರಾಮ್ ಮಾಡಲ್ಲ, ಅಯ್ಯೋ ನಿಮ್ಗೆ ಸಾಲ ಜಾಸ್ತಿ ಆಯಿತು, ಸಾಲ ಕಡಿಮೆ ಆಗಬೇಕು. ನಾನೇನು ಪ್ರೋಗ್ರಾಮ್ ಮಾಡಿರ್ತೀನಿ ಅದೇ ಆಗ್ತಿದೆ. ನನ್ನ ಎವ್ರಿ ಸಿಂಗಲ್ ವರ್ಡ್ ಥಾಟ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಎಲ್ಲ ಬಾಂಧವ್ಯಕ್ಕೂ ಅನುಭವಿಸುತ್ತೆ. ಆರೋಗ್ಯಕ್ಕೆ, ನನಗೆ ಆರೋಗ್ಯ ವಿಷಯದಲ್ಲಿ ಎಷ್ಟೋ ಜನ, ನಾನು ಆರೋಗ್ಯ ಸರಿ ಇಲ್ಲ. ಯಾರಾದ್ರೂ ಹಾಸ್ಪಿಟ್ಲಿಗೆ ಹೋಗಿ ಬಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ? ಅಯ್ಯೋ ನನ್ನನ್ನು ಮಾತಾಡ್ಸಕ್ ಬರಲೇ ಇಲ್ಲ ಅವನು. ಮಾತಾಡ್ಸಕ್ ಬಂದ್ರೆ ಸಮಾಧಾನ, ನನ್ ಮಾತಾಡ್ಸಕ್ ಬಂದ್ರು. ಅಲ್ಲಿ ಹೋಗ್ಬಿಟ್ಟು ವಿಚಾರಿಸ್ಬೇಕು. ಎಲ್ಲ ಹಾಸ್ಪಿಟ್ಲಲ್ಲಿ ಎಂಟ್ರಿ ಆದಾದ್ನ ಹಿಡ್ಕೊಂಡು ಆಪರೇಷನ್ ಎವ್ರಿ ಸಿಂಗಲ್ ಮೂಮೆಂಟ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವ್ನು ಮಾತಾಡ್ಸಕ್ ಹೋಗ್ಬೇಕು ಅನ್ನೋದೇ ಒಂದು ವಾಡಿಕೆ. ಮಾತಾಡ್ಸಕ್ ಹೋಗ್ಲಿಲ್ಲ ಅಂದ್ರೆ ಫೀಲ್ ಮಾಡ್ಕೊಳ್ತಾರೆ ಅಂತ. ಅಲ್ಲೇ ಆ ಫೀಲಿಂಗ್ ಅಲ್ಲೇ ಬದುಕೋದು.
ನಾನು ಹೇಗೆ ನೋಡ್ತಿದ್ದೀನಿ ನೋಡಿ ನನ್ನ ಲೈಫನ್ನ ನಾನು ಹೇಗೆ ನೋಡ್ತೀನೋ ಹಾಗೆ ಆಗುತ್ತೆ. ನಾನು ಏನು ಆಡ್ತೀನೋ ಅದಾಗ್ತಿದೆ. ಪ್ರತಿ ಸ್ಟೆಪ್ಪು ಸಹಿತ ನಾನೇ ಮಾಡಿರೋ ಪ್ರೋಗ್ರಾಮಿಂಗ್ ಇದು ನಿಮಗೆ ಅರಿವೆ ಆಗಿರ್ಬೇಕು. ಅದು ನನ್ನ ಬಗ್ಗೆ ಆಗಿರ್ಬೋದು, ಬೇರೆಯವ್ರ ಬಗ್ಗೆ ಆಗಿರ್ಬೋದು. ಇವತ್ತಿನಿಂದ ಆ ಬಾಯಲ್ಲಾಡಿದ ಬೆನ್ನಿಮೂಲ ಅನ್ನೋದಕ್ಕೆ ಹಿಡ್ಕೊಳ್ಳಿ. ನೀವು ಜಸ್ಟ್ ಅನ್ಕೊಳ್ಳಿ, ಎಸ್ ನನ್ನ ಮಗ ಎಕ್ಸ್ಟ್ರಾರ್ಡಿನರಿ ಆಗ್ತಾನೆ, ಆಗಿದ್ದಾನೆ ಅನ್ನೋ ಫೀಲ್ ಮಾಡಬೇಕು. ನನ್ನ ಮನೆಯವರು ತುಂಬ ಚೆನ್ನಾಗಿದ್ದಾರೆ, ನನ್ನ ಮನೆಯವರು ಚೆನ್ನಾಗಿ ಆಗ್ತಾರೆ, ಆ ಭಾವನೆನೇ ಇಲ್ಲ ನಿಮಗೆ. ನೀವೇನೇ ಅನ್ಕೊಂಡಿದ್ದೀರಾ ಅದಾಗಿದೆ ಅನ್ನೋದಿಲ್ಲ. ಅದಾಗಿರೋದಕ್ಕೆ ನಾನು ಅನ್ಕೊಳ್ತಾ ಇದ್ದೀನಿ ಅನ್ಕೊಂಡಿದ್ದೀರಾ. ಸಾರಿ, ಅವನಂಗಿದ್ದಾನೆ ಮಗ, ಅದಕ್ಕೆ ನಾನು ಹಂಗೆ ಹೇಳ್ತಾ ಇದ್ದೀನಿ. ಅಲ್ಲ, ನೀವು ಹಂಗೆ ಹೇಳಿದ್ದೀರಾ, ಅದಕ್ಕೆ ಅವನು ಹಂಗೆ ಆಗಿದ್ದಾನೆ. ಮೊದಲೇ ಅವನು ವೀಕ್ ಆಗಿರ್ತಾನೆ, ನೀವು ಬೇರೆ ಮತ್ತೆ ಎಕ್ಸ್ಟ್ರಾ ವೀಕ್ ಮಾಡ್ತಿದ್ದೀರಾ. ಈ ತರ ನನ್ನ ಲೈಫ್ನ ನಾನೇ ಹಾಳು ಮಾಡ್ಕೊಂಡಿದ್ದೀನಿ. ಇದೇ ತರ ಇನ್ನೂ ಸಾಕಷ್ಟು ಎಕ್ಸಾಂಪಲ್ಗಳಿದೆ. ಇನ್ನೊಂದು ಗೊತ್ತಿದೆ ನಿಮಗೆ, ಸಾವಿನ ಮನೆಗೆ ಹೋಗ್ತೀರಾ, ಹೋಗೋರು ಏನು ಹೇಳ್ತೀರಾ? ಹೇಳ್ಬಿಟ್ಟು ಬರ್ತೀರಾ ಹೋಗ್ಬಿಡ್ತೀವಿ ಅಂತ? ಸಾಧ್ಯ ಇಲ್ಲ. ಅಲ್ಲಿ ಬರ್ದಂಗೆ ಎಲ್ಲರೂ ಸಿಗ್ನಲ್ ಕೊಡ್ತಾರೆ, ಬರ್ತೀವಿ ಅಂತ ಹೇಳಂಗಿಲ್ಲ, ಹೊಡಿ ಅಂತ ಬೇರೆಯವ್ರು ಹೇಳ್ತಿರ್ತಾರೆ. ಯಾಕದು ಯೋಚನೆ ಮಾಡಿದ್ದೀನಿ ಯಾವತ್ತಾದ್ರೂ? ಯಾಕೆ ಈ ಥರ ಅಂತ ಯೋಚನೆ ಮಾಡಿದ್ದೀನ? ಯಾಕೆ ಅಂದರೆ ದರ್ ಇಸ್ ಎ ಲಾಜಿಕ್. ನಾನಿವಾಗ ಅವ್ರ ಮನೆಗೆ ಸಾವಿಗೆ ಬಂದಿದ್ದೀನಿ, ಹೋಗ್ಬಿಟ್ಟು ಬರ್ತೀನಿ ಅಂದರೆ ಮತ್ತೆ ನಾನು ಇನ್ನೊಂದು ದಿವಸ ಈ ಕೆಲ್ಸಕ್ಕೆ ಬಂದರೆ ನಿಮ್ಮ ಮನೆಗೆ ಇನ್ನೊಂದು ಟಿಕೆಟ್ ಹೋಗಿರುತ್ತೆ ಅಂತ. ನಿಮ್ಮ ಮನೇಲಿ ಇನ್ನೊಬ್ರು ಸತ್ತಿರ್ತಾರೆ, ಅದಕ್ಕೆ ನಾನು ಬರ್ತೀನಿ ಅಂತ ಹೇಳ್ತೀನಿ ಅಂತ. ಅದಕ್ಕೆ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಂಗಿಲ್ಲ. ಹೋಗ್ಬಿಟ್ಟು ಬರ್ತೀನಿ ಅಂದರೆ ಮುಂದೊಂದು ದಿವಸ ಇನ್ನೊಬ್ರು ಸಾಯ್ಸಕ್ಕೆ ಬರ್ತೀಯ ನೀನು ಅಂತ ನಿನ್ನ ಥಾಟ್ ಕೊಟ್ಟಂಗೆ ಅನ್ನೋ ಫೀಲಿಂಗ್ ಅದು. ಆ ಕಾರಣದಿಂದ ಅದನ್ನ ಹೇಳಿರೋದು. ಅದೇ ಥರ ಹುಷಾರಿಲ್ದಂಗೆ ನೋಡ್ಕೊಂಡು ಹೋಗೋದಾಗ, ಹುಷಾರಿರೋದಿಲ್ಲ, ಅವ್ರ ಮನೆಗೆ ನೋಡ್ಕೊಂಡು ಹೋಗಿರ್ತೀವಲ್ವಾ, ನೋಡ್ಕೊಂಬರೋಕ್ಕೆ ಅಲ್ಲೂ ಹಂಗೇನೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಲ್ಲ, ಸುಮ್ಮನೆ ಹೋಗ್ತಾ ಇರ್ತೀವಿ. ಅಂದರೆ ಮತ್ತೆ ಆ ಕೆಲ್ಸಕ್ಕೆ ನಾನು ಬರ್ತೀನಿ ಅಂತ ಹೇಳ್ದಂಗೆ ಅಂತ. ಅಷ್ಟು ನನ್ನ ಮೈಂಡಿಗೆ ಪವರ್ ಇದೆ, ನನ್ನ ಆಲೋಚನೆಗೆ ಶಕ್ತಿ ಇದೆ ಅನ್ನೋದಕ್ಕೆ ಈ ವಾಡಿಕೆಗಳನ್ನ ಇಟ್ಟಿರೋದು. ಒಂದೊಂದರಲ್ಲೂ ಸಹಿತ ಇಷ್ಟು ಪವರ್ಫುಲ್ ಆಗಿರ್ತಕ್ಕಂಥದ್ದು. ಅದೇ ಥರ ಒಂದು ಸಂಶೋಧನೆ ನಡೆಯುತ್ತೆ, ದೇವರಿಗಿಂತ ದೊಡ್ಡದು ಒಂದಿದೆ ಅಂತ. ಎಲ್ರಿಗೂ ಗೊತ್ತಿದೆ, ದೇವರು ದೊಡ್ಡನು, ದೇವರೇ ದೊಡ್ಡನು ಅಂತಿದೆ. ಈಗ ರೀಸೆಂಟ್ ಸಂಶೋಧನೆ ಏನು ಗೊತ್ತಾ? ದೇವರಿಗಿನ ದೊಡ್ಡದೊಂದಿದೆ ಅಂತ ಸಂಶೋಧನೆ ಆಗಿದೆ. ಶಾಕ್ ಆಗ್ತಿದೆ ಎಲ್ರಿಗೂ? ಎಸ್, ಇಟ್ಸ್ ಅ ಫ್ಯಾಕ್ಟ್. ಏನಿರ್ಬೋದಾಗಿದ್ದು? ದೇವ್ರಿಗಿಂತ ದೊಡ್ಡದು ಏನಂಗಿದ್ರೆ? ಎಸ್ ಫ್ರೆಂಡ್ಸ್, ದೇವರು ದೊಡ್ಡವನಲ್ಲ, ದೇವ್ರಿಗಿನ ಒಂದು ದೊಡ್ಡದಿದೆ. ಅದೇನಪ್ಪ ಅಂದ್ರೆ, ಎಸ್, ಆ ದೇವರ ಮೇಲಿರೋ ನಂಬಿಕೆ. ದೇವರು ದೊಡ್ಡವನಲ್ಲ ಇಲ್ಲಿ, ಆ ದೇವ್ರ ಮೇಲೆ ನಾನು ಇಟ್ಟಿರ್ತೀನಲ್ಲ ನಂಬಿಕೆ, ಆ ನಂಬಿಕೆ ಇಂಪಾರ್ಟೆಂಟ್. ಆ ನಂಬಿಕೆ ದೊಡ್ಡದಿಲ್ಲಿ. ಈ ದೇವರು ಕೆಲಸ ಮಾಡ್ತಾನೆ ಅನ್ನೋ ನಂಬಿಕೆ ಇದ್ರೆ ಮಾತ್ರ ನನಗೆ ಕೆಲಸ ಆಗುತ್ತೆ, ಇಲ್ಲದ್ರೆ ಆಗಲ್ಲ. ನಾರ್ಮಲ್ ಆಗಿ ಕಲ್ಲಿರುತ್ತೆ, ಆಮೇಲೆ ಅದನ್ನ ಕೆತ್ತನೆ ಮಾಡ್ತಾರೆ, ಅದನ್ನ ವಿಗ್ರಹ ಆಗುತ್ತೆ, ಅಲ್ಲಿ ನಾನು ಪೂಜಿಸ್ತೀನಿ ದೇವರು ಅಂತ. ಮೊದಲು ಕಲ್ಲಿತ್ತು, ಅದು ಕಲ್ಲೊಂದಿದ್ವಿ, ಆಮೇಲೆ ದೇವ್ರು ಆಯ್ತು, ದೇವ್ರು ಅಂತೀವಿ ನಾವು, ಅದಕ್ಕೆ ಆ ದೇವ್ರು ಅಂತ. ಇದೇ ಕಾರಣಕ್ಕೆ ಎಲ್ಲ ಧರ್ಮದಲ್ಲಿ ಇದಕ್ಕಿನ್ನೊಂದು ಸೆಂಟೆನ್ಸ್ ಇದೆ ನೋಡಿ, ನಂಬಿದ್ರೆ ಈ ದೇವ್ರು ಕೈ ಬಿಡಲ್ಲ ಅಂತ. ಎಲ್ಲ ದೇವ್ರಿಗೂ ಇದೇನು ಹೇಳ್ತೀವ? ಈ ನಂಬಿದ್ರೆ ಕೈ ಬಿಡಲ್ಲ ಅಂತ. ನನ್ನೊಂದೇ ಪ್ರಶ್ನೆ, ನಂಬಿದ್ರೆ ಮಾತ್ರ ಕೈ ಹಿಡಿಬೇಕು ಅಂತ ಅವನೆಂತ ದೇವರು ಅಂತ? ಅವನು ಹೇಳಿದಾನೆ, ನೀನ್ ನಂಬಿದ್ರೆ ಮಾತ್ರ ನಾನು ಕೈ ಹಿಡಿತೀನಿ ಅಂತ, ನೀನು ಶರಣಾದ್ರೆ ಮಾತ್ರ ಕೈ ಹಿಡಿತೀನಿ ಅಂತ. ಅಂದ್ರೆ ಅರ್ಥ, ದೇವರು ಕೆಲಸ ಮಾಡಲ್ಲ ಅಲ್ಲಿ, ಆ ದೇವರು ಕೆಲಸ ಮಾಡ್ತಾನೆ ಅನ್ನೋ ನಂಬಿಕೆ ನಂದೈತಲ್ಲ, ಅದು ಕೆಲಸ ಮಾಡುತ್ತೆ. ಎಲ್ಲ ಧರ್ಮದಲ್ಲೂ ಇದೇ ಮೂಲ. ನನ್ನ ಮೇಲೆ ನನಗೆ ನಂಬಿಕೆ ಇರಲ್ವಲ್ಲ, ಅದಕ್ಕೆ ನಮ್ಮ ಏನ್ ಮಾಡಿದ್ರು, ಧರ್ಮ ಸಂಸ್ಥಾಪಕರು ದೇವ್ರ ಮೇಲೆ ಹಾಕ್ಬಿಟ್ರು. ಇವ್ರ ಮೇಲೆ ಅಂತೂ ನಂಬಲ್ಲ ಇವನು, ದೇವ್ರ ಮೇಲೆ ನಂಬ್ತಾನೆ, ಅಲ್ಲಿ ಮೇಲೆ ಹಾಕೊಂಡ್ಬಿಡ್ಲಿ ಆ ಕಡೆ ಅಂತ. ಕೃಷ್ಣ ಕಾಪಾಡ್ತಾನೆ ಅಂದ್ರೆ ಕೃಷ್ಣ ಕಾಪಾಡ್ತಾನೆ, ಅಲ್ಲಾ ಕಾಪಾಡ್ತಾನೆ ಅಂದ್ರೆ ಎಲ್ಲ ಮುಸಲ್ಮಾನರಿಗೆ ಅಲ್ಲಾ ಕಾಪಾಡ್ತಾನೆ. ಯಾಕಂದ್ರೆ ಅಲ್ಲನ ಮೇಲೆ ನಂಬಿಕೆ ಕಾಪಾಡ್ತಾನೆ ಅಂತ. ಯೇಸು ಮೇಲೆ ನಂಬಿಕೆ, ಯೇಸು ಕಾಪಾಡ್ತಾನೆ ಅಂತ. ಅವರೆಲ್ಲರೂ ಸೇಮ್, ಅಲ್ಲೇನು ಡಿಫ್ರೆನ್ಸ್ ಇಲ್ಲ. ಆದ್ರೆ ನನಗೆ ಅಲ್ಲ ಮಾತ್ರ ಕಾಪಾಡ್ತಾನೆ ಅಂತ ಅವ್ರ ನಂಬಿಕೆ ಇರೋದ್ರಿಂದ ಅಲ್ಲ ಕೆಲಸ ಮಾಡ್ತಿದ್ದಾನೆ ಅವರಿಗೆ. ನನಗೆ ಕೃಷ್ಣ ಮಾತ್ರ ಕೆಲಸ ಮಾಡ್ತಾನೆ ಅಂತ ಹಿಂದೂಗಳು ಕೃಷ್ಣ ಕೆಲಸ ಮಾಡ್ತಿದ್ದಾನೆ ಅಲ್ಲಿ. ಕಾಮನ್ ಏನು ಮೂರು ಧರ್ಮದಲ್ಲಿ ಅಥವಾ ಎಲ್ಲ ಧರ್ಮದಲ್ಲಿ? ಕಾಮನ್ ಬಂದ್ಬಿಟ್ಟು ಆ ದೇವ್ರ ಮೇಲೆ ಇರೋ ನಂಬಿಕೆ. ದೇವರು ಕಾಮನ್ ಅಲ್ಲ ಅಲ್ಲಿ, ದೇವರು ಡಿಫ್ರೆಂಟ್. ಮನೆಯಲ್ಲೇನೆ ಒಂದೇ ಮನೆಯಲ್ಲಿ 10-15 ದೇವರುಗಳು ಇರ್ತಾರೆ. ಒಬ್ರಿಗೆ ಗಣೇಶ ಇಷ್ಟ, ಒಬ್ರಿಗೆ ಹನುಮಂತ ಇಷ್ಟ, ಒಬ್ರಿಗೆ ಸಾಯಿಬಾಬಾ ಇಷ್ಟ. ಅಲ್ಲಿ ಯಾರೇ ದೇವರಾದ್ರೂ ಸಹಿತ ಕಾಮನ್ ಏನು, ಆ ದೇವ್ರ ಮೇಲೆ ಇರೋ ನಂಬಿಕೆ. ನನಗೆ ಸಾಯಿಬಾಬಾ ಕೈ ಹಿಡಿತಾನಪ್ಪ, ಅಂದ್ಮೇಲೆ ಬಾಬಾ 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 ಅಲ್ಲ ಕೈ ಹಿಡಿತಿರೋದು, ಆ ಬಾಬನ ಮೇಲಿರೋ ನಿಮ್ಮ ನಂಬಿಕೆ.
ಕೃಷ್ಣ ಅಲ್ಲ, ಕೃಷ್ಣನ ಮೇಲೆ ಇರೋ ನಿಮ್ ನಂಬಿಕೆ. ನನ್ನ ಮೇಲೆ ನನಗೆ ನಂಬಿಕೆ ಇರೋದಿಲ್ಲ, ಅದಕ್ಕೆ ನಾನು ಅವನ ಮೇಲೆ ಹಾಕ್ತೀನಿ, ನೀನೇನು ಹೇಳಿದ್ರು ಮಾಡ್ತೀನಿ ಅಂತ. ಈ ಕಾರಣದಿಂದ ಇವತ್ತು ಎಲ್ಲ ದೇವರುಗಳನ್ನ ನಾವು ಪೂಜಿಸ್ತಾ ಇರೋದು. ನೀವು ಬರೀ ನಂಬಿಕೆ ಇಲ್ದಿದ್ರೆ ದೇವ್ರು ವರ್ಕ್ ಮಾಡಲ್ಲ. ಆ ನಂಬಿಕೆನೇ ದೊಡ್ಡದು. ಆ ನಂಬಿಕೆ ದೊಡ್ಡದಾಗಿರೋದ್ರಿಂದ ನಿಮಗೆ ನೀವು ಯಾವುದೇ ವಿಷಯನ ನಂಬಬೇಕಾಗಿದೆ. ಆಗೋಗಿದೆ, ಆಗೋಗುತ್ತೆ ಅನ್ನೋ ಆ ಗಾಢವಾದ ನಂಬಿಕೆ ಇದೆಯಲ್ವಾ, ಆ ನಂಬಿಕೆ ನಿಮಗೆ ಕೆಲಸ ಮಾಡಿಕೊಡುತ್ತೆ. ಹಂಗಂತ ಸುಮ್ಮನೆ ನಂಬಂಗೂ ಇಲ್ಲ. ದರ್ ಇಸ್ ಎ ಲಾಜಿಕ್, ದೇರ್ ಶುಡ್ ಬಿ ಎ ಲಾಜಿಕ್. ಆ ಲಾಜಿಕ್ ಇದ್ರೆ ಮಾತ್ರ ನಿಮಗೆ ನಂಬಿಕೆ ಬರುತ್ತೆ, ಆಮೇಲೆ ಅದು ಕೆಲಸ ಮಾಡುತ್ತೆ. ಮುಂದೆ ನೋಡೋಣ. ಈ ಸಬ್ ಕಾನ್ಶಿಯಸ್ ಮೈಂಡ್ ಹೇಗಪ್ಪ ಅಂದ್ರೆ, ಇದಕ್ಕೆ ನಾನು ಹೇಳ್ತೀನಿ ಸೈಂಟಿಫಿಕ್ ಗಾಡ್ ಅಂತ. ನಾನು ಸ್ಪಿರಿಚುವಲ್ ಪವರ್ ಅರ್ಥ ಆಗಿದ್ದು, ನನಗೆ ದೇವ್ರ ಪವರ್ ಅರ್ಥ ಆಗಿದ್ದು ಫಸ್ಟ್ ನನಗೆ ಸಬ್ ಕಾನ್ಶಿಯಸ್ ಮೈಂಡ್ ಅರ್ಥ ಆದ್ಮೇಲೆ. ಸಬ್ ಕಾನ್ಶಿಯಸ್ ಮೈಂಡ್ ಅರ್ಥ ಆಗಿಲ್ಲ ಅಂದಿದ್ರೆ ನನಗೆ ಸ್ಪಿರಿಚುವಲ್ ಶಕ್ತಿ ಬಗ್ಗೆ ಅರ್ಥ ಆಗ್ತಾ ಇರಲಿಲ್ಲ. ಇವತ್ತೆಲ್ಲ ಸ್ಪಿರಿಚುವಲಿಸ್ಟ್ ಮಾತಾಡಿರೋ ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆನೇ, ನನ್ನ ಒಳಗಡೆ ಇರತಕ್ಕಂಥ ಶಕ್ತಿ ಬಗ್ಗೆನೇ. ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಇಟ್ಸ್ ಅ ಸೈಂಟಿಫಿಕ್ ಗಾಡ್. ಅಷ್ಟು ಶಕ್ತಿ ಇದೆ ಅದ್ರಲ್ಲಿ, ಏನ್ ಬೇಕಾದ್ರೂ ಕೊಡ್ತಕ್ಕಂಥ ಶಕ್ತಿ ಇದೆ. ಒಬ್ಬರನ್ನ ಸಾಯಿಸ್ತಕ್ಕಂಥ ಶಕ್ತಿ ಇದೆ, ಗಳಿಸ್ತಕ್ಕಂಥ ಶಕ್ತಿ ಇದೆ, ಜೀವನ ಕೊಡ್ತಕ್ಕಂಥ ಶಕ್ತಿ ಇದೆ. ಸೈಂಟಿಸ್ಟ್ಗಳು ಏನೆಲ್ಲ ಸೈಂಟಿಸ್ಟ್ ಕಂಡಿಡಿದ್ರು, ಹೇಗೆ ಕಂಡಿಡಿದ್ರು ಅವರು ಯೋಚನೆ ಮಾಡಿದೀವ? ಸೈಂಟಿಸ್ಟ್ಗಳ ಸೀಕ್ರೆಟ್ ಏನು? ಇವತ್ತು ನೀವು ನೋಡ್ತಿದ್ರಲ್ಲ, ಇದೇನೆ ಈ ಸಬ್ ಕಾನ್ಶಿಯಸ್ ಮೈಂಡೇ ಸೈಂಟಿಸ್ಟ್ಗಳ ಸೀಕ್ರೆಟ್. ಇದಕ್ಕೆ ನಾನೊಂದು ಅವಾಗೊಂದು ಕೇಳಿದ್ದೆ ನ್ಯೂಟನ್ ಬಗ್ಗೆ. ನ್ಯೂಟನ್ ಏನ್ ಕಂಡಿಡಿದಿದ್ದು? ಗುರುತ್ವಾಕರ್ಷಣ ಶಕ್ತಿ. ಎಲ್ಲರೂ ನೋಡ್ತಿದ್ರು ಆಪಲ್ ಬೀಳ್ತಿತ್ತು, ಇವನ್ ಮಾತ್ರ ನೋಡ್ದ ಆಪಲ್ ಯಾಕೆ ಬಿತ್ತು ಕೆಳಗೆ, ಯಾಕೆ ಮೇಲೆ ಹೋಗ್ಲಿಲ್ಲ ಅಂದ. ಅವನಿಗೆ ಆ ಗುರುತ್ವಾಕರ್ಷಣ ಶಕ್ತಿ ಕಂಡಿಡಿದ ಮೇಲೆ ಎಲ್ಲರೂ ಸಹಿತ ಬಂದು ಕೇಳಿದ್ರು, ಪ್ರೆಸ್ ರಿಪೋರ್ಟರ್ ಬಂದ್ಬಿಟ್ಟು, ಹೆಂಗ್ ಸಾಧ್ಯ ಆಯ್ತು ನಿಮಗೆ ಅಂತ, ಹೆಂಗ್ ಕಂಡಿಡಿದ್ರಿ ಅಂತ. ಅವನು ಒಂದೇ ಹೇಳಿದ್ದು, ನನಗೆ ಗೊತ್ತಿಲ್ಲ, ಯಾವಾಗ್ಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ 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 ಇದ್ದೆ, ಒಂದಿನ ಐಡಿಯಾ ಬಂತು ಅಂತ. ದಿಸ್ ಇಸ್ ಅ ಸೀಕ್ರೆಟ್ ಆಫ್ ಆಲ್ ಸೈಂಟಿಸ್ಟ್. ಸೈಂಟಿಸ್ಟ್ಗಳು ಗಂಟೆಗಟ್ಲೆ, ದಿನಗಟ್ಲೆ, ವರ್ಷಗಟ್ಲೆ ಮಗ್ನರಾಗಿರ್ತಾರಲ್ಲಿ, ಅದರಲ್ಲೇ ಯೋಚನೆ ಮಾಡ್ತಿರ್ತಾರೆ. ಅದು ಬಿಟ್ಟು ಬೇರೆ ಗಮನ ಇಲ್ಲ ಅವ್ರಿಗೆ. ಊಟ, ತಿಂಡಿ, ನಿದ್ದೆ ಏನು ಗಮನ ಇರಲ್ಲ, ಅದ್ರ ಬಗ್ಗೆನೇ ಫೋಕಸ್ ಮಾಡಿರ್ತಾರೆ. ಆ ಒಂದು ಫೋಕಸ್ ಅವ್ರು ಮಾಡಿದ್ದಕ್ಕೆ ಅವರಿಗೆ ಇಡೀ ಬ್ರಹ್ಮಾಂಡ ಐಡಿಯಾಸ್ ಕೊಡುತ್ತೆ. ಬ್ರಹ್ಮಾಂಡದಲ್ಲಿ ಎಲ್ಲ ಇದೆ, ಅದು ನನಗೆ ಕೊಡುತ್ತೆ. ಹೆಂಗೆ ಕನೆಕ್ಟ್ ಮಾಡುತ್ತೆ ಅಂದ್ರೆ ಅಲ್ಟಿಮೇಟ್ ಕನೆಕ್ಟಿವಿಟಿ. ಈಗ ಹೆಂಗೆ ಒಂದು ಎಕ್ಸಾಂಪಲ್ ಗೊತ್ತಾ, ಇಂಟರ್ನೆಟ್ ಇದ್ದಂಗೆ. ಈಗ ನಾನು ಇಲ್ಲಿದ್ದೀನಿ ವಿಜಯನಗರ, ಬೆಂಗಳೂರು, ನೀವೆಲ್ಲೆಲ್ಲೆಲ್ಲ ಇದ್ದೀರಾ ಪ್ರಪಂಚದಲ್ಲಿ. ಆದ್ರೆ ನಾವ್ ಹೆಂಗ್ ಕನೆಕ್ಟ್ ಆಗಿದ್ವಿ? ಇಂಟರ್ನೆಟ್ ಮೂಲಕ. ಜಸ್ಟ್ ಒಂದು ಲಿಂಕ್ ಕ್ಲಿಕ್ ಮಾಡಿದ್ದಕ್ಕೆ ಯೂಟ್ಯೂಬ್ ಲಿಂಕ್ ನೀವು ಕನೆಕ್ಟ್ ಆದ್ರಿ. ಅದೇ ತರನೇ ನನ್ನ ಮನಸ್ಸು ಎಲ್ಲ ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆಗಿರುತ್ತೆ, ಎಲ್ಲ ಜೀವಿಗಳಿಗೆ, ಎಲ್ಲ ಕ್ರಿಯೇಷನ್ಗೆ ಕನೆಕ್ಟ್ ಆಗಿರುತ್ತೆ. ಆ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ನಾನು ಏನ್ ಸ್ಟೋರ್ ಮಾಡ್ತೀನಿ, ಅದು ಅದಕ್ಕೆ ಬೇಕಾಗಿರೋ ಎಲ್ಲ ಘಟನೆಗಳು ಘಟಿಸ್ತಾ ಇರುತ್ತೆ ಲೈಫಲ್ಲಿ. ನನಗೆ ಬೇಕಾಗಿರ್ತಕ್ಕಂಥವ್ರೆ ನನಗೆ ಸಿಗ್ತಾರೆ. ನೀವು ಎಷ್ಟೋ ಜನ ಅನ್ಕೊಂಡ್ಬಿಟ್ಟಿರ್ತೀರ ನೋಡಿ, ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ, ಒಂದು ಅವರೇ ಬಂದ್ರು, ಇಲ್ಲ ಅವ್ರದ್ದು ಫೋನ್ ಬಂತು, ಆಶ್ಚರ್ಯ ಆಗುತ್ತೆ, ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನೀವು ಯೋಚನೆ ಮಾಡ್ತಿದ್ರಿ, ಇಂಟೆನ್ಸಿವ್ ಆಗಿ ನೀವು ಥಾಟ್ ಕಳಿಸಿದ್ರಿ ಅವರಿಗೆ, ಅದು ಅವ್ರಿಗೆ ರೀಚ್ ಆಯ್ತು. ನೀವು ಮೊಬೈಲ್ ಕ್ಲಿಕ್ ಮಾಡಿದ ತಕ್ಷಣ ನಂಬರ್ ಅವ್ರಿಗೆ ಹೆಂಗೆ ಡಯಲ್ ಆಗುತ್ತಲ್ವ, ಅದೇ ತರನೇ ವಿ ಆರ್ ಆಲ್ ಕನೆಕ್ಟೆಡ್. ಇದನ್ನು ಸಹಿತ ಒಂದು ಸೈಂಟಿಫಿಕ್ ಪ್ರೂವ್ ಮಾಡಿದ್ದಾರೆ. ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಫೋನ್ ಮಾಡಿಬಿಟ್ಟು ಇಲ್ಲಿಂದ ಒಂದು ಅವರಿಗೆ ಥಾಟ್ಸ್ ಕಳಿಸಿ ಅವರಲ್ಲಿ ಏನ್ ನಡೀತಾ ಇದೆ ಆ ಒಂದು ಟೆಸ್ಟ್ಗಳು ಮಾಡಿದ್ದಾರೆ. ತುಂಬಾ ಟ್ರಯಲ್ಸ್ ಆಗಿದೆ ಇದ್ರ ಬಗ್ಗೆ. ನೀವೇನೇನೇನು ಅನ್ಕೊಳ್ತಿರ್ತೀರ ಅದೆಲ್ಲರಿಗೂ ಕನೆಕ್ಟ್ ಆಗಿರುತ್ತೆ. ನಮ್ಮ ಥಾಟ್ಸ್ ಸಾಕಷ್ಟು ಪವರ್ಫುಲ್. ಥಾಟ್ಸ್ ಇಂಪಾರ್ಟೆಂಟ್ ಇಲ್ಲಿ, ವರ್ಡ್ಸ್ಗಿನ. ವರ್ಡ್ಸ್ ಬರೋದು ಥಾಟ್ ಇಂದ, ಆಲೋಚನೆಗಳಿಂದ. ನೀವೇನು ಆಲೋಚಿಸ್ತೀರಾ ಅದಾಗುತ್ತೆ. ಆ ಆಲೋಚನೆ ಎಲ್ಲ ಸಬ್ ಕಾನ್ಶಿಯಸ್ ಸ್ಟೋರ್ ಆಗಿರುತ್ತೆ. ದೇವರು ನೋಡ್ತಾ ಇರ್ತಾನೆ ಅಂತಾರಲ್ವ, ಆ ದೇವರೇ ಮನಸ್ಸಿನ ಶಕ್ತಿ ಮೂಲಕ ನನಗೆ ಆಶೀರ್ವಾದ ಮಾಡ್ತಿರ್ತಾನೆ. ಹಾಗಾಗಿ ನೀವೇನೇನೇನೇ ಪ್ರೋಗ್ರಾಮ್ ಮಾಡ್ತೀರಾ ನೀವು ಚೆಕ್ ಮಾಡ್ಕೊಳ್ಳಿ. ಪ್ರತಿ ಸಿಂಗಲ್ ಥಾಟ್ ಮ್ಯಾಟರ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಹೇಗೆ ಜೀವಿಸ್ತಿದ್ದೀರಾ, ಹೇಗೆ ನೋಡ್ತಿದ್ದೀರಾ, ವ್ಯಕ್ತಿಗಳನ್ನ ಹೇಗೆ ನೋಡ್ತಿದ್ದೀರಾ, ಎಲ್ಲರ ಜೊತೆ ಆ ಒಂದು ಬಾಂಧವ್ಯಕ್ಕಾಗಿರ್ಬೋದು, ಸಂತೋಷಕ್ಕಾಗಿರ್ಬೋದು, ಆರೋಗ್ಯಕ್ಕಾಗಿರ್ಬೋದು, ಎಲ್ಲದಕ್ಕೂ ಸಹಿತ ಇದು ಮ್ಯಾಟರ್ ಆಗುತ್ತೆ. ಇದೇ ತರ ಈಗ ನಾವೆಲ್ಲರೂ ಸಹಿತ ಈ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ಗೊತ್ತಾಯ್ತು ನಮಗೆ. ಈಗ ನಾವೇನ್ ಮಾಡಬೇಕು? ವಿಜುವಲೈಸೇಷನ್, ಇಮ್ಯಾಜಿನೇಷನ್, ಇದು ಹೈಯೆಸ್ಟ್ ಫಾರ್ಮ್ ಆಫ್ ಯುಟಿಲೈಸೇಷನ್ ಆಫ್ ದಿ ಸಬ್ ಕಾನ್ಶಿಯಸ್ ಮೈಂಡ್. ಇಷ್ಟೊತ್ತಂಕ ಎಲ್ಲ ಕೇಳಿದ್ರಿ, ಇದು ನಿಮಗೆ ಲಾಜಿಕ್ ಗೊತ್ತಾಯ್ತು.
ಹೇಗೆ ನನ್ನ ಒಳಗಡೆ ಶಕ್ತಿ ಇದೆ, ಸಬ್ ಕಾನ್ಶಿಯಸ್ ಮೈಂಡ್ಗೆ ಎಷ್ಟು ಪವರ್ ಇದೆ ಅಂತ, ಆ ಪವರ್ನ ನಾನು ಕೆಲಸ ಮಾಡ್ಕೊಳ್ಳೋದಕ್ಕೆ. ಇದಕ್ಕೆ ನಾನು ಏನು ಕಲ್ಪನೆ ಮಾಡ್ಕೊಳ್ತೀನಿ, ಏನು ದೃಶ್ಯೀಕರಣ, ನನಗೆ ಆಲ್ರೆಡಿ ಅದು ಆಗೋಗಿದೆ ಅಂತ ನಾನು ಕಲ್ಪಿಸ್ಕೋಬೇಕು, ನನಗೆ ಆಲ್ರೆಡಿ ಆ ಸಾಮರ್ಥ್ಯ ಬಂದಿದೆ ಅಂತ ಕಲ್ಪಿಸ್ಕೋಬೇಕು. ಆವಾಗ ಮಾತ್ರ ನನ್ನೊಳಗಡೆ ಆ ಶಕ್ತಿ ಜಾಗೃತ ಆಗುತ್ತೆ, ನನಗೆ ಬೇಕಾಗಿರೋ ಎಲ್ಲದೂ ರೆಡಿ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿ, ನಿಮಗೆ ನಾನು ಹೇಳ್ತಾ ಇದ್ದೆ, ನೀವು ಹೆಂಗಿರ್ತೀರೋ ಹಂಗೆ ನಿಮಗೆ ನಿಮ್ಮ ಟೀಮ್ ಬರುತ್ತೆ ಅಂತ. ಅದಕ್ಕೂ ಇದೇ ಕಾರಣ, ಯು ಓನ್ಲಿ ಅಟ್ರಾಕ್ಟ್. ನಿಮಗೆ ಯಾವ ಥರ ಕ್ಯಾರೆಕ್ಟರ್ ಇರ್ತಾರಲ್ಲ ಅದೇ ಥರದ ಕ್ಯಾರೆಕ್ಟರ್ನ ನೀವು ಅಟ್ರಾಕ್ಟ್ ಮಾಡ್ತೀರಾ. ಹೇಗೆ ಒಂದು ಸಿಗರೆಟ್ ಸೇದರ್ ಗುಂಪು ಸಿಗರೆಟ್ ಸೇದರ್ನ ಅಟ್ರಾಕ್ಟ್ ಮಾಡುತ್ತೆ, ಡ್ರಿಂಕ್ಸ್ ಮಾಡೋರ್ ಗುಂಪು ಡ್ರಿಂಕ್ಸ್ ಮಾಡೋರ್ನ ಹೇಗೆ ಅಟ್ರಾಕ್ಟ್ ಮಾಡ್ತಿದ್ರೆ ಇದೇ ಕಾರಣ. ನೀವು ಒಬ್ಬೊಬ್ಬರನ್ನೇ ಅಲ್ಲಿ ಆರ್ಡರ್ ಮಾಡಿ ಕರೆಸ್ತಂಗಿದಲ್ಲ. ನಿಮ್ಮ ಲೈಫಲ್ಲಿ ಏನೇನು ಆಗಬೇಕು ಅಂತ ಇರ್ತೀರ ಅದೆಲ್ಲದೂ ಹಾಗೆ ಆಗ್ತಿರುತ್ತೆ. ಅದಕ್ಕೋಸ್ಕರ ನೀವೇನು ವಿಜುವಲೈಸ್ ಮಾಡ್ತೀರಾ, ನೀವೇನು ಭಾವನೆ ನೋಡ್ತೀರಾ, ಅದು ಬಹಳ ಇಂಪಾರ್ಟೆಂಟ್. ಈಗ ನೋಡೋಣ, ಏನನ್ನ ನೀವು ವಿಜುವಲೈಸ್ ಮಾಡ್ಕೋಬೇಕು. ಇಲ್ಲಿ ತನಕ ನೋಡಿದ್ರಿ, ನಾನು ಏನು ಅಂದ್ಕೊಳ್ತೀನೋ ಅದೆಲ್ಲದೂ ಆಗುತ್ತೆ, ನನ್ನ ಆಲೋಚನೆ ಎಲ್ಲದೂ ಆಗುತ್ತೆ. ಇಷ್ಟು ದಿನ ನಾನು ನಡೆದಿರೋದೇ ನನ್ನ ಲೈಫಲ್ಲಿ ನಾನು ಕೊಟ್ಟಿರೋ ಪ್ರೋಗ್ರಾಮಿಂದ. ಕಂಪ್ಲೀಟ್ ರೀಪ್ರೋಗ್ರಾಮಿಂಗ್ ಮಾಡಬೇಕು ನೀವು ಇವತ್ತಿನಿಂದ. ಅಂಡ್ ಇದು ಪ್ರತಿ ಕ್ಷಣ ಅರಿವಿನಲ್ಲಿರಬೇಕು. ನಾನು ಏನು ಥಾಟ್ಸ್ ಕೊಡ್ತಿದ್ದೀನಿ ಅದಾಗುತ್ತೆ ಅಂತ. ನಾನು ಇಲ್ಲಿ ತನಕ ಏನೇನೆಲ್ಲ ನೆಗೆಟಿವ್ ಕೊಟ್ಟಿದ್ದೀನಿ ನನ್ನ ಲೈಫಲ್ಲಿ, ಏನೇನು ಪಾಸಿಟಿವ್ ಕೊಟ್ಟಿದ್ದೀನಿ, ಇವತ್ತು ನಿಮ್ಗೆ ಏನಾದರೂ ಪಾಸಿಟಿವ್ ನಡೀತಾ ಇದೆ ಅಂದ್ರೆ ಅದು ನೀವು ಕೊಟ್ಟಿರೋ ಪ್ರೋಗ್ರಾಮಿಂಗ್ಗೆ, ಏನೇನು ನೆಗೆಟಿವ್ ಆಗಿದೆ ನಿಮ್ಮ ಲೈಫಲ್ಲಿ ಅದು ನೀವು ಕೊಟ್ಟಿರೋ ಪ್ರೋಗ್ರಾಮಿಂಗ್ಗೆ. ಈ ಸಬ್ ಕಾನ್ಶಿಯಸ್ ಮೈಂಡ್ಗೆ ಸಾಕಷ್ಟು ಶಕ್ತಿ ಇದೆ. ಹುಟ್ಟಿದ ಅಲ್ಲಿಂದನೇ ಇದು ಸ್ಟೋರ್ ಆಗಿರುತ್ತೆ. ಇನ್ನೂ ಕೆಲವೊಂದು ಕಡೆ ಹೇಳ್ತಾರೆ, ಹುಟ್ಟಕ್ಕಿಂತ ಮೊದಲೇ ನನಗೆ 3 ತಿಂಗಳಿಗೆ ಏನು ಒಂದು ಹಾರ್ಟ್ ಬೀಟ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರಲ್ವಾ, ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ನನ್ನ ಮನಸ್ಸು. ಇನ್ನೂ ಡೀಪ್ ಆಗಿ ಹೋಗೋದಾದ್ರೆ ಸ್ಪಿರಿಚುವಲ್ ಅಲ್ಲಿ ಅಥವಾ ಸೈಂಟಿಫಿಕಲ್ ಇನ್ನೂ ಹೇಳ್ತಾರೆ ಏನಂದ್ರೆ, ನನ್ನ ತಂದೆ ತಾಯಿಗಳು ಯಾವಾಗ ಕಲ್ಪಿಸ್ಕೊಳ್ತಾರೆ ನಾನು ಮಕ್ಕಳಾಗಬೇಕು ಅಂತ, ಅವಾಗ್ಲಿಂದನೇ ನಮ್ಮ ಮನಸ್ಸು ರೆಡಿ ಆಗುತ್ತೆ ಅಂತ. ಇನ್ನೂ ಡೀಪ್ ಆಗಿ ಹೋಗ್ಬೇಕಾದ್ರೆ ಇದು ಹೋದ ಜನ್ಮದ್ದು ಇದೆ ಅಂತ ಹೇಳ್ತಾರೆ. ಇವತ್ತು ಯಾರೆಲ್ಲ ಹೋದ ಜನ್ಮದ್ದು ತೆಗಿತಾರೆ ಅಂತಾರಲ್ಲ, ಅದು ಸಹಿತ ಈ ಲಾಜಿಕ್ ಮೇಲೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಆ ಲಾಜಿಕಲ್ಲಿ ಅದನ್ನ ನಾವು ಓಪನ್ ಮಾಡ್ತಾರೆ ಅಂತ ಹೇಳ್ತಾರೆ. ಈಗ ಅದೆಲ್ಲ ಡೀಟೇಲ್ ಹೋಗೋದು ಬೇಡ ನನಗೇನು ಇವತ್ತಿಗೆ ಏನು ಬೇಕು ಅದನ್ನ ನೋಡ್ಕೊಳ್ಳೋಣ. ನನ್ನ ಈ ಪ್ರೋಗ್ರಾಮಿಂಗ್ ಆಗಿರೋದು ನನ್ನ ತಂದೆ ತಾಯಿಗಳು ನನಗೇನು ಫೀಡ್ ಮಾಡಿರ್ತಾರೆ, ನಾನೇನು ಫೀಡ್ ಮಾಡಿರ್ತೀನಿ, ನನ್ನ ಸಣ್ಣ ಮಗುವಿನಿಂದ ಏನು ಫೀಡ್ ಮಾಡಿರ್ತೀನಿ, ಅದಕ್ಕೆ ನನ್ನ ಲೈಫ್ ಇವತ್ತು ಹಿಂಗಾಗಿದೆ. ಈಗ ಆ ರೀಪ್ರೋಗ್ರಾಮಿಂಗ್ನ ನಾನು ಮಾಡ್ಕೋಬೇಕು. ಇದು ಹೇಗಪ್ಪ ಅಂದ್ರೆ, ದೇವ್ರು ಬಂದ್ಬಿಟ್ಟು ನಿಮ್ಮ ಹತ್ರ ಹೇಳಿರ್ತಾನೆ, ನಿನ್ನ ಭವಿಷ್ಯ ನೀನೇ ಬರ್ಕೋ ಅಂತ. ಅವ್ನು ನಿನಗೆ ಹೇಳ್ತಾ ನೀನ್ ಬಾಡ್ಕೋ, ಅದಕ್ಕೆ ನಾನು ತತಾಸ್ತಂತೀನಿ ಅಂತ. ನೀವೇನೇನೇನೇನು ಅಂದ್ಕೊಳ್ತೀರೋ ಅದಕ್ಕೆ ಅವ್ನ ಕೆಲಸ ಬರೀ ತತಾಸ್ತನ್ನೋದಷ್ಟೇ. ಇವನ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು ಕಳ್ಳರು ಕಳ್ತನ ಮಾಡ್ತಾರೆ, ಈಸಿಯಾಗಿ ಕಳ್ತನ ಮಾಡ್ತಿರ್ತಾರೆ. ಅವನು ದೇವರಿಗೆ ಪ್ರೇ ಮಾಡಿ ಹೋಗಿರ್ತಾನೆ, ಹೆಸರ್ನೋ ಅವ್ನು ಹೇಳ್ತಾನೆ, ನೋಡೋ ನಾನು ಕಳ್ತನ ಮಾಡಕ್ಕೆ ಹೋಗ್ತಾ ಇದ್ದೀನಿ, ನೀನು ಆಶೀರ್ವಾದ ಮಾಡಬೇಕು. ಅವ್ನು ಏನು ಗೊತ್ತಿಲ್ಲ, ತತಾಸ್ತು ಅಷ್ಟೇ. ಎಲ್ಲದಕ್ಕೂ ಸಹಿತ ನಾವು ಅನ್ಕೊಂಡಿದ್ದೆ ಆಗ್ತಾ ಇರೋದು. ಹಾಗಾಗಿ ನೀವೇನು ವಿಜುವಲೈಸ್ ಮಾಡ್ತೀರಾ ಅದು ಬಹಳ ಬಹಳ ಮುಖ್ಯ. ಈಗ ನೋಡೋಣ ಏನೇನು ವಿಜುವಲೈಸ್ ಮಾಡಬೇಕು ಅಂತ. ಈಗ ನಮ್ಮ ಲಾಜಿಕ್ ಪ್ರಕಾರ ವಿಜುವಲೈಸೇಷನ್ ಮಾಡಬೇಕಾಗಿರೋದು ಏನು? ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್. ವಿಜುವಲೈಸ್ ಮಾಡೋಕ್ಕಿಂತ ಮೊದಲು ಇನ್ನ 2 ವಿಷಯ ಬಹಳ ಅರ್ಥ ಮಾಡ್ಕೋಬೇಕು. ಸುಪ್ತ ಮನಸ್ಸು ಯಾವಾಗಲೂ ಫಲವತ್ತಾದ ಮನಸ್ಸಿನಲ್ಲಿದ್ದಾಗ ಮಾತ್ರ ಎಷ್ಟು ಪವರ್ಫುಲ್ ಆಗಿರುತ್ತೆ. ಇದೇ ಕಾರಣಕ್ಕೆ ನಾವಿವತ್ತು ಫಲವತ್ತಾದ ಮನಸ್ಸು ಬಗ್ಗೆ LT ವರ್ಕ್ಶಾಪ್ ಕೊಟ್ಟಿದ್ದೇವೆ. ನೀವು ಖುಷಿಯಿಂದ ಇದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಎಷ್ಟು ಶಕ್ತಿ ಬರುತ್ತೆ. ನೀವು ಖುಷಿ ಇಲ್ಲ ಅಂದ್ರೆ, ಸಂತೋಷವಾಗಿಲ್ಲ ಅಂದ್ರೆ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಕೆಲಸ ಮಾಡೋದಿಲ್ಲ, ಇಂಟರಪ್ಟ್ ಮಾಡ್ತಿರುತ್ತೆ, ನಿಮ್ಮ ಸಿಗ್ನಲ್ಸ್ ಪಾಸ್ ಆಗ್ತಿರೋದಿಲ್ಲ. ವೈಫೈ ಆನ್ ಆಗಿಲ್ಲ ಅಂದ್ರೆ ಹೆಂಗ್ ಕನೆಕ್ಟ್ ಆಗ್ತೀವಿ ನಾವು ಮೊಬೈಲ್ಗೆ? ಹಾಗೆ ಈ ವೈಫೈ ನನ್ನ ಪರಿಸ್ಥಿತಿ. ನಾನು ಖುಷಿಯಾಗಿದ್ರೆ ಮಾತ್ರ ನಾನು ಬ್ರಹ್ಮಾಂಡ ಕನೆಕ್ಟ್ ಆಗ್ತೀನಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕೋಸ್ಕರನೇ ನಾನು ಎಷ್ಟು ಖುಷಿ ಇದ್ದೀನಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಫಲವತ್ತಾದ ಅಂಶ ಇರ್ಬೇಕು. ಫಸ್ಟು ಬರ್ಡ್ ಅಂಶದಲ್ಲಿದ್ರೆ ಆ ಬರ್ಡೇ ನಡೀತಿರುತ್ತೆ. ಫಲವತ್ತಾದ ಅಂಶದಲ್ಲಿದ್ರೆ ಮಾತ್ರ ನಾನು ಏನು ಅಂದ್ಕೊಳ್ತೀನಿ ಇದೆಲ್ಲದು ಆಗುತ್ತೆ. ಇದು ಒಂದು. ಇನ್ನೊಂದು ವೆರಿ ವೆರಿ ಪವರ್ಫುಲ್ ಏನಪ್ಪಾ ಅಂದ್ರೆ, ಮಾಡಬೇಕಾದ ಕೆಲಸ ಮಾಡದೆ ಬರೀ ವಿಜುವಲೈಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ತುಂಬಾ ಜನ ಏನ್ ಮಾಡ್ಬಿಡ್ತಾರೆ, ನಾನೀಗ ಶ್ರೀಮಂತನಾಗ್ತೀನಿ, ಯೋಚನೆ ಮಾಡ್ತಾ ಕೂತ್ಬಿಡೋದು, ನನಗೆ ಲಕ್ಷ ಬಂತು, ಕೋಟಿ ಬಂತು, ನಾನು ಸಂಪಾದನೆ ಮಾಡ್ತಾ ಇದ್ದೀನಿ. ಸಾಧ್ಯನೇ ಇಲ್ಲ. ಹಂಗಾಗಿ ಎಲ್ಲರೂ ತಪಸ್ ಮಾಡ್ಕೊಂಡು ಕೂತ್ಬಿಡೋರು. ಸಾಧ್ಯನೇ ಇಲ್ಲ. ನೀವು ಮಾಡಬೇಕಾಗಿರೋ ಕೆಲಸ ಮಾಡಲೇಬೇಕು. ಕೆಲಸ ಮಾಡಬೇಕಾದ್ರೆ ಅದು ವರ್ಕ್ ಆಗಬೇಕು ಅಂದ್ರೆ ನಿಮಗೆ ವಿಜುವಲೈಸೇಷನ್ ಇರಬೇಕು. ಬರೀ ವಿಜುವಲೈಸ್ ಮಾಡ್ತಾ ಕೂತ್ಕೊಂಡ್ರೆ, ಕೆಲಸ ಮಾಡಲಿಲ್ಲ ಅಂದ್ರೆ ಇದು ಯಾವುದೂ ಆಗಲ್ಲ. ಕೆಲಸಕ್ಕೆ ಫಲ ಬರೋದಕ್ಕೆ ನಾನು ವಿಜುವಲೈಸ್ ಮಾಡಬೇಕಾಗಿರೋದು.
ಹಾಗಾಗಿ ನೀವೇನೇನೇನೇನೇನು ಮಾಡಬೇಕು ಅಂತಿದ್ದೀರಾ ಅದನ್ನ ಪವರ್ಫುಲ್ ಆಗಿ ವಿಜುವಲೈಸ್ ಮಾಡ್ಕೊಳ್ಳಿ. ಅವಾಗ ಮಾತ್ರ ನಿಮಗೆ 100% ಇದು ವರ್ಕ್ ಆಗುತ್ತೆ. ವಿಜುವಲೈಸೇಷನ್ ಇರಬೇಕು, ಕೆಲಸನೂ ನಡೀತಿರ್ಬೇಕು. ಅದಕ್ಕೆ ನನ್ನಲ್ಲಿ ಯೋಗ್ಯತೆ ಏನು ಎಬಿಲಿಟಿ ಇದೆ ಅದೆಲ್ಲ ಬಂದಿರಬೇಕು, ಜ್ಞಾನ ಪಡ್ಕೊಂಡಿರ್ಬೇಕು, ಆಕ್ಷನ್ ಮಾಡ್ತಿರ್ಬೇಕು. ಆವಾಗ ಆ ನಿಮ್ಮ ವಿಜುವಲೈಸೇಷನ್ ವರ್ಕ್ ಮಾಡುತ್ತೆ, ನಿಮ್ಮ ಕಲ್ಪನೆ ವರ್ಕ್ ಮಾಡುತ್ತೆ. ಈಗ ನೋಡೋಣ ನಾವು ಏನೇನು ವಿಜುವಲೈಸ್ ಮಾಡ್ಕೋಬೇಕು ಅಂತ. ಈಗ ನೀವು ಲಿಸ್ಟ್ ಮಾಡಿ. ನಿಮ್ಮ ಹತ್ರ ಆಲ್ರೆಡಿ ಲಿಸ್ಟ್ ನಾನೇ ಕೊಡ್ತೀನಿ. ನಿಮಗೆ ಇದ್ರ ಜೊತೆಗೆ ಇದು ಬಿಟ್ಟು ಬೇರೆ ಏನೇನಾದ್ರೂ ನೀವು ಆ್ಯಡ್ ಮಾಡ್ಬೋದು. ನಿಮಗೆ ಏನೇನೇನು ಆಗಬೇಕು ಇದೆಲ್ಲದೂ ಆ್ಯಡ್ ಮಾಡ್ಬೋದು. ನಮ್ಮ ಲಾಜಿಕ್ ಪ್ರಕಾರ ನಮ್ಮ ಈ ಲಿಸ್ಟು ಅಗೈನ್ ಈ 6 ಸಬ್ಜೆಕ್ಟ್ಸ್, ಈ 6 ಸಬ್ಜೆಕ್ಟ್ ಅನ್ನ ನಾವು ವಿಜುವಲೈಸ್ ಮಾಡೋಣ. ಈ 6 ಸಬ್ಜೆಕ್ಟ್ ಅಲ್ಲಿ ನಾನು 100% ಪಡೆದಿದ್ದೀನಿ ಅಂತ. ಇವತ್ತು ನಿಮಗೆ 4:50ರಿಂದ 5 ಗಂಟೆ ತನಕ ನಾನು ಆಲ್ರೆಡಿ ಮಾಡಿಸ್ತಾ ಇದ್ದದ್ದು ಇದಕ್ಕೋಸ್ಕರನೇ. ನಿಮಗೆ ಇಷ್ಟ ದಿನ ಆ ಲಾಜಿಕ್ ಗೊತ್ತಿಲ್ಲದಲೇ ಮಾಡ್ತಿದ್ರಿ ಹೊಸಬ್ರು. ಇವತ್ತಿನಿಂದ ನಾಳೆಯಿಂದ ನೆಕ್ಸ್ಟ್ ಕ್ಲಾಸಿಂದ ನೀವು ಅದಕ್ಕೇನೆ ನಾನು 4:50ಕ್ಕೆ ಬನ್ನಿ ಅಂತ ಹೇಳ್ತಿದ್ದು. ನೀವು ಅಟೆಂಡ್ ಮಾಡಿ ಕಂಪ್ಲೀಟಾಗಿ ಗೊತ್ತಾಗ್ತಾ ಹೋಗುತ್ತೆ. ಒಂದೊಂದೇ ನೋಡ್ತಾ ಹೋಗೋಣ. ಈಗ ನಾನು ಕಲ್ಪಿಸ್ಕೋಬೇಕಾಗಿರೋದು ಪ್ರತಿದಿನ ಜೀವನದ 6 ವಿಷಯಗಳಲ್ಲೂ 100% ಪಡೆದ್ರ ಬಗ್ಗೆ ನಾನು ಗಮನ ಹರಿಸ್ತಾ ಇದ್ದೀನಿ. ನಾನು ವಿಜುವಲೈಸ್ ಮಾಡ್ಕೊಂಡಾಗ ಇದನ್ನ ನೀವು ಒಂದೇ ಸಬ್ಜೆಕ್ಟ್ನ ಡೈಲಿ ವಿಜುವಲೈಸ್ ಮಾಡ್ಬೋದು, ಅಥವಾ ಎಲ್ಲ ಅಂಶನೂ ಸ್ವಲ್ಪ 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 ವಿಜುವಲೈಸ್ ಮಾಡ್ಕೊಂತ ಹೋಗ್ಬೋದು. ನಾನು ಥಾಟ್ ಕೊಡಬೇಕು, ನಾನು 6ಕ್ಕೂ ಸಹಿತ ಫೋಕಸ್ ಮಾಡ್ತಿದ್ದೀನಿ. ಇದು ಒಂದು. ಇದೇ ತರ ಮನುಕುಲದ ಸೇವೆಗೆ ಪ್ರತಿಯಾಗಿ ತಲೆಮಾರುಗಳಿಗೆ ಬರುವ ಐಶ್ವರ್ಯ, ಆ ಸಂಪಾದನೆಗೆ ಬೇಕಾಗಿರತಕ್ಕಂಥ ಎಲ್ಲ ಕೆಲಸ ನಾನು ಮಾಡ್ತಿದ್ದೀನಿ ಅಂತ. ಸಂಪಾದನೆ ಮಾಡ್ತಿದ್ದೀನಿ ಅನ್ನೋದಕ್ಕಿಂತ ಆ ಸಂಪಾದನೆ ಮಾಡೋದಕ್ಕೆ ಏನು ಕೆಲಸ ಮಾಡ್ಬೇಕಲ್ವಾ, ಆ ಕೆಲಸನ ವಿಜುವಲೈಸ್ ಮಾಡಿ. ನಾನು ಆ ಕೆಲಸ ಆಲ್ರೆಡಿ ಮಾಡ್ತಿದ್ದೀನಿ ಅಂತ, ನನ್ನಿಂದ ಆ ಕೆಲಸ ಆಗ್ತಾ ಇದೆ ಅಂತ. ಮೈಸೂರು ಟಿಕೆಟ್ನ ಯೋಚನೆ ಮಾಡಿ ಕೆಂಗೇರಿ ತಂತಾನೆ ಬರುತ್ತೆ ಅಂದಲ್ವ, ಹಾಗೆ ನೀವು ಕೆಲಸ ಮಾಡ್ತಾ ಹೋಗಿ ಆ ಕೆಲಸ ನಾನು ಆಲ್ರೆಡಿ ಮಾಡ್ತಿದ್ದೀನಿ ಅಂತ ವಿಜುವಲೈಸ್ ಮಾಡಿ. ಏನೇನು ಕೊಡುಗೆ ಆಗ್ಬೇಕಿತ್ತಲ್ಲ ಆ ಕೊಡುಗೆ ಆಗೋಗಿದೆ ಅಂತ ವಿಜುವಲೈಸ್ ಮಾಡಿ. ಅವಾಗ ಆಟೋಮೆಟಿಕ್ ಆಗಿ ನೀವು ಬೇಕಾಗಿದ್ದ ಅದು ಸಿಗುತ್ತೆ. ಇದು ಒಂದು. ಇದೇ ತರ ನಾನು ಪ್ರತಿ ತಿಂಗಳು 1 ಕೋಟಿಗೆ ಮೀರಿ ಸಂಪಾದನೆ ಮಾಡ್ತಿದ್ದೀನಿ. ನಾನು ಆಲ್ರೆಡಿ 1 ಕೋಟಿ ಸಂಪಾದನೆ ಮಾಡಿದ್ದೀನಿ ಅಂತ ಕಲ್ಪಿಸ್ಕೊಳ್ಳಿ. ಕೆಲವೊಬ್ಬರಿಗೆ 1 ಕೋಟಿ ನಂಬಕ್ ಆಗಲ್ವಾ, ಲಕ್ಷನೇ ಹಿಡ್ಕೊಳ್ಳಿ ಹೋಗಿ. ನಾನು ಆಲ್ರೆಡಿ 1 ಲಕ್ಷ ಸಂಪಾದನೆ ಮಾಡಿದ್ದೀನಿ ಅನ್ಕೊಳ್ಳಿ. ನಿಮಗೆ ನಂಬಿಕೆ ಇರಬೇಕು, ನನಗೆ ಸಾಧ್ಯ ಅಂತ. ನಂಬಿಕೆ ಇಲ್ಲ ಅಂದ್ರೆ ವರ್ಕ್ ಆಗಲ್ಲ. ಮತ್ತೆ ಅದಕ್ಕೆ ತಕ್ಕಂತೆ ಕೆಲಸನೂ ಮಾಡಬೇಕು. ನಂಬಿಕೆ ಪ್ಲಸ್ ವರ್ಕ್ ಎರಡು ಇಂಪಾರ್ಟೆಂಟ್. ಇವೆರಡು ಇದ್ರೆ ಮಾತ್ರ ನಾವು ಅನ್ಕೊಂಡಿದ್ದಾಗೋದು. ಇದೇ ತರ ಖುಷಿಯಿಂದ ನಡೆದಾಡ್ಕೊಂಡು 100 ವರ್ಷಕ್ಕೂ ಹೆಚ್ಚು ಕಾಲ ಬದುಕಲು ಅವಶ್ಯಕ ಇರುವ ಎಲ್ಲ ಕಾರ್ಯನ ನಾನು ಮಾಡ್ತಾ ಇದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಜನ ಏನ್ ಮಾಡ್ತಾರೆ, ನಾನು ಆರೋಗ್ಯವಾಗಿರ್ಬೇಕು ಅಂದ್ಬಿಟ್ಟು ಚೆನ್ನಾಗಿ ತಿನ್ಕೊಂಡು ಮಲ್ಕೊಂಡಿದ್ರೆ ಆರೋಗ್ಯ ಸಿಗುತ್ತಾ? ಖಂಡಿತ ಇಲ್ಲ. ಆರೋಗ್ಯಕ್ಕೆ ಸಂಬಂಧಪಟ್ಟಿರೋ ಎಲ್ಲ ಕೆಲಸ ನಾನು ಮಾಡ್ತಾ ಇದ್ದೀನಿ. 100% ನಾನು ಚೆಕ್ ಲಿಸ್ಟ್ ನ ಫಾಲೋ ಮಾಡ್ತಿದ್ದೀನಿ. ಏನೇನು ತಿನ್ಬೇಕು ಅದನ್ನ ತಿಂತಾ ಇದ್ದೀನಿ, ಬಿಡ್ಬೇಕಾಗಿರೋದನ್ನ ಬಿಟ್ಟಿದ್ದೀನಿ ಅಂತ ಕಲ್ಪನೆ ಮಾಡ್ಕೋಬೇಕು. ಚೆಕ್ ಲಿಸ್ಟ್ ನಾನು ಮಾಡ್ತಿದ್ದೀನಿ ಅಂತ ಕಲ್ಪಿಸ್ಕೊಳ್ಳಿ. ನಾನು ಆ ಕೆಲಸ ನಾನು ಮಾಡ್ತಿದ್ದೀನಿ ಅಂತ ಕಲ್ಪಿಸ್ಕೋಬೇಕು. ಪ್ಲಸ್ ಆ ಕೆಲಸದ ಜೊತೆ ನಾನು ಯಾಗೋಗಿದೆ ಅಂತ ಕಲ್ಪಿಸ್ಬೇಕು. ಇವೆರಡೂ ಬ್ಯಾಲೆನ್ಸ್ ಆಗಿರ್ಬೇಕು. ಅವಾಗ ಮಾತ್ರ ಇದು ನಿಮಗೆ ಸಾಧ್ಯ ಆಗುತ್ತೆ. ಇದೇ ತರ ನನ್ನ ಸಂಪೂರ್ಣ ಆರೋಗ್ಯ ಅತ್ಯುತ್ತಮವಾಗಿದೆ, ನನಗೆ ಹುಷಾರಿಲ್ಲ, ಕಾಲ್ ಪ್ರಾಬ್ಲಮ್ ಕೈ ಪ್ರಾಬ್ಲಮ್ ಅಂತ ಎಲ್ಲ ವಿಜುವಲೈಸ್ ಮಾಡ್ಬೇಕಾಗಿರೋದು. ಅಲ್ಲಿ ಹೇಗೆ ಸಾಲ ಅಂತ ಮಾಡಂಗಿಲ್ಲ. ನನಗೆ ಆಲ್ರೆಡಿ 1 ಕೋಟಿ ಬಂದಿದೆ, ಆಮೇಲೆ ಅದಕ್ಕೆ ಕೊಡಿ. ಆದ್ರೆ ನನಗೆ ಸಾಲ ತೀರ್ಬೇಕು ಅಂತ ಯೋಚನೆ ಮಾಡಂಗಿಲ್ವೋ ಹೇಗೋ ಹಾಗೆ ಇಲ್ಲಿ ನನಗೆ ಕಾಯಿಲೆ ಹುಷಾರಾಗಬೇಕು ನೋ. ನಾನು ಆರೋಗ್ಯವಾಗಿದ್ದೀನಿ. ಇದೇ ಕಾರಣಕ್ಕೆ ನಾನು ಗ್ರಾಟಿಟ್ಯೂಡ್ ಬಂದಿತ್ತೆ. ಅಲ್ಲಿ ನನ್ನ ಬಾಡಿ ಗ್ರಾಟಿಟ್ಯೂಡ್ ಕೊಡ್ತೀನಿ, ಬಾಡಿ ಪಾರ್ಟ್ಸ್ಗೆ ನಾನು ಆರೋಗ್ಯವಾಗಿದ್ದೀನಿ ಅಂತ ಕಲ್ಪಿಸ್ಕೊಳ್ತೀನಿ. ಇದ್ರ ಮೂಲಕ ನನಗೆ ಆರೋಗ್ಯ ಸಿಗ್ಲೇಬೇಕು. ಈ ಲಾಜಿಕ್ ಇಂದ ನಾನು ಕಲ್ಪಿಸ್ಕೋಬೇಕಾಗಿರೋದು. ಇದೇ ತರ ನೆಕ್ಸ್ಟ್ ನಾನು ಪ್ರತಿಯೊಬ್ಬರನ್ನು ಯಾವಾಗಲೂ ಅವ್ರು ಹೇಗಿದ್ರೆ ಪ್ರೀತಿಸ್ತಾ ಇದ್ದೀನಿ. ಬಾಂಧವ್ಯಕ್ಕೆ 100% ಹೋಗ್ಬೇಕಲ್ವಾ. ನಾನು ಕಲ್ಪಿಸ್ಕೋಬೇಕು, ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ, ಪ್ಲಸ್ ಅವ್ರು ನನ್ನನ್ನು ಪ್ರೀತಿಸ್ತಾ ಇದ್ದಾರೆ. ನಿಮಗೆ ಯಾರ್ದಾದ್ರೂ ಮಧ್ಯದಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ, ಸಂಬಂಧದಲ್ಲಿ ಕಿರಿಕಾಗ್ತಿದೆ ಅಂದ್ರೆ, ಅದು ಹಸ್ಬೆಂಡ್ ಅಂಡ್ ವೈಫ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ನೀವು ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ನೀವು ಚೆನ್ನಾಗಿದ್ದ ಟೈಮ್ ಇಮ್ಯಾಜಿನ್ ಮಾಡಿ. ಯಾವಾಗ ನೀವಿಬ್ರು ತುಂಬಾ ಅನ್ಯೋನ್ಯವಾಗಿದ್ರಿ, ಪ್ರೀತಿಯಿಂದ ಇದ್ರಿ ಅಲ್ವಾ, ಆ ಒಂದು ಟೈಮ್ನ ವಿಜುವಲೈಸ್ ಮಾಡ್ಕೊಳ್ಳಿ. ಅವಾಗ ನಾ ಹಂಗಿದ್ದೆ ಅಂತ. ಈಗ ಅವ್ರು ಬೈತಾನೆ ಇರಲಿ, ಈಗ ಅವ್ರು ಉಗಿತಾನೆ ಇರಲಿ, ನೀವು ಎಷ್ಟು ಚೆನ್ನಾಗಿದ್ವಿ ನಾವು ಪ್ರೀತಿಯಿಂದ ಅಂತ, ಅದು ನಿಮಗೆ ತಾಟಲ್ಲ. ಬಿಕಾಸ್ ಯು ಆರ್ ವೆರಿ ವೆರಿ ಪವರ್ಫುಲ್. ಇವಾಗ ಅವ್ರ ಸಂಬಂಧ ಏನಿದೆ ಅಲ್ಲ ಅದನ್ನ ಇಂಪ್ರೂವ್ ಆಗಬೇಕು ಅಂದ್ರೆ ಒಂದು ಗ್ರಾಟಿಟ್ಯೂಡ್ ಕೊಡಬೇಕು. ಇನ್ನೊಂದು ಥಾಟ್ ಅಲ್ಲಿ ನಾನು ಅವರು ತುಂಬಾ ಅನ್ಯೋನ್ಯವಾಗಿದ್ದೀನಿ, ನಾನು ಅವ್ರನ್ನ ಪ್ರೀತಿಸಿದ್ದೆ ಈಗ ಅದನ್ನೇ ಈಗ ನಡೀತಾ ಇದೆ ಅಂತ ಕಲ್ಪಿಸ್ಕೋಬೇಕು. ಅದು ವೆರಿ ವೆರಿ ಇಂಪಾರ್ಟೆಂಟ್. ನಾನೀಗ ಅವ್ರ ಜೊತೆ ಪ್ರೀತಿಯಿಂದ ಇದ್ದೀನಿ, ಅವ್ರು ನನ್ನನ್ನ ಪ್ರೀತಿಯಿಂದ ನೋಡ್ತಿದ್ದಾರೆ.
ಅವರು ಏನೇನೇನೇನು ಪ್ರೀತಿ ಮಾಡಿದ್ರಲ್ಲ ನಿಮಗೆ, ಅದನ್ನು ಕಲ್ಪಿಸ್ಕೊಳ್ಳಿ. ನೀವೇನ್ ಮಾಡ್ತೀರಾ? ಅವ್ರು ಪ್ರಾಬ್ಲಮ್ ಮಾಡೋದೇ ನೆನಪಿಸ್ಕೊಂತಿರ್ತೀರಾ, ಅವ್ರು ನೋವು ಕೊಟ್ಟರದೇ ನೆನಪಿಸ್ಕೊಳ್ತಿರ್ತೀರಾ. ಅದ್ರ ಬದಲು ಅವ್ರು ಪ್ರೀತಿ ಏನ್ ಕೊಟ್ರು, ಒಂದೇ ಒಂದು ಪ್ರೀತಿ ಕೊಟ್ಟಿದ್ರ, ಅದೊಂದನ್ನು ನೆನಪಿಸ್ಕೊಳ್ಳಿ, ಅದೊಂದನ್ನು ವಿಜುವಲೈಸ್ ಮಾಡಿ. ಆವಾಗ ಆಟೋಮೆಟಿಕ್ ಆಗಿ ಅವರು ನೀವು ಆ ಒಂದು ಥಾಟ್ಸ್ ನ ರಿಲೀಸ್ ಮಾಡ್ತೀರಾ. ನಿಮ್ ಥಾಟ್ ಪವರ್ಫುಲ್ ಆಗಿರುತ್ತೆ. ನೀವೇನ್ ವಿಜುವಲೈಸ್ ಮಾಡ್ತೀರೋ ಅದಾಗುತ್ತೆ. ಆದ್ರೆ ನಾವೀಗ ಏನ್ ಮಾಡ್ತಿದೀವಿ? ಬರೀ ಅವ್ರು ಬೈದದ್ದೆ, ಅವ್ರು ಮಾತಾಡಿದ್ದೆ, ಅವ್ರು ಮೋಸ ಮಾಡಿದ್ರು, ಅವ್ರು ದ್ರೋಹ ಮಾಡಿದ್ರು, ನನ್ನ ಮಾತು ಕೇಳ್ತಿಲ್ಲ, ಬರೀ ಇಂಥವನ್ನೇ ನಾವು ನೋಡ್ತಿದ್ವಿ. ಅದಕ್ಕೆ ಆಗ್ತಾ ಇದೆ. ಅದ್ರ ಬದಲು ನನ್ನ ಅವರ ಮಧ್ಯೆ ಅತ್ಯುನ್ನತವಾದ ಪ್ರೇಮ ಇದೆ, ಪ್ರೀತಿ ಇದೆ. ಎಷ್ಟು ಪ್ರೀತಿ ನಮ್ಮಿಬ್ಬರ ಮಧ್ಯೆ ಇದೆ ಅಂತ ನಾನು ವಿಜುವಲೈಸ್ ಮಾಡಿದ್ರೆ ಅದಾಗುತ್ತೆ. ನಿಮಗೇನ್ ಬೇಕು ಅದು ಆಲ್ರೆಡಿ ಆಗೋಗಿದೆ ಅಂತ ಪ್ರೇ ಮಾಡೋದು. ಪ್ರೇ ಮಾಡಿದೀವಿ ನಾವು ಎಷ್ಟೋ ಕಡೆ. ಪ್ರೇ ಏನಕ್ಕೆ ಮಾಡ್ತೀವಿ? ಆಗಬೇಕು ಅಂತ. ಅದ್ರ ಬದಲು ಆಗೋಗಿದೆ ಅಂತ ಪ್ರೇ ಮಾಡಿ. ಅವಾಗ ಆ ಪ್ರೇಗೆ ಇನ್ನೂ ಸಾಕಷ್ಟು ಪವರ್ಫುಲ್ ಬರುತ್ತೆ, ಆ ಶಕ್ತಿ ಬರುತ್ತೆ. ಅದು ಇದೇ ತರ ಮುಂದಿನ ಅಂಶ, ನಾನು ಎಲ್ಲರ ಜೊತೆ ಬಾಂಧವ್ಯ, ಯಾರ್ಯಾರ ಜೊತೆ ಬಾಂಧವ್ಯ ಪ್ರಾಬ್ಲಮ್ ಇದೆ ಎಲ್ಲರ ಜೊತೆ ಅನ್ಯೋನ್ಯವಾಗಿದ್ದೀನಿ. ನಾನು ಪ್ರೀತಿನೂ ಇದೆ, ಬಾಂಧವ್ಯ ಇದೆ, ಆಲ್ರೆಡಿ ಬಾಂಧವ್ಯ ಚೆನ್ನಾಗಿರೋ ಥರ ನಾನು ಕಲ್ಪಿಸಿಕೊಳ್ಬೇಕು. ಮುಂದಿನ ಅಂಶ, ನನಗೆ ಅವಶ್ಯಕತೆ ಇರತಕ್ಕಂಥ ಎಲ್ಲ ಜೀವನ ಶಿಕ್ಷಣ, ಎಲ್ಲ ಲೈಫ್ ಎಜುಕೇಶನ್ ನಿರಂತರವಾಗಿ ನಾನು ಪಡಿತಾ ಇದ್ದೀನಿ. ನೀವು ಕಲ್ಪಿಸ್ಕೋಬೇಕು. ನನಗೆ ಬೇಕಾಗಿರೋ ಎಲ್ಲ ಜ್ಞಾನ ಸಿಗ್ತಾ ಇದೆ. ನೀವು ಯಾವತ್ತೋ ಒಂದು ದಿವಸ ಅನ್ಕೊಂಡಿದ್ರಿ, ಅದಕ್ಕೆ ಇವತ್ತು ನಿಮಗೆ ಡೈಮಂಡ್ ಕ್ಲಾಸ್ ಸಿಕ್ಕಿರೋದು. ಕಲಿಯೋದಕ್ಕೆ ರೆಡಿ ಇದ್ರಿ ನೀವು ಒಂದಿನ, ಅದಕ್ಕೆ ಇದು ಸಿಕ್ಕಿರೋದು. ಇಲ್ಲಾಂದ್ರೆ ಸಿಗ್ತಿರ್ಲಿಲ್ಲ ನಿಮಗೆ. ಇವತ್ತು ಎಷ್ಟೋ ಜನಗಳಿಗೆ ಇದಕ್ಕೆ ಬರೋಕ್ಕಾಗಿಲ್ಲ, ಅವ್ರಿಗೆ ಬೇಕಿಲ್ಲ. ಯಾಕೆಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಫೀಡ್ ಮಾಡಿಲ್ಲ. ನನಗೆ ಬೇಕು ಅನ್ಸಿಲ್ಲ ಅವ್ರಿಗೆ, ಅದಕ್ಕೆ ಅವ್ರಿಗೆ ಸಿಕ್ಕಿಲ್ಲ. ಇವತ್ತು ನಿಮಗೆ ಬೇಕು ಅನ್ಸಿದೆ, ಅದಕ್ಕೆ ಸಿಗ್ತಿದೆ. ಇನ್ನೂ ಜಾಸ್ತಿ ಬೇಕು ಅಂತ ನೀವು ಕಲ್ಪಿಸ್ಕೊಳ್ಳಿ. ಇನ್ನೂ ಜಾಸ್ತಿ ಆಗೋಗಿದೆ ಅಂತ, ಬೇಕು ಅಂತಲ್ಲ, ಆಗೋಗಿದೆ. ನಾನು ಸಿಗ್ತಾ ಇದೆ, ನಾನು ಪಡಿತಾ ಇದ್ದೀನಿ. ನನಗೆ ಬೇಕಾಗಿರೋ ಎಲ್ಲ ನಾಲೆಡ್ಜು ಇಡೀ ಬ್ರಹ್ಮಾಂಡನೇ ಕೊಡ್ತಾ ಇದೆ. ಅವಾಗ ಆಟೋಮೆಟಿಕ್ ಆಗಿ ನಮಗೆ ಸಿಗುತ್ತೆ ಅಲ್ಲ. ಒಂದಿಂದು ಎಂಥ ಪರಿಸ್ಥಿತಿಯಲ್ಲೂ ವ್ಯಕ್ತಿಗಳು ಹೇಗೆ ಇದ್ರು, ನಾನು ಮಾತ್ರ ಪ್ರತಿ ಕ್ಷಣ ಸಂತೋಷವಾಗಿದ್ದೀನಿ. ಪ್ರಪಂಚ ಏನಾದರೂ ಆಗಲಿ, ನಾನು ಮಾತ್ರ ಖುಷಿಯಾಗಿದ್ದೀನಪ್ಪ, ನಾನು ಸಂತೋಷವಾಗಿರೋ ಕಲ್ಪನೆ ಮಾಡ್ಕೊಳ್ಳಿ. ಅದೇ ಥರ ನನ್ನ ಅಂತರಂಗ ಅರಿವು ಹೆಚ್ಚಾಗ್ತಿದೆ, ನನ್ನ ಚೈತನ್ಯ ಶಕ್ತಿ ಜಾಸ್ತಿ ಆಗ್ತಿದೆ, ಇದನ್ನ ಕಲ್ಪಿಸ್ಕೊಳ್ಳಿ. ಎಲ್ಲ ವಿಧದಲ್ಲಿ ಅಶುಭ ಪಡೆದು ನನ್ನ ಆಧ್ಯಾತ್ಮಿಕ ಹಾದಿ, ನಾನು ಆಧ್ಯಾತ್ಮದಲ್ಲಿ ಚಲಿಸ್ತೀನಿ. ಈಗ ಆ ಯೋಚನೆ ಮಾಡಿದ್ರೆ ನಿಮಗೆ ಸಾಕಷ್ಟು ನಿಮಗೆ ಆಧ್ಯಾತ್ಮದ ಗುರುಗಳು ಕನೆಕ್ಟ್ ಆಗ್ಬೋದು. ಯೂಟ್ಯೂಬಲ್ಲಿ ನಿಮಗೆ ಬೇಕಾಗಿರೋ ಲಿಂಕ್ಸ್ ಬರ್ಬೋದು. ನೀವೇನು ಕಲ್ಪಿಸ್ಕೊಳ್ತೀರೋ ಅದು ನಿಮಗೆ ಸಿಗುತ್ತೆ. ಇದೇ ಥರ ಬೇರೆಯವರು ಇವತ್ತಿಂದ ಇಷ್ಟದಂಗ ಏನು ನೋಡಿದೀವಿ ನಾವು, ನಾನು ಏನೇನೇನೇನು ಆಗಬೇಕು ಅಂತ. ನಮ್ದೇನಿದೆ ಇಷ್ಟದಂಗ ನೋಡಿದ್ದು ನಮಗೆ ಸಿಗೋದು, ನಾವು ಕೊಡ್ಬೇಕಾಗಿರೋದೇನು, ನನ್ನ ಕಾಂಟ್ರಿಬ್ಯೂಷನ್ ಏನು, ಅದನ್ನು ವಿಜುವಲೈಸ್ ಮಾಡಬೇಕು. ನಾನು ಆ ಇತರರಿಗೆ, ಬೇರೆಯವರಿಗೆ 6 ವಿಷಯದಲ್ಲೂ ಸಹಿತ 100% ಅವ್ರು ಪಡೆಯೋದಕ್ಕೆ ನಾನು ಆಲ್ರೆಡಿ ಸಹಕಾರ ಮಾಡ್ತಿದ್ದೀನಿ ಅಂತ. ಮತ್ತೆ ಇಲ್ಲಿ ನೋಡ್ಬೇಕಾಗಿರೋದು, ಈ 6 ಅಂಶದನ್ನ ಬೇರೆಯವರು ನನ್ನಿಂದ ಆಲ್ರೆಡಿ ಪಡ್ಕೊಳ್ತಿದ್ದಾರೆ, ಅದಕ್ಕೆ ನಾನು ಸಹಕಾರ ಮಾಡ್ತಿದ್ದೀನಿ, ಸಪೋರ್ಟ್ ಮಾಡ್ತಾ ಇದ್ದೀನಿ. ನನ್ನ ಟೀಮಲ್ಲಿ ಇರ್ತಕ್ಕಂಥ ಎಲ್ಲರೂ ಸಹಿತ 1 ಲಕ್ಷ 1 ಕೋಟಿ ಸಂಪಾದನೆ ಮಾಡ್ತಿದ್ದಾರೆ. ನೀವೆಲ್ಲಿ ತನಕ ವಿಜುವಲೈಸ್ ಮಾಡ್ಬೇಕು ಅಂದ್ರೆ, ಇಡೀ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ, ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲರೂ 1 ಕೋಟಿ ಸಂಪಾದನೆ ಮಾಡ್ತಿದ್ದಾರೆ. ನಂಬಕ್ಕಾಗದೇ ಇರ್ಬೋದು ನಿಮಗೆ, ಹಾಗೆ ಕಲ್ಪಿಸ್ಕೊಳ್ಳಿ. ನಾ ಹೇಳ್ತಿಲ್ಲ, ನಿರ್ಬಂಧ ಸ್ವಾಮೀಜಿ ಹೇಳ್ತೇನೋ, ಸೂರ್ಯನ್ ಟಾರ್ಗೆಟ್ ಇಡಿ, ನಕ್ಷತ್ರವರಾಗುತ್ತೆ. ಎಲ್ಲರೂ ಸಹ ಸಂಪಾದನೆ ಮಾಡ್ತಾರೆ ಅಂತ ಕಲ್ಪಿಸ್ಕೊಳ್ಳಿ. ನಾನು ಅದಕ್ಕೆ ಸಹಕಾರ ಮಾಡ್ತಾ ಇದ್ದೀನಿ. ಎಲ್ಲರೂ 100 ವರ್ಷ ಬದುಕಿದ್ದಾರೆ, ಅದಕ್ಕೆ ಬೇಕಾಗಿರೋ ಸಪೋರ್ಟ್ ನಾನು ಮಾಡ್ತಿದ್ದೀನಿ. ನನ್ನ ಸುತ್ತಮುತ್ತಲಿರೋ ಎಲ್ಲರೂ ಪ್ರೀತಿಯಿಂದ ಇದ್ದಾರೆ. ನಾನು ಕಲ್ಪಿಸ್ಕೊಂಡಿರೋದಾಗತ್ತೆ, ನನಗೆ ಅಷ್ಟು ಶಕ್ತಿ ಇದೆ. ಅವರೆಲ್ಲರೂ ಅವರವರ ರಿಲೇಷನ್ ಜೊತೆ ಪ್ರೀತಿಯಿಂದ ಇದ್ದಾರೆ ಅಂತ ಕಲ್ಪಿಸ್ಕೊಳ್ಳಿ. ಅವರೆಲ್ಲರೂ ಸಂತೋಷವಾಗಿದ್ದಾರೆ. ಎಂಥ ಪರಿಸ್ಥಿತಿನಲ್ಲೂ ಅವರು ಖುಷಿಯಾಗಿ ಸಂತೋಷವಾಗಿ ಜೀವಿಸ್ತಾ ಇದ್ದಾರೆ. ನನ್ನ ಎವ್ರಿ ಡೇ ಈ ವಿಜುವಲೈಸೇಷನ್ ನಂದಿದ್ದೇನೆ. ನನ್ನ ವಿಜುವಲೈಸೇಷನ್ ಅಲ್ಲಿ ನನ್ನ ಒಂದು ಸೇವೆ ಇಡೀ ಮನುಕುಲಕ್ಕೆ ಆಗ್ತಿದೆ. ಮನುಕುಲದವರು ನನ್ನ ಸೇವೆನ ಪಡ್ಕೊಳ್ತಿದ್ದಾರೆ. ಆ ಭಾಗ್ಯ ನನಗೆ ಸಿಕ್ಕಿದೆ. ನನ್ನ ಟೀಮಲ್ಲಿ ಇರ್ತಕ್ಕಂಥವ್ರು, ನನ್ನ ಮೋದಿ ಕೇರ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸಹಿತ ಆಲ್ರೆಡಿ 1 ಕೋಟಿ ಸಂಪಾದನೆ ಮಾಡ್ತಿದ್ದಾರೆ. ಆ ರೀತಿ ನಾನು ಕಲ್ಪಿಸ್ಕೋಬೇಕು, ಆ ರೀತಿ ಯೋಚಿಸ್ಬೇಕು. ಅದು ನಾನು ಮಾಡೋದಕ್ಕೆ ನಾನು ಏನು ಮಾಡ್ತಾ ಇರ್ತೀನಿ. ಆಗೋಗಿದೆ, ಅದಕ್ಕೆ ಬೇಕಾಗಿರೋ ಕೆಲಸ ನಾನು ಮಾಡ್ತಿದ್ದೀನಿ. ಇವೆರಡನ್ನ ಸ್ಟ್ರಾಂಗ್ ಕಲ್ಪಿಸ್ಕೋಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ ಕಾರು ಓಡ್ಸಕ್ ಬರ್ತಿಲ್ಲ, ಅಲ್ಲೂ ನೀವು ಕಲ್ಪಿಸ್ಕೋಬೇಕು, ನನಗೆ ಆಲ್ರೆಡಿ ಕಾರು ಎಫೆಕ್ಟಿವ್ ಆಗಿ ನಾನು ಡ್ರೈವ್ ಮಾಡ್ತಿದ್ದೀನಿ ಅಂತ ಕಲ್ಪಿಸ್ಕೋಬೇಕು. ಅಂದ್ರೆ ಆಕ್ಷನ್ ನ ಕಲ್ಪಿಸ್ಕೋಬೇಕು. ನಾನು ಆಕ್ಷನ್ ಮಾಡ್ತಿದ್ದೀನಿ, ನಾನು ಇವನ್ ಟ್ರೈನಿಂಗ್ ಕೊಡ್ತಿದ್ದೀನಿ, ನನ್ನ ಲಾಜಿಕ್ ನ ಅರ್ಥ ಮಾಡಿಸ್ತಾ ಇದ್ದೀನಿ, ಅರ್ಥ ಮಾಡಿಸೋ ಶಕ್ತಿ ನನಗೆ ಬಂದಿದೆ. ಈ ತರ ನಾನು ಕಲ್ಪಿಸ್ಕೋಬೇಕು. ನಾನು ಬೇರೆಯವರಿಗೆ ಲೈಫ್ ಎಜುಕೇಶನ್ ನ ಅರ್ಥ ಮಾಡಿಸ್ತಾ ಇದ್ದೀನಿ. ರೀಕ್ರಿಯೇಟರ್ಸ್,
ಯಾರೆಲ್ಲ ರೀಕ್ರಿಯೇಷನ್ ಮಾಡ್ತಿದ್ದೀರಾ, ನಾನು ರೀಕ್ರಿಯೇಷನ್ ಮಾಡ್ತಿದ್ದೀನಿ. ಈ 6 ಸಬ್ಜೆಕ್ಟ್ ಬಗ್ಗೆ ಅವ್ರಿಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ನನ್ನ ಟೀಮ್ನವ್ರಿಗೆ ನಾನು ಅರ್ಥ ಮಾಡ್ಸಕ್ಕಂಥ ಶಕ್ತಿ ನನಗೆ ಬಂದಿದೆ. ಅವರು ಸಂತೋಷವಾಗಿರೋದಕ್ಕೆ, ಅವ್ರ ಪ್ರೀತಿಯಿಂದ ಇರೋದಕ್ಕೆ, ಅವ್ರಿಗೆ ಬೇಕಾಗಿರೋ ಜ್ಞಾನನ ನಾನು ಕೊಡ್ತಾ ಇದ್ದೀನಿ. ಈ ತರ ಕಲ್ಪಿಸ್ಕೊಳ್ಳಿ, ನನ್ನಿಂದ ಆಗ್ತಿದೆ ಅಂತ. ಅವಾಗ ನಮಗೆಲ್ಲದೂ ಸಹ ಸಿಗ್ತಾ ಹೋಗುತ್ತೆ. ಬೇರೆಯವರು ಅವರ ಅಂತರಂಗದ ಶಕ್ತಿನ ಜಾಸ್ತಿ ಮಾಡ್ಕೊಳ್ತಿದ್ದಾರೆ, ಅದಕ್ಕೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಬೇರೆಯವರು ಅವರು ಬೇರೆಯವರ ಜೊತೆ ಅಂದ್ರೆ ಅವರು ಸಹಿತ ಕಾಂಟ್ರಿಬ್ಯೂಷನ್ ಮಾಡೋದಕ್ಕೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಅವರು 6 ವಿಷಯದಲ್ಲಿ ಸಕ್ಸಸ್ ಆಗೋದಕ್ಕೆ ನನ್ನಿಂದ ಸೇವೆ ಮತ್ತು ಸಹಕಾರ ನಡೀತಾ ಇದೆ. ನಮ್ದೇನು ಡೂಪ್ಲಿಕೇಶನ್ ಸ್ಟೆಪ್ ಇದೆಯಲ್ವಾ, ಅದನ್ನ ಕಲ್ಪಿಸ್ಕೊಳ್ಳಿ. ಪ್ಲಸ್ ಇದೆಲ್ಲ ಆದಮೇಲೆ ನಾನೇನಿವತ್ತು ಡೈಲಿ ವಿಜುವಲೈಸೇಷನ್ ಮಾಡ್ತಿದ್ದೀನಿ, ಎಲ್ಲ ಫಲವತ್ತಾದ ಅಂಶನ ನಾವು ವಿಜುವಲೈಸ್ ಮಾಡ್ತೀವಿ. ಆ ಫಲವತ್ತಾದ ಅಂಶ ನನಗೆ ಆಲ್ರೆಡಿ ಆಗೋಗಿರೋ ಥರ ನಾನು ವಿಜುವಲೈಸ್ ಮಾಡ್ತಾ ಹೋಗ್ಬೇಕು. ಇಷ್ಟು ಮಾಡಿದ್ದೇ ಆದರೆ 100% ನಮಗೆ ಎಲ್ಲ ಶಕ್ತಿ ನಮ್ಮ ಒಳಗಡೆ ಬಂದ್ಬಿಡುತ್ತೆ. ಈಗೆಲ್ಲರಿಗೂ ಲಾಜಿಕ್ ಅರ್ಥ ಆಯ್ತು ಅನ್ಸುತ್ತೆ. ಇಷ್ಟು ದಿನ ನಮ್ಮ ಲೈಫ್ ಹೇಗಿತ್ತು, ಇನ್ನು ಮುಂದೆ ನಂದು ಹೇಗಿರಬೇಕು. ಇಷ್ಟು ದಿನ ಎಲ್ಲ ನೆಗೆಟಿವ್ ಪ್ರೋಗ್ರಾಮಿಂಗ್ ನಾನು ಮಾಡ್ಕೊಂಡಿದ್ದೆ, ಅದಕ್ಕೆ ನನ್ನ ಲೈಫ್ ನೆಗೆಟಿವ್ ಆಗಿ ನಡೀತಿತ್ತು. ಅದನ್ನು ನಾನು ಪರಿಸ್ಥಿತಿ ಮೇಲೆ ದೂರ್ತಿದ್ದೆ, ಜನಗಳ ಮೇಲೆ ದೂರ್ತಾ ಇದ್ದೆ. ಬಟ್ ಈಗ ನಾನು ಅದನ್ನ ಜವಾಬ್ದಾರಿ ತಗೊಳ್ತೀನಿ. ನಾನೇ ಎಲ್ಲದಕ್ಕೂ ಕಾರಣ. ನಾನು ಮಾತಾಡಿರೋದಕ್ಕೆ, ನಾನು ಯೋಚಿಸಿರೋದಕ್ಕೆ. ಎಷ್ಟೋ ಜನ ಮನೆಯಲ್ಲಿ ಒಳಗಡೆ ಆ ಯೋಚನೆ ಮಾಡಿ 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 ನೋವಿಂದ ಶಾಪ ಆಗ್ತೀವಿ ಅಂತ ಗೊತ್ತಾ? ಇದೇನೆ ಶಾಪ ಅಂದ್ರೆ ಏನು? ನನ್ನ ಒಳಗಡೆ ಮನಸ್ಸಿಂದ ಹಾಳುವಾಗಿ ಇವನು ಉದ್ಧಾರ ಆಗಲ್ಲ ಅನ್ಕೊಳ್ತಾರೆ, ಅದು ಶಾಪ ಆಗುತ್ತೆ. ಇವನಿಗೆ ಆಗಬಾರ್ದು, ಅದು ಶಾಪ. ನನ್ನ ಮೇಲೆ ನಾನೇ ಶಾಪ ಹಾಕೊಂಡಿದ್ದೀನಿ, ನಾನು ಬೇರೆಯವ್ರಿಗೂ ಶಾಪ ಹಾಕಿದ್ದೀನಿ, ಸುತ್ತಮುತ್ತಲಿರೋರ ಬಗ್ಗೆ ಏನೋ ಮಾತಾಡಿದ್ದೀನಿ, ಅದಕ್ಕೆ ಅದು ಹಂಗಾಗಿದೆ. ಈಗ ಅದನ್ನ ನಾನು ಕನ್ವರ್ಟ್ ಮಾಡೋಣ. ಒಂದು, ನನಗಿಷ್ಟು ಶಕ್ತಿ ಬರ್ತಿದೆ, ನನ್ನೊಳಗಡೆ ಎಲ್ಲ ಶಕ್ತಿ ಜಾಗೃತ ಆಗಿದೆ, ನನಗೆ ಏನೆಲ್ಲ ಪವರ್ ಇದೆ, ಇಡೀ ಭೂಮಂಡಲದ ಒಡೆಯನಾಗ್ತಕ್ಕಂಥ ಶಕ್ತಿ ನನ್ನೊಳಗಡೆ ಇದೆ, ವಜ್ರದ ಗಣಿ ಇದೆ ನನ್ನೊಳಗಡೆ, ನಾನು ಎಲ್ಲರಿಗೂ ಕೊಡ್ತಾ ಇದ್ದೀನಿ. ನಾನು ಏನೇನೇನೇನು ಪಡಿಬೇಕು ಅದೆಲ್ಲ ನನಗೆ ಸಿಕ್ಕೋಗಿದೆ, ನಾನು ಏನೇನೇನು ಮಾಡಬೇಕು ಅದೆಲ್ಲ ಮಾಡೋ ಶಕ್ತಿ ನನ್ನೊಳಗಡೆ ಇದೆ. ಇದನ್ನ ನಾನು ಕಲ್ಪಿಸ್ಕೊಳ್ತೀನಿ. ಆಮೇಲೆ ಆಟೋಮೆಟಿಕ್ ಆಗಿ ನಾನು ಬೇರೆಯವ್ರಿಗೆ ಕೊಡ್ತಾ ಇದ್ದೀನಿ. ಇದಾದ್ರೆ ಮುಗಿದೋಯ್ತಲ್ಲ. ನನಗೇನೇನೇನು ಸಿಗಬೇಕೋ ಸಿಕ್ತು, ನಾನೇನೇನು ಕೊಡ್ಬೇಕು ಕೊಟ್ಟೆ, ಅಂಡ್ ಅದಕ್ಕೆ ಬೇಕಾದ್ರೆ ಆಕ್ಷನ್ ಮಾಡಿದೆ. ಇಷ್ಟು ಮಾಡಿದ್ದೆ ಆದರೆ ಕಂಪ್ಲೀಟ್ ಆಗಿ ನಮ್ಮ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ. ಇದು ಇಷ್ಟಿನ ನಾವು ಮಾಡಬೇಕಾಗಿರೋದು. ಇಷ್ಟು ನಿಮಗೆ ಕ್ಲಾರಿಟಿ ಸಿಕ್ತು ಅಂದ್ಕೊಳ್ತೀನಿ. ಇದೇ ಕಾರಣಕ್ಕೋಸ್ಕರನೇ ಇಟ್ಸ್ ಮೈ ರಿಕ್ವೆಸ್ಟ್ ಅಗೈನ್, ಎಲ್ಲರೂ ಸಹಿತ 450 ಒಳಗಡೆ ಲಾಗಿನ್ ಆಗಿ. ಬಿಕಾಸ್ ಅಲ್ಲೇನು ನಾವು ವಿಜುವಲೈಸ್ ಮಾಡ್ತೀವಿ ನಿಮಗೆ ಇನ್ನೂ ಸ್ಟ್ರಾಂಗ್ ಆಗಿ ಗೊತ್ತಾಗುತ್ತೆ. ನಾವೇನೋ ಒಂದೊಂದು ಸೆಂಟೆನ್ಸ್ ನಾವು ಏನು ಹೇಳ್ತೀವಿ ಅದನ್ನ ವಿಜುವಲೈಸ್ ಮಾಡ್ಕೋಣ. ಅಂಡ್ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಜುವಲೈಸ್ ಮಾಡೋದು ವೆರಿ 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 ಪವರ್ಫುಲ್. ಇವಾಗ ನೀವೇನೋ ಎಷ್ಟೋ ಜನ ಬರೀ ನಿದ್ದೆ ಮಾಡ್ಬೇಡ ಅಂದ್ಬಿಟ್ಟು ಮಾಡ್ತೀರಾ 10 ನಿಮಿಷ, ಬಟ್ ಅದೇ 10 ನಿಮಿಷನ ಎದ್ದು ಬಿಟ್ಟು ಮಾಡಿದ್ರೆ ನಿಮಗೆ ನಿಮ್ಮ ಲೈಫಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ. ಇವಾಗ ಕಾಮ್ ಆಗಿರೋದ್ರಿಂದ ನೀವು ಹಾಕಿರೋ ಎಲ್ಲ ತುಂಬಾನೇ ಪವರ್ಫುಲ್ ಆಗಿ ಅರ್ಥ ಮಾಡುತ್ತೆ. ಹಾಗಾಗಿ ಎಲ್ಲರೂ ಸಹಿತ ವಿಜುವಲೈಸೇಷನ್ ಸೆಷನ್ನ ಮಿಸ್ ಮಾಡ್ದಲ್ಲಿ ಅಟೆಂಡ್ ಮಾಡಿ. ಈಗ ಇವತ್ತಿನಿಂದ ಒಂದು ಹೊಸ ಒಂದು ಸಿಸ್ಟಮ್ ಎಲ್ರಿಗೂ ಸ್ಟಾರ್ಟ್ ಆಗುತ್ತೆ. ಅದೇನಪ್ಪ ಅಂದರೆ ರಿಜಿಸ್ಟ್ರೇಷನ್ಸ್ ಸ್ಟೂಡೆಂಟ್ಸ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಇದನ್ನ ಸ್ವಲ್ಪ ನಾನು ಬ್ರೀಫ್ ಮಾಡಿಬಿಡ್ತೀನಿ. ಸ್ಟೂಡೆಂಟ್ಸ್ ರಿಜಿಸ್ಟ್ರೇಷನ್ ನೀವು ರಿಜಿಸ್ಟ್ರೇಷನ್ ಮಾಡಬೇಕು. ರಿಜಿಸ್ಟರ್ ಮಾಡೋದಕ್ಕೆ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಗ್ರ್ಯಾಜುಯೇಟ್ಸ್ ಕೇಳಿಸ್ಕೊಳ್ಳಿ, ನೀವು ಸ್ಟೂಡೆಂಟ್ಸ್ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಗ್ರ್ಯಾಜುಯೇಟ್ಸ್ಗೆ ಎಲ್ರಿಗೂ ಸಹಿತ ಐ ಡಿ ಸಿಕ್ಕಿದೆ. ಗ್ರ್ಯಾಜುಯೇಟ್ಸ್ ಅಂತ ಅಥವಾ ರೀಕ್ರಿಯೇಟರ್ಸ್ ಅಂತ ಇದ್ದೀರಾ. ವೈಫ್ ಅಂಡ್ ಹಸ್ಬೆಂಡ್ಗೆ ಸ್ಪೌಸ್ ಅಂತ ಇದೆ. ಗ್ರ್ಯಾಜುಯೇಟ್ ಸ್ಪೌಸ್, ಗ್ರ್ಯಾಜುಯೇಟ್ಸ್ ಅಂಡ್ ರೀಕ್ರಿಯೇಟರ್ಸ್ ಅಂಡ್ ರೀಕ್ರಿಯೇಟರ್ ಸ್ಪೌಸ್ ಅಂತ. ನೀವು ಈ ಲಿಂಕ್ ನಿಮಗೆ ಸಿಗುತ್ತೆ, ನೀವು ಅದನ್ನು ಕಳಿಸ್ಕೊಡ್ತೀರಾ. ಕಳಿಸ್ಬೇಕಾದ್ರೆ ನಿಮ್ಮ ಐ ಡಿನ ಕಳಿಸ್ಕೊಡ್ತೀರಾ. ಯಾರು? ಗ್ರ್ಯಾಜುಯೇಟ್ಸು. ಸ್ಟೂಡೆಂಟ್ಸ್ ಗ್ರ್ಯಾಜುಯೇಟ್ಸ್ ಐ ಡಿ ಇಂಪಾರ್ಟೆಂಟ್. ಅವ್ರ ಐ ಡಿನ ಫಸ್ಟ್ ಇಲ್ಲಿ ಎಂಟ್ರಿ ಕೊಡಬೇಕು. ಏನೇನು ಇಲ್ಲಿ ಎಂಟ್ರಿ ಮಾಡಬೇಕು ಅಂತ ಹೇಳ್ತೀನಿ. ಅವರಿಂದ ನೀವು ಲಿಂಕ್ ತರಿಸ್ಕೊಳ್ತೀರಾ. ನೀವು ಫಸ್ಟ್ ನಿಮ್ಮ ಇಮೇಲ್ ಐ ಡಿ ಎಂಟ್ರಿ ಮಾಡ್ತೀರಾ. ಯಾರು? ಸ್ಟೂಡೆಂಟ್ಸು. ಇದಾದ್ಮೇಲೆ ಕೆಳಗಡೆ ಗ್ರ್ಯಾಜುಯೇಟ್ಸ್ ಐ ಡಿ ನಂಬರ್ ಎಂಟ್ರಿ ಮಾಡ್ತೀರಾ. ಆ ಐ ಡಿ ಎಂಟ್ರಿ ಮಾಡ್ಬೇಕಾದ್ರೆ ಎಕ್ಸಾಕ್ಟ್ಲಿ ಎಂಟ್ರಿ ಮಾಡಬೇಕು. A1 ಸ್ಟಾರ್ಟ್ ಆಗುತ್ತೆ. A10000 ಏ ನಂಬರ್ಸ್ ಇದೆ ಎಕ್ಸಾಕ್ಟ್ಲಿ ಅಷ್ಟೇ ಮಾಡಬೇಕು. ಹೆಚ್ಚಿಗೆ ಮಾಡೋಂಗಿಲ್ಲ, ಕಡಿಮೆ ಮಾಡೋಂಗಿಲ್ಲ. ಇದು ಒಂದು. ಇದು ನೀವು ಆನ್ಸರ್ ಎಂಟ್ರಿ ಮಾಡ್ತೀರಾ. ಇದಾದ್ಮೇಲೆ ನಿಮ್ಮ ಹೆಸರು ಎಂಟ್ರಿ ಮಾಡ್ತೀರಾ ಸ್ಟೂಡೆಂಟ್ಸ್. ಇದಾದ್ಮೇಲೆ ಮತ್ತೆ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ತೀರಾ, ನಿಮ್ಮ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡ್ತೀರಾ.
ಆಮೇಲೆ ನಿಮ್ಮ ಸ್ಪೌಸ್, ನಿಮ್ಮ ಮದುವೆ ಆಗಿದ್ರೆ ಗಂಡ ಅಥವಾ ಹೆಂಡತಿ ಹೆಸರು ಎಂಟ್ರಿ ಮಾಡ್ತೀರಾ, ಇಲ್ಲ ಅಂದರೆ NA ಅಂತ ಹಾಕ್ತೀರಾ. NA ಅಂತ ಹಾಕ್ಲೇಬೇಕು, ನಾಟ್ ಅಪ್ಲಿಕೇಬಲ್ ಅಂತ. ಇದಾದ್ಮೇಲೆ ಡಿಸಿಗ್ನೇಷನ್ ಚೂಸ್ ಮಾಡ್ತೀರಾ. ಅಲ್ಲಿ 2 ಆಪ್ಷನ್ ಇದೆ, ಒಂದು ಸ್ಟೂಡೆಂಟ್ ಅಂತ ಇದೆ, ಇನ್ನೊಂದು ಸ್ಟೂಡೆಂಟ್ ಸ್ಪೌಸ್ ಅಂತಿದೆ. ನೀವು ಯಾರು ಮೋದಿ ಕೇರ್ ಅಲ್ಲಿ ರಿಜಿಸ್ಟರ್ ಆಗಿದ್ರೆ ಅವರು ಸ್ಟೂಡೆಂಟ್ ಅಂತ ತಗೊಳ್ಳಿ, ಅವ್ರ ಮನೆಯವರು ಸ್ಟೂಡೆಂಟ್ ಸ್ಪೌಸ್. ಇದು ನಮ್ಮ ಸ್ಟ್ರಕ್ಚರ್ಗೆ ಹೆಲ್ಪ್ ಆಗಲಿ ಅಂತ ಮಾಡ್ಕೊಂಡಿರೋದು. ಹಸ್ಬೆಂಡ್ ಫಸ್ಟ್ ಎಂಟ್ರಿ ಆಗಿದ್ರೆ ಅವ್ರು ಸ್ಟೂಡೆಂಟು, ವೈಫು ಸ್ಟೂಡೆಂಟ್ ಸ್ಪೌಸ್ ಆಗ್ತಾರೆ. ಫಸ್ಟ್ ವೈಫ್ ಎಂಟ್ರಿ ಆಗಿದ್ರೆ ವೈಫು ಸ್ಟೂಡೆಂಟ್ ಆಗ್ತಾರೆ, ಹಸ್ಬೆಂಡು ಸ್ಟೂಡೆಂಟ್ ಸ್ಪೌಸ್ ಆಗ್ತಾರೆ. ಇದನ್ನ ನೀವು ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ಮೇಲೆ ನಿಮಗೆ ಈ ಥರ ಒಂದು ಮೆಸೇಜ್ ಬರುತ್ತೆ. ಡೈಮಂಡ್ ಕ್ಲಾಸ್ ಸ್ಟೂಡೆಂಟ್ಸ್ಗೆ ವೆಲ್ಕಮ್ ಟು ಡೈಮಂಡ್ ಕ್ಲಾಸ್, ಯು ಆರ್ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಆಸ್ ಎ ಸ್ಟೂಡೆಂಟ್ ಆ್ಯಂಡ್ ಯುವರ್ ID ವಿಲ್ ಬಿ shared as early as possible. Please contact your graduate for your student ID number ಅಂತ. ಈ ID ಬಂದ್ಮೇಲೆ ಕೆಳಗಡೆ ಒಂದು ಲಿಂಕ್ ಬರುತ್ತೆ, ಸಬ್ಮಿಟ್ ಅದರ್ ರೆಸ್ಪಾನ್ಸ್ ಅಂತ. ಇಲ್ಲಿ ನೀವು ಇನ್ನೊಬ್ರದ್ದು ಎಂಟ್ರಿ ಮಾಡಿದ್ರೆ ಮಾಡ್ಬೋದು. ಅಂದರೆ ಫಸ್ಟ್ ನಿಮ್ಮದ್ರಲ್ಲಿ ಗಂಡನ್ ಮಾಡಿ ಅಥವಾ ಹೆಂಡ್ತಿದ್ ಮಾಡಿ, ನೆಕ್ಸ್ಟ್ ಫುಲ್ ಡೀಟೇಲ್ ಕೊಡ್ಬೋದು. ಇದು ಆದಮೇಲೆ ನೀವು ರಿಜಿಸ್ಟರ್ ಆಗ್ತೀರಾ. ರಿಜಿಸ್ಟರ್ ಆದ್ರಿ ಅಂದರೆ ನಿಮಗೆ ಅದಾದಮೇಲೆ ನಿಮಗೆ ಸಪ್ರೇಟ್ ID ನಂಬರ್ ಸಪ್ರೇಟ್ ಸಿಗುತ್ತೆ, ಅಲ್ಲೇ ಸಿಗೋಲ್ಲ. ಫಸ್ಟ್ ನಿಮ್ದು ರಿಜಿಸ್ಟರ್ ಆಗುತ್ತೆ, ಆಮೇಲೆ ನಿಮಗೆ ID ಸಿಗುತ್ತೆ. ಇದು ID ಸಿಕ್ಕ ಮೇಲೆ ನಿಮಗೆ ID ಸಿಕ್ಕಿರೋರು ನೆಕ್ಸ್ಟು ಸಿಕ್ಕ ಮೇಲೆ ನೀವು ಈ ಚೆಕ್ ಲಿಸ್ಟ್ನ ಎಂಟ್ರಿ ಮಾಡ್ತೀರಾ. ಚೆಕ್ ಲಿಸ್ಟ್ ಎಂಟ್ರಿ ಮಾಡಬೇಕಾದ್ರೆ ನೆನ್ನೆ ಚೆಕ್ ಲಿಸ್ಟ್ ಅಂತ ಕ್ಲಾಸ್ ಎಂಟ್ರಿ ಮಾಡ್ತೀರಾ, 4:50 ನೀವು ಇದನ್ನ ಎಂಟ್ರಿ ಮಾಡಬೇಕು. ನೆನ್ನೆ ಏನು ಚೆಕ್ ಲಿಸ್ಟ್ ಮಾಡಿದ್ರಿ, ನೀವು ಎಷ್ಟು ಮಾಡಿದಿರೋ ಅಷ್ಟು ಎಂಟ್ರಿ ಮಾಡಿ. ಆ್ಯಂಡ್ ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಯಾರಿಗೂ ಪ್ರೂವ್ ಮಾಡಬೇಕಾಗಿಲ್ಲ, ನಿಮ್ಮ ಆತ್ಮಸಾಕ್ಷಿಗೆ ಗೊತ್ತಿದೆ, ನೀವು ಇಲ್ಲೇನು ಸುಳ್ಳು ಎಂಟ್ರಿ ಮಾಡಬೇಕಾಗಿಲ್ಲ. ನಿಮಗೇನಿದೆ ಅದನ್ನು ಮಾಡಿ ಅಷ್ಟೇ. ಅಲ್ಲಿ ಮಾತ್ರ ನಿಮ್ಮ ID ನಂಬರ್ ಎಂಟ್ರಿ ಮಾಡ್ತೀರಾ ಫಸ್ಟು, ಆಮೇಲೆ ಒಂದೊಂದೇ ಎಸ್ ನೋ ಟಿಕ್ ಮಾಡ್ತೀರಾ. ಮಾಡಿದ್ರೆ ಎಸ್ಸು, ಇಲ್ಲ ಅಂದರೆ ನೋ ಟಿಕ್ ಮಾಡ್ತೀರಾ. ಅಷ್ಟೇ 15 ಅಂಶಗಳಿದೆ. ಆಮೇಲೆ ಇದನ್ನ ಸಬ್ಮಿಟ್ ಅಂತ ಕೊಡ್ತೀರಾ. ಇಷ್ಟು ನೀವು ಮಾಡಬೇಕಾಗಿರೋದು. ಇದಕ್ಕೆ ಗ್ರಾಜ್ಯುಯೇಟ್ ಸಪೋರ್ಟ್ ಮಾಡಿ. ಯಾರಿಗೆಲ್ಲ ಮೊಬೈಲಲ್ಲಿ ಎಂಟ್ರಿ ಮಾಡ್ಬೋದು ಅವರಿಂದನೇ ಮಾಡಿಸಿ. ಸ್ಟೂಡೆಂಟ್ಸ್ ಯಾರಿಗೆ ಕೆಲವರಿಗೆ ಆಗೋದೇ ಇಲ್ಲ ಅಂಥವ್ರಿಗೆ ಅವ್ರದ್ದು ಡೀಟೇಲ್ಸ್ ತಗೊಂಡು ಗ್ರಾಜ್ಯುಯೇಟ್ಸೇ ಮಾಡಿ. ಇದರಲ್ಲಿ ಮತ್ತಿದೆ ಗ್ರಾಜ್ಯುಯೇಟ್ಸ್ ಸ್ಪೌಸ್ ಅಂತ ಇದೆ. ಫಾರ್ ಎಕ್ಸಾಂಪಲ್, ನೀವು ಗಂಡನ ಕಡೆಯಿಂದ ಬಂದಿದ್ರೆ ಅವ್ರ ID ಕಳಿಸಿ, ಹೆಂಡತಿ ಕಡೆ ಬಂದಿದ್ರೆ ಅವ್ರ ID ಕಳಿಸಿ. ಇಬ್ರದ್ದು ಸಪ್ರೇಟ್ ID ಕಳಿಸ್ಬೇಕು. ಆ ಹೆಸರಲ್ಲಿ ಅವರು ಸ್ಟೂಡೆಂಟ್ಸ್ ಮಾತ್ರ ಗಂಡ ಹೆಂಡತಿ ಒಂದೇ ಅಪ್ಲೈನ್ ID ಆಗಿ ಯೂಸ್ ಮಾಡಬೇಕು. ಇದ್ರ ಬಗ್ಗೆ ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ ನಿಮ್ಮ ಗ್ರಾಜ್ಯುಯೇಟ್ಸ್ಗೆ ಕನ್ಸಲ್ಟ್ ಮಾಡಿ, ಅವರು ನಿಮಗೆ ಕ್ಲಾರಿಟಿ ಕೊಡ್ತಾರೆ. ಇಷ್ಟು ಈ ಒಂದು ರಿಜಿಸ್ಟ್ರೇಷನ್ ಬಗ್ಗೆ. ಈಗ ನೆಕ್ಸ್ಟು ನಿಮಗೆ ನಾಡಿದ್ದು ಸಂಡೇ ಗ್ರಾಜ್ಯುಯೇಟ್ಸ್ ವೆಬಿನಾರ್ ಅಂತಿದೆ. ಯಾರೆಲ್ಲ LT ವರ್ಕ್ಶಾಪ್ ಮುಗಿಸಿದ್ರೆ ಅಂದರೆ ನೀವೆಲ್ಲರೂ ಸಹಿತ ಇದಕ್ಕೆ ಬರ್ಬೋದು. ಎವ್ರಿ ಸಂಡೇ 2 hours ಅದ್ಭುತವಾಗಿ ಅವ್ರ ಶೇರಿಂಗ್ ಇರುತ್ತೆ. ಪ್ಲಸ್ ನನ್ನ ಜೊತೆ ಇಂಟ್ರಾಕ್ಷನ್ ಮಾಡ್ಬೋದು. ಎನಿ ಕ್ವಶನ್ಸ್ ಅದನ್ನು ನೀವು ಶೇರ್ ಮಾಡ್ಬೋದು, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. 11:50ಗೆ ಲಾಗಿನ್ ಆಗಬೇಕು. ಇದು ಸಂಡೇ ಆಗುತ್ತೆ. ಈ ಒಂದು ನಾಲೆಡ್ಜ್ ಏನಕ್ಕೆ ಅಂದರೆ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ, ನಿಮ್ಮ ಮಸಲ್ಸ್ ಬಿಲ್ಡ್ ಆಗೋಕ್ಕೆ. ಈ ಫ್ಲೋನಲ್ಲಿ ಇದ್ದರೆ ಮಾತ್ರನೇ ಈ ಜ್ಞಾನ ನಮಗೆ ಅಳವಡಿಸ್ಕೊಳ್ಳೋಕೆ ಸಾಧ್ಯ. ಕಸ ಹೊಡಿತಾನೆ ಇರಬೇಕು, ಕಸ ಬೀಳ್ತಾನೆ ಇರುತ್ತೆ. ಇದಕ್ಕೋಸ್ಕರನೇ ಇರತಕ್ಕಂಥ ಸ್ಟ್ರಕ್ಚರು. ನಿಮ್ಮ ಬರ್ಡ್ ಅಂಶಗಳು 0 ಆಗೋದಕ್ಕೆ, LT ವರ್ಕ್ಶಾಪ್ನ ನಾಲೆಡ್ಜ್ ಎಲ್ಲ ಅಪ್ಲೈ ಆಗೋದಕ್ಕೆ ಈ ಒಂದು ಸ್ಟ್ರಕ್ಚರ್. ಇದು ಒಂದು. ಇನ್ನೊಂದು, ಎಸ್ ಫ್ರೆಂಡ್ಸ್, ನೆಕ್ಸ್ಟ್ ಮಂಡೆಯಿಂದ ಒಂದು ಅದ್ಭುತವಾದ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ. ಡೈಮಂಡ್ ಕ್ಲಾಸಲ್ಲಿ ಒಂದು ಭಾಳನೇ ಇಂಪಾರ್ಟೆಂಟ್ ಟಾಪಿಕ್ ಇದು ಮಂಡೆಯಿಂದ ನಿಮಗೆ ಸಿಗ್ತಾ ಇದೆ. ಅದೇನಪ್ಪ ಅಂದರೆ ಮೆಂಟಾಲಿಟಿ, ಆವ್ರೇಜ್ ಮೆಂಟಾಲಿಟಿ ಆ್ಯಂಡ್ ಮಿಲಿನಿಯರ್ಸ್ ಮೆಂಟಾಲಿಟಿ ಅಂತ. ಯಾಕೆ ನಾನು ಸಾಮಾನ್ಯವಾಗಿದ್ದೀನಿ, ಯಾಕೆ ಕೋಟ್ಯಾಧಿಪತಿ ಆಗಿಲ್ಲ, ಕೋಟ್ಯಾಧಿಪತಿಗಳ ಮನೋಭಾವ ಏನು, ಇದು ಒಂದು ಅದ್ಭುತವಾದ ಸೆಷನ್ ಸ್ಟಾರ್ಟ್ ಆಗುತ್ತೆ. ಗೆಟ್ ರೆಡಿ ಫಾರ್ ದಿಸ್. ಇವತ್ತು ನಾನು ಯಾಕೆ ಆರ್ಡಿನರಿ ಆಗಿದ್ದೀನಿ, ಕೋಟ್ಯಾಧಿಪತಿಗಳು ಯಾಕೆ ಕೋಟ್ಯಾಧಿಪತಿ ಆದರು, ಅವರ ಮೆಂಟಾಲಿಟಿ ಏನು, ನನ್ನ ಮೆಂಟಾಲಿಟಿ ಏನು, ನನ್ನಲ್ಲಿ ಎಷ್ಟು ಪರ್ಸೆಂಟೇಜ್ ಕೋಟ್ಯಾಧಿಪತಿಗಳ ಮೆಂಟಾಲಿಟಿ ಇದೆ, ನನ್ನಲ್ಲಿ ಎಷ್ಟು ಪರ್ಸೆಂಟೇಜ್ ಅವರೇಜ್ ಮೆಂಟಾಲಿಟಿ ಇದೆ, ಇದು ನಿಮಗೆ ಡೀಟೇಲ್ ಆಗಿ ಸಿಗುತ್ತೆ. ಬಿಕಾಸ್ ಈ ಒಂದು ಲಾಜಿಕ್ ನನಗೆ ಗೊತ್ತಾದ ಮೇಲೆ ನಮ್ಮಲ್ಲಿ ಭಯಂಕರ ಟ್ರಾನ್ಸ್ಫಾರ್ಮೇಷನ್ ಆಗಿತ್ತು. ನನಗೆ ಈ ಫಸ್ಟ್ ಟ್ರೈನಿಂಗ್ ಸಿಕ್ಕಿದ್ದು ಮಲೇಷ್ಯಾದಲ್ಲಿ ನಮ್ಮ ಫಾರಿನ್ ಟ್ರಿಪ್ ಹೋದಾಗ ಅಲ್ಲಿ ನಮಗೆ ನಮ್ಮ ಒಬ್ಬರು ಲೀಡರು ಕೊಟ್ಟಿದ್ದು ಟ್ರೈನಿಂಗ್. ಅವತ್ತಿನಿಂದಲೇ ಸಾಕಷ್ಟು ಟ್ರಾನ್ಸ್ಫಾರ್ಮೇಷನ್ ಆಗಿದ್ದು ನಮ್ಮಲ್ಲಿ. ತುಂಬ ಅದ್ಭುತವಾಗಿ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಈ ನಾಲೆಡ್ಜ್ ನಿಮಗೆ ಹೆಲ್ಪ್ ಆಗುತ್ತೆ. ಈ ಮೆಂಟಾಲಿಟಿ ನಿಮ್ಮಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗಿಬಿಟ್ರೆ ನೀವೇನು ಅಂದುಕೊಂಡಿದ್ದೀರ ಅದೆಲ್ಲದೂ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಟಾಪಿಕ್ಗೆ ನೀವು ರೆಡಿಯಾಗಿ ನಿಮಗೇನೇನು ಬೇಕು ಆ ಒಂದು ಇನ್ಸ್ಟ್ರಕ್ಷನ್ ಕರೆಕ್ಟಾಗಿ ಫಾಲೋ ಮಾಡಿ. ರಿಜಿಸ್ಟ್ರೇಷನ್ಸ್ ಆಗಿರ್ಬೋದು, ಚೆಕ್ ಲಿಸ್ಟ್ ಆಗಿರ್ಬೋದು, ಅದಾದಮೇಲೆ ಕರೆಕ್ಟಾಗಿ 4:50ಕ್ಕೆ ಲಾಗಿನ್ ಆಗಿ ನಿಮ್ಮೆಲ್ಲರ ಒಂದು ರಿಸಲ್ಟ್ ಅದ್ಭುತವಾಗಿ ಬರುತ್ತೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಹ್ಯಾವ್ ಎ ಎಕ್ಸ್ಟ್ರಾರ್ಡಿನರಿ ಲೈಫ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.